ಓಕೆ, ಇನ್ನೊಮ್ಮೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಆಮೇಲೆ ನೀವು ಟೈಮಿಂಗ್ ಸರಿಯಾಗಿ ಜಾಯ್ನ್ ಆಗಿರೋದಕ್ಕೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ತುಂಬಾ ಜನಕ್ಕೆ ಬೇರೆ ಬೇರೆ ಕೆಲಸಗಳಿರುತ್ತೆ ಈ ಟೈಮಲ್ಲಿ. ಐದರ್ ನಿಮ್ಗೆ ಊಟ ಮಾಡೋದು ಇರ್ಬೋದು, ಅಥವಾ ಇವಾಗ ತಾನೇ ಆಫೀಸ್ ಇಂದ ಬಂದಿರ್ಬೋದು, ಅಥವಾ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಇರ್ಬೋದು. ಸ್ಟಿಲ್ ದೆನ್ ನೀವು ಈ ಒಂದು ವೆಬಿನಾರ್ ಅಟೆಂಡ್ ಮಾಡೋದಕ್ಕೆ ಚೂಸ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ ಲೈಫ್ ಅಲ್ಲಿ ಗ್ರೋ ಆಗ್ಬೇಕು ಅನ್ನೋ ಇಂಟೆನ್ಷನ್ ಅಂತೂ ನಿಮ್ಗಿದೆ ಅಂತ ಅರ್ಥ ಆಗುತ್ತೆ. ಸೊ ಆ ಒಂದು ಗುಣ ಸಾಕು ನಿಮ್ಮನ್ನ ಒಂದ್ ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ. ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಲರ್ನರ್ಸ್ ಅನ್ನೋದು ನನ್ನ ಲೈಫ್ ಸ್ಕಿಲ್ ಟ್ರೈನಿಂಗ್ ಅಕಾಡೆಮಿ ಇದೆ. ಹಿಯರ್ ಐ ಆಮ್ ಗಿವಿಂಗ್ ಓನ್ಲಿ ದ ಲೈಫ್ ಸ್ಕಿಲ್ ಟ್ರೈನಿಂಗ್ಸ್. ಜನಗಳಿಗೆ ಸ್ಕೂಲ್ ಮತ್ತೆ ಕಾಲೇಜ್ ಇಂದ ಹೊರಗಡೆ ಬಂದ್ಮೇಲೆ ಕೆಲಸ ಸಿಗೋದು ಕಷ್ಟ ಆಗಿದೆ, ಅಥವಾ ಆ ನಾಲೆಜ್ ನ ಯಾವ ತರ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಅಲ್ಲಿಂದ ಕಲ್ತ್ ಬರಲ್ಲ ಯಾರು. ಸೊ ಹಾಗಾಗಿ ಈ ಒಂದು ಲೈಫ್ ಸ್ಕಿಲ್ ಟ್ರೈನಿಂಗ್ ಅಕಾಡೆಮಿನಲ್ಲಿ ನಾನು ಕೊಡ್ತಾ ಇರೋ ಸ್ಕಿಲ್ ಸೆಟ್ ಯಾವ ತರ ಇದೆ ಅಂದ್ರೆ, ಇದನ್ನ ಕಲ್ತ್ ಮೇಲೆ ಇಮಿಡಿಯೇಟ್ಲಿ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಐದರ್ ದೇ ಕ್ಯಾನ್ ಜಾಯಿನ್ ದ ಜಾಬ್, ಆರ್ ದೇ ಕ್ಯಾನ್ ವರ್ಕ್ ಆಸ್ ಅ ಫ್ರೀಲಾನ್ಸರ್ ಸಿಟಿಂಗ್ ಅಟ್ ಹೋಮ್, ಆರ್ ದೇ ಕ್ಯಾನ್ ಪ್ರಮೋಟ್ ದರ್ ಓನ್ ಬಿಸ್ನೆಸ್. ಈ ಮೂರು ಪಾಸಿಬಿಲಿಟೀಸ್ ಇರುತ್ತೆ. ಓಕೆ, ಸೊ ಅರ್ನ್ ವೈಲ್ ಯು ಲರ್ನ್ ಅನ್ನೋದು ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ನ ಹೆಸರಿಟ್ಟಿದ್ದೀನಿ. ಈ ತರ ಹೆಸರು ಯಾಕೆ ಇಟ್ಟಿದ್ದೀನಿ ಅನ್ನೋದ್ರ ಹಿಂದೆ ಕೂಡ ಒಂದು ಸಣ್ಣ ರೀಸನ್ ಇದೆ. ಆ ರೀಸನ್ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಎಕ್ಸ್ಪ್ಲೋರ್, ಲರ್ನ್ ಅಂಡ್ ಗ್ರೋ, ಈ ಒಂದು ಪ್ರಿನ್ಸಿಪಲ್ ನ ನನ್ನ ಲೈಫ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ದೀನಿ. ಯಾಕಂದ್ರೆ ಇದೇ ನನಗೆ ಹೆಲ್ಪ್ ಮಾಡಿದೆ ನನ್ನ ಲೈಫ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗೋದಕ್ಕೆ. ಸೊ ಐ ಬಿ ಟೇಕಿಂಗ್. ವೀರೇಶ್, ಏನಾದ್ರು ಕೇಳ್ಬೇಕಾ ವೀರೇಶ್? ದಯವಿಟ್ಟು ಸ್ಕ್ರೀನ್ ಮೇಲೆ ಅಲ್ಲಿ ಟಚ್ ಮಾಡಬೇಡಿ, ಸ್ಕ್ರಾಚ್ ಆಗ್ಬಿಡುತ್ತೆ, ಅಂದ್ರೆ ಏನಾದ್ರು ಬಂದ್ಬಿಡುತ್ತೆ. ಸೊ ಐ ಹೋಪ್ ಯು ಡೋಂಟ್ ಮೈಂಡ್. ನೆಕ್ಸ್ಟ್, ಲೆಟ್ಸ್ ಸಿ ವಾಟ್ಸ್ ಇನ್ ಇಟ್ ಫಾರ್ ಮೀ ಅಂದ್ರೆ WIIFM ಅಂದ್ರೆ ವಾಟ್ಸ್ ಇನ್ ಇಟ್ ಫಾರ್ ಮೀ ಅನ್ನಂಗೆ. ಇದರಲ್ಲಿ ನಿಮ್ಗೋಸ್ಕರ ಏನ್ ಕಾದಿದೆ. ಫಸ್ಟ್ ಆಫ್ ಆಲ್ ವಿಲ್ ಸಿ ಟ್ರೆಡಿಷನಲ್ ವರ್ಸಸ್ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಡಿಫರೆನ್ಸ್ ಇದೆ. ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಹೋದ್ರೆ ಏನಾಗುತ್ತೆ. ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಎರಡನೇದು, ಹೂ ಶುಡ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್. ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾರಾದ್ರೂ ಇದನ್ನ ಕಲಿಬಹುದು. ಯಾಕೆ ಅನ್ನೋದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಟ್ರೆಡಿಷನಲ್ ವೇ ಆಫ್ ಚೂಸಿಂಗ್ ದ ಕರಿಯರ್. ನಾವ್ ಎಲ್ರು ಇವಾಗ ಏನ್ ಮಾಡ್ತಾ ಇದೀವೋ ಅದನ್ನ ಯಾಕೆ ಮಾಡ್ತಾ ಇದೀವಿ, ಅದರ ಹಿಂದೆ ಒಂದು ರೀಸನ್ ಇದೆ. ಓಕೆ, ತುಂಬಾ ಜನ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಾಗಿ ಮಾಡ್ತಾ ಇರೋ ಕೆಲಸದಲ್ಲಿ ಅಥವಾ ಜಾಬ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಖುಷಿಯಾಗಿರಲ್ಲ. ಸೊ ಆ ರೀಸನ್ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ನೆಕ್ಸ್ಟ್, ಹೌ ಇಟ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ರೆ ಸ್ಟೂಡೆಂಟ್ಸ್ ಗೆ ಮತ್ತೆ ಪ್ರೊಫೆಷನಲ್ಸ್ ಗೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಗೆ ಯಾವ ತರ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಬಿಸ್ನೆಸ್ ನ ಬೆಳೆಸೋದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ತರದ ಒಂದು ಭೂಮಿಕೆಯನ್ನ ನಿಭಾಯಿಸುತ್ತೆ, ಯಾವ ತರ ಇದ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫೈನಲಿ, ಅರ್ನ್ ವೈಲ್ ಯು ಲರ್ನ್ ಅನ್ನೋ ಪ್ರೋಗ್ರಾಮ್ ಏನಿದೆ ಅದು ನಿಮಗೆ ಹೆಂಗ್ ಹೆಲ್ಪ್ ಮಾಡ್ಬೋದು, ಇದರಲ್ಲಿ ಏನೇನ್ ಪಾಸಿಬಿಲಿಟೀಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅಂದ್ರೆ, ನನ್ನ ಪೂರ್ತಿ ಹೆಸರು ವೀರೇಶ್ ಬಸವರಾಜ್ ಅಂತ. ನಾನು ಸರ್ಟಿಫೈಡ್ ಕರಿಯರ್ ಬ್ರೇಕ್ ಥ್ರೂ ಎಕ್ಸ್ಪರ್ಟ್, ರಿಲೇಶನ್ಶಿಪ್ ಕೋಚ್, ಎಂಟರ್ಪ್ರಿನರ್, ಐ ಯೂಟ್ಯೂಬರ್, ಬ್ಲಾಗರ್, ಮೋಟಿವೇಶನಲ್ ಸ್ಪೀಕರ್ ಮತ್ತೆ ಡಿಜಿಟಲ್ ಟ್ರೈನರ್ ಕೂಡ ಹೌದು. ನಾನು ಕರಿಯರ್ ಅಲ್ಲಿ ಯಾವ ತರ ಮುಂದೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಲೈಫ್ ಅಲ್ಲಿ ಒಂದು 10 12 ವರ್ಷ ಟೈಮ್ ಸ್ಪೆಂಡ್ ಆಗೋಯ್ತು. ಅದಾದ್ಮೇಲೆ ನನಗೆ ಕ್ಲಾರಿಟಿ ಸಿಕ್ತು. ಸೊ ದಾಟ್ಸ್ ಒನ್ ಐ ಥಾಟ್, ಓಕೆ, ಇವಾಗ ನನಗೆ ಸಿಗ್ಲಿಲ್ಲ ಕ್ಲಾರಿಟಿ, ಬಟ್ ಬೇರೆಯವ್ರಿಗೆ ಕ್ಲಾರಿಟಿ ಸಿಕ್ಕರೆ ಡೆಫಿನೆಟ್ಲಿ ಅವ್ರ ಲೈಫ್ ಅಲ್ಲಿ ಅವರು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ಬೋದು ಅಂತ ಹೇಳಿ ನಾನು ಕರಿಯರ್ ಬ್ರೇಕ್ ಥ್ರೂ ಎಕ್ಸ್ಪರ್ಟ್ ಆದ. ಸೊ ಐ ಆಮ್ ಅ ಸರ್ಟಿಫೈಡ್ ಕರಿಯರ್ ಕೋಚ್ ಆಕ್ಚುಲಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಇಂದ ನನ್ನ ಲೈಫ್ ಚೇಂಜ್ ಆಗಿರೋದ್ರಿಂದ ಇದು ಇವಾಗ ಫ್ಯೂಚರ್ ಅಲ್ಲಿ ಇಂಡಿಯಾದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ಗುಡ್. ಅಂದ್ರೆ ಇದರಲ್ಲಿ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗಿ ನನ್ನ ಜಾಬ್ ನ ಬಿಟ್ಬಿಟ್ಟು ನಾನು ಇದ್ರಲ್ಲಿ ಬಂದೆ. ಸೊ ಇದರಿಂದ ನನ್ನ ಲೈಫ್ ನ ನನಗೆ ಹೆಂಗ್ ಬೇಕೋ ಹಂಗ್ ಬದುಕೋದಕ್ಕೆ ಸಹಾಯ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕನ್ನಡಿಗರಿಗಾಗಿ ಕಲ್ಸೋದಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನಾನು ಕಂಡ್ಕೊಂಡಿದ್ದೇನೆಂದ್ರೆ, ನಾನು 6-7 ಜನರ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿದ್ದೀನಿ. ಒಬ್ರು ಕೂಡ ನನಗೆ ಕರ್ನಾಟಕದವರು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಮುಂದೆ ಬಂದಿರೋರು ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾನು ಯಾಕೆ ಕರ್ನಾಟಕದವರು ಇದ್ರಲ್ಲಿ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿದಾಗ, ರಿಸರ್ಚ್ ಮಾಡಿದಾಗ, ಕೆಲವೊಂದು ಸರ್ವೇಸ್ ನ ಕಂಡಕ್ಟ್ ಮಾಡಿದ. ಮೆನಿ ಆಫ್ ದ ಪೀಪಲ್, ತುಂಬಾ ಜನ ಹೇಳಿದ್ರು, ಓಕೆ, ಇಂಗ್ಲಿಷ್ ಅಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಅಂತ ಕೆಲವು ಜನ ಹೇಳಿದ್ರೆ, ಇನ್ನು ಕೆಲವು ಜನ ಆನ್ಲೈನ್ ಎಲ್ಲ ಬರೀ ಮೋಸನೇ ಕಾಣಿಸ್ತಾ ಇದೆ, ಆಮೇಲೆ ನಮಗೆ ಕಲಿಬೇಕು ಅಂದ್ರೆ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡೋದಕ್ಕೆ ಯಾರು ಇರ್ತಾ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸೊ ಈ ಪ್ರಾಬ್ಲಮ್ಸ್ ನ ಹೆಂಗ್ ಅಡ್ರೆಸ್ ಮಾಡ್ಬೇಕು, ಅವ್ರಿಗೆ ಹೆಂಗ್ ಹೆಲ್ಪ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾನೇ ಆ ಇನಿಷಿಯೇಟಿವ್ ನ ತಗೊಂಡು ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲ್ಸೋದಕ್ಕೆ ಶುರು ಮಾಡಿದೆ. ಕೆಳಗಡೆ ಕೊಟ್ಟಿರೋದು vireshbaswaraj.com ನನ್ನ ಕೋಚ್ ಪ್ರೊಫೈಲ್ ಇದೆ. register.tech ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ವೆಬ್ಸೈಟ್ ಇದೆ. ಪ್ಲಸ್ ಲರ್ನರ್ಸ್ ಅನ್ನೋದು ನನ್ನ
Online Life Skill Training Academy. You can go there, you can check anything you want about me. Google ಅಲ್ಲೂ ಕೂಡ ಜಸ್ಟ್ ನನ್ನ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು, ವೀರೇಶ್ ಬಸವರಾಜ್ ಅಂತ ಟೈಪ್ ಮಾಡಿದ್ರೆ ಸಾಕು, ನನ್ನ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ಇವಾಗ ಟ್ರೆಡಿಷನಲ್ ವರ್ಸಸ್ ಆನ್ಲೈನ್ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಕನ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಯಾರಾದ್ರೂ ಮಾತಾಡ್ಬೇಕಾ? ವಿವೋ ಮತ್ತೆ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಟ್ರೆಡಿಷನಲ್ ವರ್ಸಸ್ ಆನ್ಲೈನ್ ಏನ್ ಡಿಫ್ರೆನ್ಸ್ ಇದೆ? ಯಾರೇ ಆಗ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ? ಜನರಲಿ ನ್ಯೂಸ್ ಪೇಪರ್ ಅಲ್ಲಿ ನಾವು ಆಡ್ ನ ಕೊಡ್ಬೋದು, ಬಟ್ ಚಾರ್ಜಸ್ ಏನಿದೆ ಅಂತ ಎಲ್ರಿಗೂ ಗೊತ್ತಿದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇನ್ನು ನನ್ನ ಬಿಸ್ನೆಸ್ ತುಂಬಾನೇ ದೊಡ್ಡದಿದೆ, ಬಜೆಟ್ ಏನು ಕಡಿಮೆ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಆನ್ ಟಿವಿ ಆಲ್ಸೋ. ಟಿವಿನಲ್ಲೂ ಕೂಡ ನಿಮ್ಮ ಮಾರ್ಕೆಟಿಂಗ್ ನ ಮಾಡ್ಕೋಬಹುದು, ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ನಿಮ್ ಬಿಸ್ನೆಸ್ ಬಗ್ಗೆ. ಇಲ್ಲ ಅಂದ್ರೆ ಊರುಗಳಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ ಗಳಲ್ಲಿ ಬ್ಯಾನರ್ ಹಾಕಿಸ್ತೀರಾ, ಅದಕ್ಕೂ ಕೂಡ ತುಂಬಾನೇ ಹೆವಿ ಪ್ರೈಸ್ ಕೊಡ್ಬೇಕಾಗತ್ತೆ. ಸೆಂಟ್ರಲ್ ಪ್ಲೇಸ್ ಅಲ್ಲಿ ಹಾಕಿರ್ತೀರಾ ಅಂದ್ರೆ ಕಡಿಮೆ ಅಂದ್ರೂ, ನಾನ್ ಮೆಟ್ರೋ ಸಿಟಿನಲ್ಲಿ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಹಾಕಿದ್ರೆ ಕಡಿಮೆ ಅಂದ್ರೆ ಒಂದು 25,000-30,000 ರೂಪಾಯಿ ಪ್ರತಿ ತಿಂಗಳು ಕೊಡ್ಬೇಕು. ಇಲ್ಲ ಅಂದ್ರೆ ವರ್ಡ್ ಆಫ್ ಮೌತ್. ಈ 4 ವಿಧಾನಗಳೇನಿದೆಯಲ್ಲ, ಇದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಕೌಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದು ಕೂಡ ಡಿಜಿಟಲ್ ಇಲ್ಲ. ನೀವ್ ಅನ್ಬೋದು ಟಿವಿ ಡಿಜಿಟಲ್ ಪ್ರಾಡಕ್ಟ್ ಅಲ್ವಾ, ಹಾಗಾದ್ರೆ ಟಿವಿನಲ್ಲಿ ಆಡ್ ಹಾಕಿದ್ರೆ ಅದಕ್ಕೆ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನಲ್ಲ ಅಂತ ನೀವು ಕೇಳ್ಬೋದು. ಯಾವ ಮಾರ್ಕೆಟಿಂಗ್ ಅಲ್ಲಿ ಇಂಟರ್ನೆಟ್ ನ ಬಳಕೆ ಆಗುತ್ತೋ ಆ ಮಾರ್ಕೆಟಿಂಗ್ ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ. ಟಿವಿನಲ್ಲಿ ಏನ್ ಮಾಡ್ತೀವಿ, ಒಂದ್ ಆಡ್ ನ ಕೊಟ್ಟಿರ್ತೀವಿ, ರೆಕಾರ್ಡ್ ಮಾಡಿರ್ತಾರೆ, ಅದನ್ನೇ ಪದೇ ಪದೇ ತೋರಿಸ್ತಾರೆ. ಓಕೆ, ಅಲ್ಲಿ ನಿಮಗೆ ಆಡಿಯನ್ಸ್ ಗಳ ಕೌಂಟ್ ಸಿಗಲ್ಲ, ನಮ್ಮ ಆಡ್ ನ ಯಾರು ನೋಡಿದ್ದಾರೆ. ಬರೀ ಟಿವಿನಲ್ಲ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಯಾವ್ದೇ ತಗೊಳ್ಳಿ. ಲಲಿತಾ ಚೌಹಾಣ್, ಓಕೆ, ದಯವಿಟ್ಟು ಮಾಡಬೇಡಿ, ಥ್ಯಾಂಕ್ ಯು ಸೋ ಮಚ್. ಆ ತರ ಸ್ಕ್ರಾಚ್ ಮಾಡೋದಾಗ್ಲಿ, ಡೋಂಟ್ ವರಿ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಪರವಾಗಿಲ್ಲ, ನಾನು ಎಲ್ಲ ಆನ್ಸರ್ ಮಾಡ್ತೀನಿ. ಓಕೆ, ಇಲ್ಲಿ ಈ 4 ವಿಧಾನಗಳಲ್ಲಿ ನಾವು ಆಡ್ ಮಾಡಿರ್ತೀವಲ್ಲ, ನಮ್ ಆಡ್ ಮಾಡಿದಾಗ ಅದು ಯಾರು ನೋಡಿದಾರೆ ನಮಗೆ ಗೊತ್ತಿರಲ್ಲ, ಎಷ್ಟು ಜನ ನೋಡಿದ್ರು ಅದು ಗೊತ್ತಿರಲ್ಲ, ಯಾರಿಗೆ ಇಷ್ಟ ಆಯ್ತು ಯಾರಿಗೆ ಇಷ್ಟ ಆಗ್ಲಿಲ್ಲ ಅದು ಗೊತ್ತಾಗಲ್ಲ. ಹೋಗ್ಲಿ, ಕೊನೆ ಪಕ್ಷ ಅದರಿಂದ ಎಷ್ಟು ಜನ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು ಅದು ಕೂಡ ಗೊತ್ತಾಗಲ್ಲ. ಸೊ ಐಡಿಯಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ನಮ್ಮ ಹತ್ರ ಆಡಿಯನ್ಸ್ ಕಂಟ್ರೋಲ್ ಇರಲ್ಲ. ಓಕೆ, ಸೊ ಹೀಗಿರ್ಬೇಕಾದ್ರೆ ನಾವು ದುಡ್ಡನ್ನ ಪ್ರತಿ ಸತಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಬಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ, ROI, ಅದು ಎಷ್ಟು ಬಂತು ಅಂತ ಕಂಡು ಹಿಡಿಯಕ್ಕಾಗಲ್ಲ. ಹೋಗ್ಲಿ, ಕೊನೆ ಪಕ್ಷ ಯಾರು ನನ್ನ ಆಡ್ ನೋಡಿದಾರೆ, ಯಾರಿಗೆ ಲೈಕ್ ಆಗಿದೆ, ಅವ್ರಿಗೆ ಇನ್ನೊಂದ್ಸತಿ ಆಡ್ ತೋರ್ಸೋಣ ಅಂದ್ರೆ ಅವ್ರ ಡೀಟೇಲ್ ಕೂಡ ನಿಮ್ಮ ಹತ್ರ ಇರಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಸಿಸ್ಟಮೆಟಿಕ್ ಸ್ಟೆಪ್ ನ ಫಾಲೋ ಮಾಡ್ತಾರೆ, ಸಿಸ್ಟಮೆಟಿಕ್ ಪ್ರೊಸೆಸ್ ನ ಫಾಲೋ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಾಡಕ್ಟ್ ಆಗ್ಲಿ ಸರ್ವಿಸ್ ಆಗ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಇವಾಗ ಯಾರು ನನಗೆ ಬೆಳಗ್ಗೆ ಕೇಳಿದ್ರು, ನಾನು ಅಬ್ಯಾಕಸ್ ಮತ್ತೆ ವೇದಿಕ್ ಮ್ಯಾಥ್ಸ್ ಟೀಚರ್ ಆಗಿದ್ದೀನಿ, ಸೊ ನನ್ನ ಒಂದು ಈ ನಾಲೆಜ್ ನ ನಾನು ಆನ್ಲೈನ್ ಅಲ್ಲಿ ಯಾವ ತರ ಶೇರ್ ಮಾಡ್ಕೋಬಹುದು, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ರೆ ಹೆಂಗ್ ಹೆಲ್ಪ್ ಆಗುತ್ತೆ? ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇವಾಗ ನೀವು ಯಾರಿಗೆ ಟ್ಯೂಷನ್ ತಗೊಂಡ್ರು ಕೂಡ ಹೆಂಗ್ ತಗೋತೀರಾ? ಅವರು ನಿಮ್ಮ ಹತ್ರ ಬರ್ಬೇಕು, ಇಲ್ಲಾಂದ್ರೆ ನೀವು ಅವ್ರ ಹತ್ರ ಹೋಗ್ಬೇಕು. ಎರಡರಲ್ಲಿ ಒಂದು ಆಪ್ಷನ್ ಇದೆ. ನೀವೇ ಅವ್ರ ಹತ್ರ ಹೋದ್ರೆ ನೀವು ಅಟ್ ಎ ಟೈಮ್ ಎಷ್ಟು ಜನರ ಹತ್ರ ಅಂತ ಹೋಗಕ್ ಸಾಧ್ಯ ಆಗಲ್ಲ. ಸೊ ಅವರೇ ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಒಂದ್ ಸ್ಪೇಸ್ ಅಂತ ಇರುತ್ತೆ ನಿಮ್ಗೆ ಕಲ್ಸೋದಕ್ಕೆ. ಆ ಸ್ಪೇಸ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಮಾತ್ರ ಕಲಿಸ್ಬೋದು. ಮಿಕ್ಕವ್ರು ಹೆಂಗ್ ಕಲಿಸ್ತೀರಾ? ನಿಮ್ ರೀಚ್ ಅಲ್ಲಿ ಇರದೇ ಇರೋರ್ನ ಹೆಂಗ್ ತಗೊಂಡ್ ಬರ್ತೀರಾ? ನಿಮ್ಮ ಹತ್ರ ಯಾರು ಬರ್ತಾರೆ, ಆ ಲೊಕ್ಯಾಲಿಟಿಗೆ ಸಂಬಂಧಪಟ್ಟವ್ರು ಮಾತ್ರ ಬರ್ತಾರೆ. ನೀವು ಯಾವ್ದೇ ಬಿಸ್ನೆಸ್ ಅಲ್ಲಿ ಇರ್ಬೋದು, ನಿಮ್ಮ ಹಾರ್ಡ್ವೇರ್ ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಹತ್ರ ಸಾಫ್ಟ್ವೇರ್ ಬಿಸ್ನೆಸ್ ಇರ್ಬೋದು, ಯಾವ್ದೇ ಇರ್ಬೋದು. ನಿಮ್ಮ ಕಸ್ಟಮರ್ ಬೇಸ್ ನ ಬೆಳೆಸ್ಬೇಕು ಅಂದ್ರೆ ನಿಮ್ಮ ರೀಚ್ ಜಾಸ್ತಿ ಆಗ್ಲೇಬೇಕು. ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್ ಇಂದ ಮಾಡೋದಕ್ಕೆ ಸಾಧ್ಯ. ಇವಾಗ ನೀವು ಸ್ಟೂಡೆಂಟ್ ಇದ್ದೀರಾ, ನಿಮಗೆ ಇವಾಗ ಸದ್ಯಕ್ಕೆ ಗೊತ್ತಿಲ್ಲ, ಏನೋ ಒಂದು ನಾಲೆಜ್ ಇದೆ ನಿಮ್ಮ ಹತ್ರ, ಅಥವಾ ಇಂಟ್ರೆಸ್ಟ್ ಇದೆ. ಓಕೆ, ಬೈಕಿಂಗ್ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅಥವಾ ಟ್ರಾವೆಲಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ದುಡ್ಡು ಹೆಂಗ್ ಮಾಡ್ಬೇಕು ಅದು ಕೂಡ ಪಾಸಿಬಲ್ ಇದೆ. ಓಕೆ, ಸೊ ಇಲ್ಲಿ ಸಿಸ್ಟಮೆಟಿಕ್ ಆದ ಒಂದು ವೇನ ಕ್ರಿಯೇಟ್ ಮಾಡ್ತಾರೆ. ಫಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಆಮೇಲೆ ಜನ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ದೇ ವಿಲ್ ಸ್ಟಾರ್ಟ್ ಬಾಯಿಂಗ್ ಫ್ರಮ್ ಯು. ಅವ್ರು ನಿಮ್ಮಿಂದ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ದೆನ್ ದೇ ಬಿಕಮ್ ಯುವರ್ ಫಾಲೋವರ್ ಅಂಡ್ ದೆನ್ ದೇ ಬಿಕಮ್ ಕಸ್ಟಮರ್ಸ್. ಆಮೇಲೆ ಕಂಟಿನ್ಯೂಸ್ ಆಗಿ ಎಂಗೇಜ್ಮೆಂಟ್ ಇರುತ್ತೆ. ಅವ್ರನ್ನ ರಿಟೆನ್ಷನ್ ಪ್ಲಾನ್ ಅಲ್ಲಿ ತಗೊಂಡ್ ಬಂದು ನೀವು ಅವ್ರಿಗೆ ಮತ್ತೆ ಮತ್ತೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಹೋಗ್ತೀರಾ. ಸೊ ಇದರಿಂದ ಕಂಟಿನ್ಯೂಸ್ ಆಗಿ ನಿಮ್ಗೆ ಒಂದು ಉತ್ಪನ್ನ ಅನ್ನೋದು, ಆದಾಯ ಅನ್ನೋದು ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. Who should learn digital marketing? Okay, let's see. If you are a working professional, ನೀವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಏನೇ ಮಾಡ್ತಿರ್ಬೋದು, ನೀವು ಆರಾಮಾಗಿ ಈ ಒಂದು ಡೊಮೈನ್ ನ ಕಲಿಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ನ. ಯಾಕೆ? ಇವಾಗ ನೀವು ಅನ್ಬೋದು, ನನಗೆ ಆಲ್ರೆಡಿ ಇದರಲ್ಲಿ
ನನ್ ಕೆಲಸದಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇದು ವೇಸ್ಟ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಡೆಫಿನೆಟ್ಲಿ ಆಗಲ್ಲ. ನಾನ್ ಮಾಡಿರೋದು ಅದೇ ಕೆಲಸನ. ನನ್ನ ಕಂಪನಿನಲ್ಲಿ ಇದ್ಕೊಂಡೆ ನಾನು ಸೇಲ್ಸ್ ಅಲ್ಲಿದೆ, ಸೇಲ್ಸ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿತು ನಾನು ಅದ್ರ ಬಗ್ಗೆನೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಕಂಪನಿಗಳಿಗೆ ಅದ್ರ ಮೇಲೆ ಸರ್ವಿಸ್ ಕೊಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನಗೆ ಒಂದು ಸಸ್ಟೈನೇಬಲ್ ಇನ್ಕಮ್ ಕ್ರಿಯೇಟ್ ಆದ್ಮೇಲೆ ನನ್ನ ಜಾಬ್ ನ ಬಿಡೋದಕ್ಕೆ ನನಗೆ ಈಸಿ ಆಯ್ತು. ಯಾರಿಗೆ ಆಗ್ಲಿ ಇವತ್ತು ಜಾಬ್ ಬಿಡಿ ಅಂತ ಹೇಳಿದ್ರೆ ಜಾಬ್ ಸಿಗೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ಜಾಬ್ ಬಿಡಿ ಅಂತಂದ್ರೆ ಯಾರು ಬಿಟ್ಕೊಡಲ್ಲ. ಬಟ್ ನಾನ್ ಜಾಬ್ ಬಿಡ್ಬೇಕಾದ್ರೆ ನನಗೆ 1 ಲಕ್ಷ ಸಂಬಳ ಇತ್ತು. ಆದ್ರೂ ಕೂಡ ಐ ಟುಕ್ ದಿಸ್ ಡಿಸಿಷನ್. ಯಾಕಂದ್ರೆ ಇದರಲ್ಲಿ ಫ್ಯೂಚರ್ ತುಂಬಾ ಬ್ರೈಟ್ ಇದೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಜಾಬ್ ಮಾಡ್ತಾನೆ. ಆಮೇಲೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನ್ ಗೊತ್ತಾ, ಇದರಲ್ಲಿ ನೀವು 100% ಟೈಮ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪರ್ ಡೇ 1 hour 2 hour ಇನ್ವೆಸ್ಟ್ ಮಾಡಿದ್ರೆ ಸಾಕು. ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ 15 ನಿಮಿಷದ ಇಂಟರ್ವ್ಯೂ ಅಲ್ಲಿ 1-2 hour ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ತುಂಬಾ ಜಾಸ್ತಿ ಕಲಿತೀರಾ 1-2-3 ತಿಂಗಳಲ್ಲಿ. ನಿಮಗೆ ಗೊತ್ತಿಲ್ಲದಷ್ಟು ನಾಲೆಜ್ ಬಂದ್ಬಿಡುತ್ತೆ. ಅದನ್ನೇ ನೀವು ಬಿಸ್ನೆಸ್ ಗೂ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ಬೋದು. ಬೇರೆ ಬೇರೆ ವಿಧಾನಗಳಿದೆ ದುಡ್ಡು ಗಳಿಸೋದಕ್ಕೆ, ಇದರಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕೆ. ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಇಫ್ ಯು ಆರ್ ಸ್ಟಡಿಂಗ್, ನೀವೇನಾದ್ರೂ ಯಾವುದೇ ಡಿಗ್ರಿ ತಗೊಳ್ಳಿ, ಇವಾಗ ಡಿಗ್ರಿಯಿಂದ ಹೊರಗೆ ಬಂದ್ಮೇಲೆ ಕಾಲೇಜ್ ಮುಗಿಸಿದ್ಮೇಲೆ ಜಾಬ್ ಸಿಗೋದು ತುಂಬಾ ಕಠಿಣ. ಆದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ರೆ, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಅನ್ನೋದಿದ್ರೆ, ನೀವೇನಾದ್ರೂ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಜಾಬ್ ಆನ್ ದಿಸ್. ಆ ಜಾಬ್ ಕೂಡ ತಗೊಳ್ಳೋದಕ್ಕೆ ಇದೊಂದು ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆ, ಇಲ್ಲ ನನಗೆ ಯಾರ ಹತ್ರನೂ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಬೇರೆಯವ್ರ ಕೈಯಲ್ಲಿ ದುಡಿಯೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಫ್ರೀಲಾನ್ಸರ್ ಆಗಿ ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ಬೋದು. ಬರೀ 1 ಕಂಪನಿ ಅಲ್ಲ, 10 ಕಂಪನಿಗಳಿಂದ ಆರ್ಡರ್ಸ್ ನ ತಗೊಂಡು ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಇವಾಗ ನಾನು ಮಾಡ್ತಾ ಇರೋದು ಅದನ್ನೇ. ಕೊರೋನಾ ಬಂದ್ಮೇಲಿಂದ ನಾನು ಬೆಂಗಳೂರಿಗೆ ವಾಪಸ್ ಹೋಗೇ ಇಲ್ಲ. ನನ್ನ ಹೋಮ್ ಟೌನ್ ಅಲ್ಲೇ ಕೂತ್ಕೊಂಡು ಬೆಂಗಳೂರಿಂದ ಆ ಕಡೆಯಿಂದ ಈ ಕಡೆಯಿಂದ ಆರ್ಡರ್ಸ್ ತಗೊಂಡು ಕೆಲಸ ಮಾಡಿ ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿಂದ ಚಾರ್ಜ್ ಮಾಡ್ತಾ ಇದ್ದೀನಿ. ಎಲ್ಲಾ ಕೆಲಸ ಆನ್ಲೈನ್ ಅಲ್ಲಿ ನಡೀತಿರ್ಬೇಕಾದ್ರೆ ನಾವು ಫಿಸಿಕಲ್ ಅಲ್ಲಿ ಪ್ರೆಸೆಂಟ್ ಇರೋ ಅವಶ್ಯಕತೆ ಇಲ್ಲ. ಓಕೆ, ದಟ್ ಇಸ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್. ಇನ್ನು ಬಿಸ್ನೆಸ್ ಮನ್ ಗಳಿಗೆ ನಿಮ್ಮ ಬ್ರ್ಯಾಂಡ್ ಕ್ರೆಡಿಬಿಲಿಟಿನ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಇದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸದ್ಯಕ್ಕೆ ನೀವು ಯಾವುದೇ ಬಿಸ್ನೆಸ್ ಅಲ್ಲಿ ಇರ್ಬೋದು, ಎಷ್ಟು ಜನಕ್ಕೆ ನಿಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತಿದೆ? ಯೋಚನೆ ಮಾಡಿ ನೋಡಿ. ನಿಮ್ ಬಿಸ್ನೆಸ್ ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ, ಆ ಪ್ಲೇಸ್ ಇಂದ 500 ಮೀಟರ್ಸ್ ನಡ್ಕೊಂಡು ಹೋದ್ರೆ ಅಲ್ಲಿ ನಿಂತಿರೋರು ಯಾರಿಗಾದ್ರೂ ಕೇಳಿದ್ರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಗೊತ್ತಿದೆನಾ, ಈ ಕ್ವಶನ್ ನ ಕೇಳ್ಕೊಂಡು ನೋಡಿ. ಆವಾಗ ಉತ್ತರ ನಿಮಗೆ ಸಿಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ, ನಿಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಯಾರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ನಿಮ್ಮ ಸರ್ವಿಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆನೆ ನಿಮ್ ಕಡೆ ನೋಡೋ ತರ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಬೆಳೆಯೋದ್ರಲ್ಲಿ, ನಿಮ್ಮ ಫ್ಯಾನ್ ಫಾಲೋವರ್ ಬೆಳೆಯೋದ್ರಲ್ಲಿ, ನಿಮ್ಮ ಕಸ್ಟಮರ್ ಬೇಸ್ ಬೆಳೆಯೋದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಹಾಗಾಗಿ ಈ 3 ಜನ, ಸ್ಟೂಡೆಂಟ್ಸ್, ವರ್ಕಿಂಗ್ ಪ್ರೊಫೆಷನಲ್ಸ್ ಪ್ಲಸ್ ಬಿಸ್ನೆಸ್ ಮ್ಯಾನ್, ಈ ಮೂವರಿಗೂ ಕೂಡ ಇದು ಒಂದು ಒಳ್ಳೆ ಆದಾಯದ ಅವಕಾಶನ ಸೃಷ್ಟಿ ಮಾಡಿಕೊಡುತ್ತೆ. ಈವನ್ ಹೌಸ್ ವೈಫ್ಸ್ ಕೂಡ ನಿಮ್ಮ ಹತ್ರ ಯಾವುದೇ ಟ್ಯಾಲೆಂಟ್ ಇರಲಿ, ಆ ಟ್ಯಾಲೆಂಟ್ ನ ನೀವು ಆನ್ಲೈನ್ ತಗೊಂಡ್ ಬಂದು ನಿಮ್ಮದೇ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನ ಮುಗಿಸಿ ನಿಮಗ್ ಬಿಡುವಾದ ವೇಳೆನಲ್ಲಿ ಕೆಲಸ ಮಾಡಿ ನೀವು ಆರಾಮಾಗಿ ಇಲ್ಲಿಂದ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಬೋದು. ಆ ಲೆವೆಲ್ಗೆ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ನಿಮಗೆ ಕಾಣಿಸುತ್ತೆ. ಟ್ರೆಡಿಷನಲ್ ವೇ ಆಫ್ ಚೂಸಿಂಗ್ ಎನಿಥಿಂಗ್, ಕರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವ ತರ ಚೂಸ್ ಮಾಡ್ತೀವಿ? ಕರಿಯರ್ ಅಂತ ಹೋದಾಗ ಒಂದು ರೆಫರೆನ್ಸ್ ಇಂದ ಚೂಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಟ್ರೆಂಡ್ ಇಂದ ಚೂಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಅಟ್ರಾಕ್ಷನ್ ಇಂದ ಚೂಸ್ ಮಾಡ್ತಾರೆ. ರೆಫರೆನ್ಸ್ ಅಂದ್ರೆ ಹೆಂಗೆ? ಪಕ್ಕದ ಮನೆಯವ್ರು ಏನ್ ಮಾಡ್ತಿದ್ದಾರೆ, ಚಿಕ್ಕಪ್ಪನ ಮಗ ಏನ್ ಮಾಡ್ತಿದ್ದಾಳೆ, ಚಿಕ್ಕಪ್ಪನ ಮಗ ಏನ್ ಮಾಡ್ತಿದ್ದಾನೆ, ಅಕ್ಕ ಮೆಡಿಕಲ್ ಮಾಡ್ತಿದ್ರೆ ನೀನು ಮೆಡಿಕಲ್ ಮಾಡ್ಕೋ, ಅಣ್ಣ ಇಂಜಿನಿಯರಿಂಗ್ ಮಾಡ್ತಿದ್ರೆ ನೀನು ಇಂಜಿನಿಯರಿಂಗ್ ಮಾಡ್ಕೋ. ಜನರಲಿ ಇದೇ ಟ್ರೆಂಡ್ ಫಾಲೋ ಆಗುತ್ತೆ. ಇದೇ ಪ್ಯಾಷನ್ ಅಲ್ಲಿ ನಾವು ನಮ್ಮ ಕರಿಯರ್ ನ ಅಥವಾ ಸ್ಕೂಲಿಂಗ್ ನ ಚೂಸ್ ಮಾಡಿರ್ತೀವಿ. ಇನ್ನು ಟ್ರೆಂಡ್ ಅಂತ ಹೋದ್ರೆ, ಇವಾಗ ಟ್ರೆಂಡ್ ಏನಿದೆ? ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ನಾವು ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿಯೋಣ. ಇಲ್ಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯೋಣ. ಬಿಗ್ ಡೇಟಾ ಸೈನ್ಸ್, ಡೇಟಾ ಅನಲಿಸ್ಟ್. ಸೊ ಈ ತರ ಟ್ರೆಂಡ್ ನ ಬೆನ್ನತ್ತಿ ಹೋದ್ರೆ ಆ ಟ್ರೆಂಡ್ ಅಲ್ಲಿ ಬೇರೆಯವ್ರಿಗೆ ಸಕ್ಸಸ್ ಸಿಗ್ತಾ ಇದೆ, ಬಟ್ ನಮಗ್ ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಫ್ಯಾಕ್ಟರ್ ನ ಯಾರು ಕನ್ಸಿಡರ್ ಮಾಡಲ್ಲ. ಯಾರಿಗೆ ಆ ಫೀಲ್ಡ್ ಇಷ್ಟ ಆಗತ್ತೆ ಅವ್ರ ಅದ್ರಲ್ಲಿ ಹೋದ್ರೆ ಅವ್ರಿಗದು ಕಷ್ಟ ಆಗಲ್ಲ.
ಯಾರಿಗ ಇಷ್ಟ ಇರಲ್ವೋ ಅವ್ರು ಆ ಫೀಲ್ಡ್ ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ದೊಡ್ಡ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಫೀಲ್ಡ್ ನ ಎಂಜಾಯ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆ, ಸೊ ವಿ ನೀಡ್ ಟು ಬಿ ರಿಯಲಿ ಕೇರ್ಫುಲ್. ಅದೇ ತರ ಬಿಸ್ನೆಸ್ ಕೂಡ ಹಂಗೆ ಮಾಡ್ತಾರೆ. ಯಾವ್ದೋ ಒಂದು ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ನಾನು ಕೂಡ ಆ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬಿಡ್ತೀನಿ ಅಂತ ಶುರು ಮಾಡ್ಬಿಡ್ತಾರೆ. ಬಟ್ ಅದ್ರಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ ಲೆವೆಲ್ ನ ಎಫರ್ಟ್ ಬೇಕು, ಯಾವ ಲೆವೆಲ್ಗೆ ಕಾಂಟ್ಯಾಕ್ಟ್ಸ್ ಬೆಳೆಸಿರ್ಬೇಕು, ಆಮೇಲೆ ನನಗೆ ನನ್ನಿಂದ ಎಷ್ಟು ಡೆಡಿಕೇಶನ್ ಬೇಕು ಇದರಲ್ಲಿ ಅನ್ನೋದು ಗೊತ್ತಾಗುತ್ತೆ. ಯಾವುದೇ ಸ್ಟೆಪ್ ತಗೊಳ್ಳಿ ಲೈಫ್ ಅಲ್ಲಿ ಈ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಎಡೋದು ಗ್ಯಾರಂಟಿ. ನಾನು ಕೂಡ ಅನ್ಫಾರ್ಚುನೇಟ್ಲಿ ಅದೇ ತರ ನನ್ನ ಕರಿಯರ್ ನ ಚೂಸ್ ಮಾಡಿದ್ದೆ. ಗೊತ್ತಿಲ್ದೇನೋ ಇಂಜಿನಿಯರಿಂಗ್ ಚೂಸ್ ಮಾಡ್ಬಿಟ್ಟಿದ್ದೆ. ಯಾಕಂದ್ರೆ ನನ್ ಚಿಕ್ಕಪ್ಪ ಒಬ್ರು ಇಂಜಿನಿಯರಿಂಗ್ ಮಾಡ್ಕೊಂಡು ಸಕ್ಸಸ್ಫುಲಿ ಅವ್ರ ಲೈಫ್ ನ ಲೀಡ್ ಮಾಡ್ತಾ ಇದ್ರು. UK ಗೆ, US ಗೆ, ಸಿಂಗಾಪುರ್ಗೆಲ್ಲ ಹೋಗಿ ಬಂದಿದ್ರು. ಸೊ ಮನೆಯಲ್ಲೂ ಒಂದು ಇಂಪ್ರೆಷನ್ ಇತ್ತು, ಇಂಜಿನಿಯರಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಲೈಫ್ ಅಲ್ಲಿ ಏನಾದ್ರು ಮಾಡ್ತಾನೆ ಮಗ ಅಂತ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ಬಿಟ್ವಿ. ಅನ್ಫಾರ್ಚುನೇಟ್ಲಿ ನನಗ್ 30 ವರ್ಷ ಆದ್ಮೇಲೆ ನಾನು ತಿರುಗಿ ನಿಂತು ನೋಡ್ಕೊಂಡಾಗ ಎಕ್ಸಾಕ್ಟ್ಲಿ ಈ ತರ ಕಂಡ್ಕೊಂಡಿದ್ದೆ. ಕಲ್ತಿದ್ದು ಸಾಕಷ್ಟಿತ್ತು, ಕೆಲಸ ಕೂಡ ಮಾಡಿದ್ದೆ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ. ಐ ಆಮ್ ಅ ವೆರಿ ಹಾರ್ಡ್ ವರ್ಕರ್ ಬೈ ದ ವೇ. ಆ ಹಾರ್ಡ್ ವರ್ಕ್ ಇಂದಾನೆ ನನ್ನ ಲೈಫ್ ಅಲ್ಲಿ ನಾನು ಮೊದಲನೇ 4 ವರ್ಷದಲ್ಲೇ ಅಸಿಸ್ಟೆಂಟ್ ಮ್ಯಾನೇಜರ್ ಆದೆ. ಆ ಪೋಸ್ಟ್ ಸಿಕ್ತು ನನಗೆ. ಬಟ್ ಅಲ್ಲಿಂದ ಮುಂದೆ ಏನು ಅಂತ ಯೋಚನೆ ಮಾಡಿ ನೋಡಿದಾಗ 5 ವರ್ಷ ಆದ್ಮೇಲೆ ನಾನು ಏನ್ ಮಾಡ್ತಾ ಇರ್ತೀನಿ ಅಥವಾ 10 ವರ್ಷ ಆದ್ಮೇಲೆ ನಾನು ಏನ್ ಮಾಡ್ತಾ ಇರ್ತೀನಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಈ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ. ಜಾಯಿನ್ ಆಗ್ಬೇಕಾದ್ರೂ ಅದೇ ಡೌಟ್ ಇತ್ತು. ಯಾವ ಕಂಪನಿ ಜಾಸ್ತಿ ಸಂಬಳ ಕೊಡ್ತಾ ಇದೆ ನಾನು ಆ ಕಂಪನಿಗೆ ಜಂಪ್ ಮಾಡ್ದೆ. ಕಾಲೇಜ್ ಮುಗಿಸೋಕ್ಕಿಂತ ಮುಂಚೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿರೋದ್ರಿಂದ ನನ್ನ ಹತ್ರ 3 ಜಾಬ್ ಆಫರ್ಸ್ ಇತ್ತು. ಚೂಸ್ ಮಾಡಿದ್ದು ಯಾವುದು? ಜಾಸ್ತಿ ಸಂಬಳ ಕೊಡೋ ಕಂಪನಿನ. ಆಲ್ಮೋಸ್ಟ್ ಎಲ್ರು ಮಾಡೋದು ಅದನ್ನೇ. ಎಲ್ಲೋ ಒಬ್ರು ಇಬ್ರು ಇರ್ತಾರೆ, ಇಂಟ್ರೆಸ್ಟ್ ಬಗ್ಗೆ ನೋಡ್ತಾರೆ. ಬಟ್ ಈ ಕ್ಲಾರಿಟಿ ತುಂಬಾ ಜನಕ್ಕೆ ಇರಲ್ಲ. ನನಗೆ ಈ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದಾನೆ ನನ್ನ ಲೈಫಲ್ಲೂ ಕೂಡ ನಾನು 10 ರಿಂದ 12 ವರ್ಷ ಸಫರ್ ಮಾಡ್ಬೇಕಾಯ್ತು. ನಾನು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನನಗೆ ಸಕ್ಸಸ್ ಅನ್ನೋ ಸಿಕ್ತು, ಬಟ್ ನನಗೆ ಖುಷಿ ಸಿಗ್ಲಿಲ್ಲ. ನನ್ನ ಕೆಲಸನ ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಕೆಲಸನ ಮಾಡ್ಬೇಕು, ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಿಮಗೆ ಸ್ಪೆಷಲ್ ಕೆಪಾಸಿಟಿ ಏನು ಬೇಕಾಗಿಲ್ಲ. ನೀವೇನ್ ಮಾಡ್ತಾ ಇದೀರಲ್ಲ ಅದನ್ನ ಎಂಜಾಯ್ ಮಾಡ್ತಾ ಮಾಡಿದ್ರೆ ಸಾಕು. ನೀವು ಮೊಬೈಲ್ ಶಾಪ್ ಇಟ್ಕೊಂಡಿರ್ಲಿ, ನೀವು ಅಬ್ಯಾಕಸ್ ಕಲಿಸ್ತಾ ಇರ್ಲಿ, ವೇದಿಕ್ ಮ್ಯಾಥ್ಸ್ ಕಲಿಸ್ತಾ ಇರ್ಲಿ, ಅಥವಾ ನಿಮ್ದು ಹಾರ್ಡ್ವೇರ್ ಬಿಸ್ನೆಸ್ ಇರ್ಲಿ, ಆ ಕೆಲಸನ ನೀವು ಎಂಜಾಯ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಯಾರು ತಡೆಯಲ್ಲ. ನಾನು ಇವಾಗ ಏನ್ ಕೆಲಸ ಮಾಡ್ತಾ ಇದ್ದೀನಲ್ಲ ಇದನ್ನ 100% ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಜಾಬ್ ಅಲ್ಲಿ ಇರ್ಬೇಕಾದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಆಫೀಸ್ ಅವರ್ಸ್ ಇತ್ತು. 5 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಆ 5 ಗಂಟೆ ಆಗೋದ್ರೊಳಗಾಗಿ ನಾನು ಸುಸ್ತಾಗ್ಬಿಡ್ತಿದ್ದೆ. ಬಟ್ ಇಲ್ಲಿ ಇವಾಗ ಬೆಳಗ್ಗೆ 5:30ಯಿಂದ ರಾತ್ರಿ 11 ಗಂಟೆವರೆಗೂ ನಾನು ಕೆಲಸ ಮಾಡ್ತೀನಿ. ಆದ್ರೂ ಕೂಡ ನನಗೆ ದಣಿವಾಗಲ್ಲ. ಯಾಕಂದ್ರೆ ಅಲ್ಲಿ ಯಾವ ಕೆಲಸದಲ್ಲಿ ನಿಮಗೆ ಮನಸ್ಸು ಬರಲ್ವೋ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಮನಸ್ಸು ದಣಿಯುತ್ತೆ, ನಿಮ್ಮ ದೇಹ ದಣದಿರಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್. ಸೊ ನಾವ್ ಹೆಂಗಾದ್ರೂ ಇರ್ಲಿ, ಜನ ಏನ್ ತಿಳ್ಕೊತಾರೆ, ನಾನ್ ಜಾಬ್ ಅಲ್ಲಿ ಇರ್ಬೇಕಂದ್ರೆ ನನ್ ಬಗ್ಗೆ ಅವ್ರಿಗಿರೋ ಇಂಪ್ರೆಷನ್ ಇದೆ. 1 ಲಕ್ಷ ಸಂಬಳ ಇದೆ ಅವನ್ಗೆ, AC ಕ್ಯಾಬಿನ್ ಇದೆ, ಕಾರಲ್ಲಿ ಹೋಗ್ತಾನೆ, ಒಂದ್ 4-5 ಜನ ರಿಪೋರ್ಟರ್ಸ್ ಇದಾರೆ, ಸೊ ಏನು ತೊಂದ್ರೆನೇ ಇಲ್ಲ, ಇವ್ನಿಗೇನು ಟೆನ್ಷನ್ ಇಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಬಟ್ ಆಕ್ಚುಲಿ ನಮಗ್ ಗೊತ್ತಿರುತ್ತೆ ನಮ್ ಲೈಫ್ ಹೆಂಗಿದೆ, ನಮ್ ಪ್ರೆಷರ್ ಏನಿದೆ, ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ. ಎಲ್ರಿಗೂ ಗ್ಯಾರಂಟಿ ಹೇಳ್ತೀನಿ, ನಿಮಗೂ ಕೂಡ ಈ ತರ ಅನ್ಸಿರುತ್ತೆ. ಬಟ್ ಆಸ್ ಯೂಶುವಲ್ ನಾವ್ ಇದನ್ನ ತೋರ್ಸ್ಕೊಳಲ್ವಲ್ಲ. ನಾವ್ ಮಾತ್ರ ಬೇರೆಯವ್ರಿಗೆ ಓಕೆ ನಾವು ಚೆನ್ನಾಗಿ ಇದೀವಿ ಅಂತಾನೆ ತೋರಿಸ್ಕೊತೀವಿ. ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಅವರೆಲ್ಲ ಬಂದಾಗ ಓಕೆ ನಿಮ್ ಮಗ ಅಂತೂ ಎಂಜಿನಿಯರ್ ಇದಾನೆ ಅಂತ. ಹೌದು, ನಾವು ಕಾಲರ್ ಏರ್ಸಿನೇ ಹೇಳ್ತೀವಿ. ದಟ್ಸ್ ಅ ಕಾಮನ್ ಟೆಂಡೆನ್ಸಿ ಅಲ್ವಾ? ಮಾಡಿರ್ತೀರಲ್ಲ, ಜಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ವಾಯ್ ಅಂತ ಟೈಪ್ ಮಾಡಿ, ಇಫ್ ಯು ಅಗ್ರಿ ವಿತ್ ದಿಸ್. ನೀವು ನಾನು ಹೇಳ್ತಾ ಇರೋದಕ್ಕೆ ಇದು ಹೌದು, ಇದೇ ತರ ನನ್ನ ಲೈಫ್ ಅಲ್ಲಿ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ವಾಯ್ ಅಂತ ಟೈಪ್ ಮಾಡಿ. ನನ್ನ ಕಂಪ್ಲೀಟ್ ಜರ್ನಿನಲ್ಲಿ ಮುಂದೆ ಏನು ಅನ್ನೋದೇ ನನಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಥ್ಯಾಂಕ್ ಯು ನಿತಿನ್, ಥ್ಯಾಂಕ್ ಯು ಮನೋಜ್, ಥ್ಯಾಂಕ್ ಯು ಪ್ರತಿಮಾ ಅವರೇ. ಮುಂದೆ ಏನು? ಇವಾಗ ನಾನ್ ತುಂಬಾ ಜನಕ್ಕೆ ಇವಾಗ ಬಿಸ್ನೆಸ್ ಅಲ್ಲಿ ಇದ್ರೂ ಕೂಡ ಮುಂದೆ ಏನು ಅನ್ನೋದು ಸಾಕಷ್ಟು ಸತಿ ಗೊತ್ತಾಗ್ತಿರಲ್ಲ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಕಾಲೇಜ್ ಏನ್ ತಗೋಬೇಕು, ಕಾಲೇಜ್ ತಗೊಂಡ್ರೆ ಯಾವ ಕಾಲೇಜ್ ತಗೋಬೇಕು, ಆಮೇಲೆ ಯಾವ ಕೋರ್ಸ್ ತಗೋಬೇಕು, ಆ ಕೋರ್ಸ್ ತಗೊಂಡ್ರೆ ಆ ಕೋರ್ಸ್ ಮುಗಿದ್ಮೇಲೆ ಮುಂದೆ ಏನ್ ಮಾಡ್ಬೇಕು,
ಯಾಕಂದ್ರೆ ಎಕ್ಸ್ಪೋಜರ್ ಅನ್ನೋದು ಲಿಮಿಟೆಡ್ ಇರುತ್ತೆ. ಮೆಟ್ರೋ ಸಿಟೀಸ್ ನಲ್ಲಿ ಆದ್ರೆ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಅಂತ ಸಿಗುತ್ತೆ. ಬಟ್ ನಾನ್ ಮೆಟ್ರೋ ಸಿಟೀಸ್ ಅಲ್ಲಿ ಕಲ್ತಿರೋ ಮಕ್ಳು ಏನ್ ಮಾಡ್ಬೇಕು? ಅದಕ್ಕೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ನ ಕನ್ನಡದಲ್ಲಿ ಕಲ್ಸೋದಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನನಗೆ ಈ ಕ್ವಶನ್ ಇತ್ತು, ಕಂಟಿನ್ಯೂಸ್ ಆಗಿ ಈ ಕ್ವಶನ್ ನನಗೆ ಕಾಡ್ತಾ ಇತ್ತು, ಮುಂದೆ ಏನು ಅನ್ನೋದು. ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ಜನಕ್ಕೆ ಇವಾಗ ಬಿಸ್ನೆಸ್ ಬೆಳೀತಾ ಇಲ್ಲ, ಕೊರೋನಾ ಇದೆ, ಜನ ನಮ್ಮ ಹತ್ರ ಬರೋದನ್ನ ಕಡಿಮೆ ಮಾಡಿದ್ದಾರೆ, ಮುಂದೆ ಏನು? ಈ ಕ್ವಶನ್ ಇದೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಟ್? ಅದಕ್ಕೆ ಒಂದು ಪರಿಹಾರ ಅಂತ ಕಂಡ್ಕೋಬೇಕಾದ್ರೆ ನಾವು ಬೇರೆ ಏನಾದ್ರೂ ಕಲಿಬೇಕು. ಓಕೆ, ಸೊ ನನ್ನ ಜರ್ನಿನಲ್ಲಿ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ನನಗಿರೋ ಕ್ವಶನ್ಸ್ ತುಂಬಾ ಜನಕ್ಕೆ ಇರುತ್ತೆ ಅಂತ ಅನ್ಕೊಂಡು ನಾನು ಈ ತರ ಕನ್ನಡದಲ್ಲೇ ಕೆಲವೊಂದು ವೆಬಿನಾರ್ಸ್ ನ ಕಂಡಕ್ಟ್ ಮಾಡಕ್ ಶುರು ಮಾಡಿದೆ. ಲಾಸ್ಟ್ 2020 ಒಂದೇ ವರ್ಷದಲ್ಲಿ ನಾನು 380ಕ್ಕಿಂತ ಜಾಸ್ತಿ ವೆಬಿನಾರ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಡೈಲಿ ಒಂದಾದ್ರೂ ನಾನು ವೆಬಿನಾರ್ ನ ಕಂಡಕ್ಟ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ಲಿ, ನಮ್ ಕಂಪನಿನಲ್ಲಾದ್ರೂ ಮಾಡ್ಲಿ ಅಥವಾ ನಾವು ಮನೆಯಲ್ಲಾದ್ರೂ ಮಾಡ್ಲಿ, ಎಲ್ಲಾದ್ರೂ ಮಾಡ್ಲಿ, ನಮ್ ಮೇಲೆ ಯಾರು ಇರ್ತಾರಲ್ಲ, ಡೆಫಿನೆಟ್ಲಿ ಅವ್ರು ನಮ್ಮನ್ನ ಇದೇ ತರ ನೋಡ್ಕೊತಾ ಇರ್ತಾರೆ. ನನಗೆ ಬೆಸ್ಟ್ ಸೇಲ್ಸ್ ಪರ್ಸನ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕರೂ ಕೂಡ ನನ್ನ ಬಾಸ್ ನನಗೆ ಇದೇ ತರ ನೋಡ್ಕೊತಾ ಇದ್ರು. ಕಾರಣ ಏನು? ನನಗನ್ನಿಸ್ತಾ ಇತ್ತು ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆ ನನ್ನಿಂದ ಅಂತ. ಬಟ್ ನಾನು ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ತಗೊಂಡಾಗ ಗೊತ್ತಾಯ್ತು, ಆಕ್ಚುಲಿ ಅವ್ರ ರೋಲ್ ನ ನಿಭಾಯಿಸ್ತಾ ಇದ್ರು. ಅವ್ರು ಕರೆಕ್ಟ್ ಆಗಿ ತಮ್ಮ ಕೆಲಸನ ಮಾಡ್ತಾ ಇದ್ರು. ಅವ್ರ ಕೆಲಸ ಏನು? ಹೊರೋ ಕತ್ತೆಗೆನೆ ಇನ್ನೊಂದ್ ಸ್ವಲ್ಪ ಹೊರಿಸಿ, ಯಾವ ಕತ್ತೆ ಹೊರಲ್ಲ ಆ ಕತ್ತೆ ಮೇಲೆ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಕಲ್ಸಿರ್ತಾರ ಅವ್ರಿಗೆ. ಸೊ ಐ ವಾಸ್ ಡೂಯಿಂಗ್ ದ ರೈಟ್ ಥಿಂಗ್. ನಾನ್ ಚೆನ್ನಾಗಿ ಮಾಡ್ತಾ ಇದ್ದೆ, ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಅಂತ ನನಗೆ ಚೆನ್ನಕ್ಕೆ ಚಾಡ್ಬೆ ಮಾತ್ ಚಡವ ಅಂತಾರಲ್ಲ, ಕಿವಿಲ್ ಹೂ ಇಡ್ಬೇಡ ಅಂತಾರಲ್ಲ. ಸೊ ಅದು ನನಗೆ ತುಂಬಾ ಬೇಗನೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೆ, ಸರ್ ಬಸ್ ಕರೋ ಅಬ್, ಓಕೆ ಬಹುತ್ ಹೋಗ್ಯಾ ತಾರೀಫ್ ಅಂತ ನಾನು ಶುರು ಮಾಡ್ತಿದ್ದೆ. ಅದಕ್ಕೆ ಅವರು ಆ ಒಂದು ಪಾಯಿಂಟ್ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಪ್ರೆಷರ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ನಾನ್ ಯಾವ್ದಾದ್ರು ಒಂದು ಮಿಸ್ ಆಗಿದ್ರೆ ನಾನು 10 ಕರೆಕ್ಟ್ ಮಾಡಿರ್ಲಿ, ಬಟ್ ಒಂದನ್ನ ತಗೊಂಡ್ಬಿಟ್ಟು ಆ ಮಿಸ್ ಆಗೋದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಓಕೆ, ಸೊ ನನ್ಗೆ ಆ ಲೈಫ್ ಆಕ್ಚುಲಿ ಬೇಡವಾಗಿತ್ತು. ದಟ್ಸ್ ವೈ ಐ ಕ್ವಿಟ್ ಮೈ ಜಾಬ್. ನಾನು ಜಾಬ್ ನ ಬಿಟ್ಬಿಟ್ಟು ನನಗೆ ಬೇಕಾಗಿರುವಂತ ಕ್ಲಾರಿಟಿನ ತಗೊಂಡೆ. ಜಾಬ್ ಬಿಟ್ರು ಕೂಡ ನನ್ನ ಲೈಫ್ ಅಲ್ಲಿ ನಾನು ಯಾವ ತರ ನನ್ನ ಲಯಬಿಲಿಟೀಸ್ ನ ಫುಲ್ಫಿಲ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಯ್ತು. ಆ ಕ್ಲಾರಿಟಿ ಸಿಕ್ಕಿರೋದಕ್ಕೆ ಐ ಲೆಫ್ಟ್ ದ ಜಾಬ್, ಐ ಬಿಕಮ್ ಅ ಫ್ರೀ ಬರ್ಡ್ ಅಂಡ್ ಐ ಸ್ಟಾರ್ಟೆಡ್ ಅ ಕಂಪನಿ. ನನ್ನ ಕಂಪನಿನ ಸ್ಟಾರ್ಟ್ ಮಾಡ್ಕೊಂಡೆ, ರೆಡಿಸೋ ಅಂತ, ರಿಲಯಬಲ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ನನ್ನ ಕಂಪನಿ ಸ್ಟಾರ್ಟ್ ಮಾಡ್ಕೊಂಡೆ. ಇದರಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ನ ಕೊಡ್ತಾ ಇದ್ದೀನಿ. ಪ್ಲಸ್ ಕೊರೋನಾ ಬಂದ್ಮೇಲಂತೂ ಇದ್ರ ಅವಶ್ಯಕತೆ ತುಂಬಾನೇ ಜಾಸ್ತಿ ಆಯ್ತು ಅಂತ ಗೊತ್ತಾಗಿ ಕರ್ನಾಟಕದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಇದನ್ನ ಕನ್ನಡದಲ್ಲೇ ಕಲ್ಸೋದಕ್ಕೆ ಶುರು ಮಾಡಿದೆ. ಇದರಿಂದ ತುಂಬಾ ಜನಕ್ಕೆ ಇಲ್ಲಿವರೆಗೂ ಹೆಲ್ಪ್ ಆಗಿದೆ, ಇನ್ ಮುಂದೆನೂ ಹೆಲ್ಪ್ ಆಗತ್ತೆ. ನನ್ನ ಲೈಫ್ ಅಲ್ಲಿ ಇರೋ ಇದೊಂದು ದೊಡ್ಡ ಮಿಷನ್ ಮಾಡ್ಕೊಂಡಿದ್ದೀನಿ ಇವಾಗ. ಅದೇನಂದ್ರೆ ಐ ವಾಂಟ್ ಟು ಹೆಲ್ಪ್ ಅಟ್ ಲೀಸ್ಟ್ 1 ಮಿಲಿಯನ್ ಪೀಪಲ್. ಕಡಿಮೆ ಅಂದ್ರೆ 10 ಲಕ್ಷ ಜನಕ್ಕಾದ್ರೂ ನಾನು ಸಹಾಯ ಮಾಡ್ಬೇಕು ಅಂತ ಈ ತರ ವೆಬಿನಾರ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕೋರ್ಸಸ್ ಗಳು ಆನ್ಲೈನ್ ಅಲ್ಲಿ ಸಾಕಷ್ಟಿದೆ. ಯಾರಿಗೂ ಕೂಡ ನಾನು ಬಂದು ನನ್ನ ಕಡೆಯಿಂದಾನೇ ಕಲೀರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್ ನಾಲೆಜ್ ಶೇರ್ ಮಾಡ್ಬೇಕಾಗಿರೋದು, ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕಾಗಿರೋದು ನನ್ನ ಕೆಲಸ. ನಾನ್ ಮಾಡ್ತಾ ಇರೋ ಕೆಲಸದಿಂದ ಒಂದ್ 10 ಜನಕ್ಕಾದ್ರೂ ಲೈಫ್ ಅಲ್ಲಿ ಹೆಲ್ಪ್ ಆದ್ರೆ ಸೊ ಐ ಬಿ ಮೋರ್ ದನ್ ಹ್ಯಾಪಿ. ನನಗೆ ಆ ಖುಷಿ ಇದೆ. ಓಕೆ, ಸೊ ಯಾರು ಕಲಿತೀನಿ ಅಂತ ಬರ್ತಾರೆ 100% ಅವ್ರಿಗೆ ಭರವಸೆಯಿಂದ ಬಂದ್ರೆ ಡೆಫಿನೆಟ್ಲಿ ಐ ಬಿ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ದಮ್. ಓಕೆ, ಸೊ ನೆಕ್ಸ್ಟ್ ವಿಷನರಿ ಅಂತ ನನ್ನ ಕೋಚಿಂಗ್ ಪ್ರೋಗ್ರಾಮ್ಸ್ ನಡೆಸ್ಕೊಡ್ತೀನಿ. ಕರಿಯರ್ ಕೋಚಿಂಗ್ ಮತ್ತೆ ರಿಲೇಶನ್ಶಿಪ್ ಕೋಚಿಂಗ್ ಪ್ರೋಗ್ರಾಮ್ಸ್ ನಡೆಸ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ನಾನು ಮೊದಲೇ ಹೇಳ್ದಂಗೆ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ಸ್ ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕಲಿಸ್ತಾ ಇದ್ದೀನಿ. ಹೌ ಇಟ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್. ಲೆಟ್ಸ್ ಸಿ ದಿಸ್. ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ನ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ಬೇಕು ಅಂತ ಇವಾಗ ಯಾಕೆ ಯೋಚನೆ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ನೀವು ಖುಷಿಯಾಗಿರ್ಬೇಕು ಅಂದ್ರೆ ನಿಮಗ್ ಗೊತ್ತಿರ್ಬೇಕು ನೀವು ಯಾವ ಕಡೆ ಹೋಗ್ತಿದ್ದೀರಾ ಅಂತ. ನೀವು ಬೈಕ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಲೆಫ್ಟ್ ಟರ್ನ್ ತಗೋಬೇಕಾಗಿದೆ, ಬಟ್ ನಿಮ್ ಬೈಕ್ ರೈಟ್ ಟರ್ನ್ ತಗೊಂಡ್ರೆ, ಯಾವತ್ತೋ ಒಂದ್ಸತಿ ಆಕ್ಸಿಡೆಂಟಲಿ ತಗೊಂಡ್ರೆ ಪರವಾಗಿಲ್ಲ, ಬಟ್ ಗೊತ್ತಿದ್ದು ಪದೇ ಪದೇ ನೀವು ರೈಟ್ ತಗೋತಾ ಹೋದ್ರೆ ಇರಿಟೇಷನ್ ಶುರು ಆಗುತ್ತೆ. ನಾನು ಹೋಗ್ಬೇಕಾಗಿರೋ ದಾರಿ ಬೇರೆ ಕಡೆ ಇದೆ, ಬಟ್ ಇದೇ ದಾರಿನಲ್ಲೇ ನಾನು ಗಾಡಿ ನನಗೆ ತಗೊಂಡು ಹೋಗ್ತಾ ಇದೆ ಅನ್ನಂಗ್ ಆಗುತ್ತೆ. ಸೊ ದಾಟ್ ಶುಡಂಟ್ ಬಿ ದ ಕೇಸ್. ನಿಮ್ ಲೈಫ್ ನ ನಿಮಗೆ ಹೆಂಗ್ ಬೇಕೋ ಹಂಗೆ ನಿಮ್ ರೂಟ್ ಅಲ್ಲಿ ತಗೊಂಡು ಹೋಗೋದಕ್ಕೆ ಈ ಒಂದು ಫೀಲ್ಡ್ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಪ್ಯಾಷನ್, ನಿಮ್ಮ ಇಂಟ್ರೆಸ್ಟ್ ಜೊತೆಗೇನೆ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ನೀವು ಯಾವುದೇ ಡೊಮೇನ್ ಅಲ್ಲಿ ಇರಿ, ನಿಮಗೆ ಏನೇ ಎಕ್ಸ್ಪೀರಿಯನ್ಸ್ ಇರಲಿ, ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡಿ
ಬರೀ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಅದರಿಂದಾನೇ ದುಡ್ಡನ್ನ ಸಂಪಾದನೆ ಮಾಡುವಂತ ಸಾಕಷ್ಟು ಅವಕಾಶಗಳು ಇದು ಒದಗಿಸ್ಕೊಡುತ್ತೆ. ಕೆಲವೊಂದು ಎಕ್ಸಾಂಪಲ್ ಗಳನ್ನ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಇನ್ನು ವರ್ಕ್ ಪ್ರೆಷರ್ ಎಷ್ಟಿರುತ್ತೆ ಅಂದ್ರೆ ಇವಾಗ ಅದು ನಾನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಕೆಲಸ ಮಾಡೋದು ಮೊದ್ಲೆಲ್ಲ 10 ಜನ ಮಾಡೋ ಕೆಲಸನ ಇವಾಗ ಇಬ್ಬರಿಗೆ ಕೊಡ್ತಾರೆ. ನಿಮಗ್ ಕೊಡೋ ಕೆಲಸ, ನಿಮಗ್ ಕೊಡೋ ಸಂಬಳದಲ್ಲಿ 2 ಕೆಲಸ ಮಾಡ್ಬೇಕು ನೀವು. ಆದ್ರೆ ಕೊಡೋದಷ್ಟು 10 ಕೊಡ್ತಾರೆ. ದಿನ ಮುಗಿದ್ಮೇಲೆ ನೀವು ಪ್ರೆಷರ್ ಅಲ್ಲಿ ಬಂದು 4 ಮುಗಿಸಿದ್ರು ಕೂಡ ಏನಪ್ಪಾ ಕೊಟ್ಟಿರೋ ಕೆಲಸದಲ್ಲಿ ಅರ್ಧನೂ ಮುಗಿಸಿಲ್ವಲ್ಲ ಅಂತಾರೆ. ಸೊ ಈ ಒಂದು ಮೆಂಟಾಲಿಟಿ ಏನಿದೆಯಲ್ಲ, ಇರಿಟೇಷನ್ ಶುರು ಮಾಡುತ್ತೆ. ಇದೇ ಇರಿಟೇಷನ್ ಡೈಲಿ ಆದ್ರೆ ತಲೆನೋವು ಆಗ್ಬಿಡುತ್ತೆ. ಹಾಗಾಗಿ ತಲೆನೋವು ಕೂಡ ಡೈಲಿ ಆಗ್ಬಿಟ್ಟಿದೆ ಇವಾಗ. ದೇರ್ ಇಸ್ ನಥಿಂಗ್ ಲೈಕ್ ಓಕೆ, ತಲೆನೋವನ್ನ ಯಾರು ಇವಾಗ ಜಡ್ಡು ಅಂತ ಅನ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಎಲ್ರಿಗೂ ಇದ್ದಿದೆ ಅಂತ ಅನ್ಕೋತಾರೆ. ಇಂಥದ್ರಲ್ಲಿ ನಾನು ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀವಲ್ಲ, ಅಷ್ಟೊಂದು ಈಸಿ ಅಲ್ಲ. ಎಸ್ಪೆಷಲಿ ಮೆಟ್ರೋ ಸಿಟೀಸ್ ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ಬಂದು ಅಷ್ಟೊಂದು ಧೂಳು ಹೊಲಸಲ್ಲಿ ನಮ್ಮ ಕಂಪ್ಲೀಟ್ ಸೋತೋಗ್ಬಿಟ್ಟಿರ್ತೀವಿ. ಈ ಮೆಂಟಲ್ ಪ್ರೆಷರ್ ನಮ್ಮ ಫಿಸಿಕಲ್ ಪೇನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಇಂಥದ್ರಲ್ಲಿ ಬಂದು ಮನೆಯವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಅಷ್ಟೊಂದು ವ್ಯವಧಾನ ಇರಲ್ಲ ನಮ್ಮ ಹತ್ರ, ಟು ಬಿ ವೆರಿ ಫ್ರಾಂಕ್. ಸಾಕಷ್ಟು ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಏನೋ ನಮ್ಮಂತ ನಾನ್ ಮೆಟ್ರೋ ಸಿಟೀಸ್ ನಲ್ಲಿ ಇರೋರು ಇಷ್ಟೊಂದು ಈ ಲೆವೆಲ್ಗೆ ಇದ್ರ ಪೇನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಬಟ್ ಮೆಟ್ರೋ ಸಿಟೀಸ್ ಅಲ್ಲಂತೂ ಡೆಫಿನೆಟ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಅಂತದ್ರಲ್ಲಿ ನಿಮ್ಮ ಪ್ಯಾಷನ್ ಏನಾದ್ರು ಇದೆ, ಡಾನ್ಸ್ ಇದ್ರೆ, ಗಿಟಾರ್ ಬಾರ್ಸೋದಿದ್ರೆ, ಅಥವಾ ಸಿಂಗಿಂಗ್ ಇದ್ರೆ, ಅಥವಾ ಇನ್ನು ಪೇಂಟಿಂಗ್ ಇರ್ಬೋದು, ಏನೋ ಇರ್ಬೋದು, ಅದನ್ನ ಹೆಂಗೆ ಫುಲ್ಫಿಲ್ ಮಾಡ್ಕೋತೀರಾ? ಅದ್ರ ಕಡೆ ನೋಡೋಕೆ ಟೈಮ್ ಇಲ್ಲ ಅಂತಾರೆ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲ್ತ್ರೆ ಒಂದು ಇದರಲ್ಲಿ ಜಾಬ್ ಅಪರ್ಚುನಿಟೀಸ್ ಕೂಡ ಸಾಕಷ್ಟಿದೆ. ಇಲ್ಲ ಬೇಡ ಅಂದ್ರೆ ನೀವೇ ಇದರಲ್ಲಿ ನಿಮ್ಮ ಲೈಫ್ ನ, ನಿಮ್ಮ ಪ್ಯಾಷನ್ ನ ಕಂಡ್ಕೋಬಹುದು. ಇನ್ನು ದುಡ್ಡು ಎಷ್ಟು ಮಾಡೋದಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇರೆದ್ರಲ್ಲಿ ಇದೆ ಆಲ್ರೆಡಿ. ನೀವೇನಾದ್ರು ಬಿಸ್ನೆಸ್ ಅಲ್ಲಿ ಇದ್ರೆ ನಿಮ್ಗೆ ಇದರಲ್ಲಿ ಲಿಮಿಟೇ ಇಲ್ಲ. ಯಾಕಂದ್ರೆ ಇದನ್ನ ಕಲ್ತ್ರೆ ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಕ್ಕೆ ನೀವು ಇದನ್ನ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ನೀವು ಇಮಿಡಿಯೇಟ್ಲಿ ದುಡ್ಡು ಮಾಡೋದಕ್ಕೆ ಶುರು ಮಾಡ್ತೀರಾ ಇದರಿಂದ. ಇನ್ನು ಜಾಬ್ ಅಲ್ಲಿ ಇರೋರು, ಸ್ಟೂಡೆಂಟ್ಸ್ ಅಂತೂ ಸರ್ಟನ್ ಅಮೌಂಟ್ ಆಫ್ ಟೈಮ್ ವರ್ಗು ಕೆಲಸ ಮಾಡ್ತೀರಾ. ನಿಮ್ಮ ಪ್ಯಾಷನ್ ನ ಮಾನಿಟೈಸ್ ಮಾಡ್ಕೊಳ್ಳೋ ಲೆವೆಲ್ ಬಂದ್ಮೇಲೆ ಅದನ್ನ ಅಲ್ಲಿಂದ ದುಡ್ಡಾಗಿ ಕನ್ವರ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರಲ್ಲಿ ಇ ಕಾಮರ್ಸ್ ವೆಬ್ಸೈಟ್ ಕೂಡ ಬರುತ್ತೆ. ಇವಾಗ ತಾನೇ ಕೇಳಿದ್ರು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ತರ ಯಾವ ತರ ಮಾಡ್ಬೋದು ಅಂತ. ನನ್ನ ಸ್ಟೂಡೆಂಟ್ ಆಲ್ರೆಡಿ ಒಬ್ರು ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಹೌ ಇಟ್ ಹೆಲ್ಪ್ಸ್ ಬಿಸ್ನೆಸ್ ಮ್ಯಾನ್ ಅಂಡ್ ಹೌಸ್ ವೈಫ್ಸ್, ಇದನ್ನ ಒಂದ್ಸಲ ನೋಡೋಣ. ಎಲ್ಲಾ ಫೀಲ್ಡ್ ಗಳು ಗ್ರೋ ಆಗುತ್ತೆ ಅಂತ ನಾವು ಅನ್ಕೋತೀವಿ, ಆದ್ರೆ ಎಷ್ಟು ಗ್ರೋ ಆಗುತ್ತೆ? 5%, 6%, 7%, ಸಿಂಗಲ್ ಡಿಜಿಟ್ ಅಲ್ಲೇ ಇದೆ ಇವಾಗ. ತುಂಬಾ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಎಲ್ಲಾ ಕಂಪನಿಗಳು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೆ. ಸೊ ಕಂಪನಿಗಳು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಯಾತಕ್ ಮಾಡ್ತಾ ಇದೆ? ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತ ಆಡಿಯನ್ಸ್ ಅವ್ರಿಗೆ ಸಿಗೋದು ಡಿಜಿಟಲ್ ಗ್ಯಾಜೆಟ್ ಅಲ್ಲೇ. ಮನೇಲಿ ಊಟಕ್ಕೆ ಕೂತ್ರು ಕೂಡ ಜನ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಅಕ್ಕಪಕ್ಕ ಇರೋರ್ ಜೊತೆ ಮಾತಾಡಲ್ಲ, ಬಟ್ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡಿ ಬೇರೆ ಅವ್ರ ಫ್ರೆಂಡ್ಸ್ಗೆ ಮೆಸೇಜ್ ಮಾಡ್ತಿರ್ತಾರೆ. ಅವ್ರು ಹಾಕಿರೋ ಫೋಟೋ ಮೇಲೆ ಕಮೆಂಟ್ ಮಾಡ್ತಿರ್ತಾರೆ. ಸೊ ಈ ತರ ಇರ್ಬೇಕಾದ್ರೆ ನೀವು ಏನೇ ಮಾಡ್ತಾ ಇರಿ ಲೈಫ್ ಅಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇದ್ರೆ, ನೀವು ಒಂದು ಸರಿಯಾದ ರೀತಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ಡೆಫಿನೆಟ್ಲಿ ನೀವು ಇದ್ರ ಮೇಲೆ ದುಡ್ಡು ಮಾಡ್ಬೋದು. ನೀವು ಇವಾಗ ಟೈಮ್ ಪಾಸ್ ಮಾಡ್ತಾ ಇದ್ರಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ, ಫೇಸ್ಬುಕ್ ಅನ್ನ ನೋಡ್ತಿರ್ಬೋದು, ಇನ್ಸ್ಟಾಗ್ರಾಮ್ ನೋಡ್ತಿರ್ಬೋದು, ಅದರಲ್ಲಿ ಜನ ಎಷ್ಟು ದುಡ್ಡು ಮಾಡ್ತಾರೆ ಗೊತ್ತಾ? ತಿಳ್ಕೊಂಡ್ರೆ ತುಂಬಾ ಗಾಬರಿ ಆಗುವಷ್ಟಿದೆ. ಓಕೆ, ನಾನು ಬಾಯಲ್ಲಿ ಹೇಳಲ್ಲ, ಕೆಲವೊಂದು ತೋರಿಸ್ತೀನಿ, ಅವಾಗ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಪ್ರೂಫ್ ಜೊತೆ ತೋರಿಸಿದ್ರೆ ಹೌದು ನಂಬೋದು ಈಸಿ ಆಗತ್ತೆ. ಇನ್ನು ನಿಮ್ಮ ಬಿಸ್ನೆಸ್ ನ ಬೆಳೆಸ್ಕೊಳ್ಳೋದಕ್ಕಾಗ್ಲಿ, ಅಥವಾ ನೀವು ಸ್ಟೂಡೆಂಟ್ ಇದ್ರೆ ನಿಮ್ಮ ಸ್ಕಿಲ್ ಸೆಟ್ ನ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕಾಗ್ಲಿ, ನೀವು ಒಂದು ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ನಿಮ್ಮ ನಾಲೆಜ್ ನ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ನೀವು ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ. ಇದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿಯೋದಕ್ಕೆ ಶುರು ಮಾಡಿದ್ರೆ ನಿಧಾನಕ್ಕೆ ಎಕ್ಸ್ಪರ್ಟ್ ಆಗ್ತಾರೆ. ಯಾವುದೇ ಫೀಲ್ಡ್ ಇರ್ಲಿ ಆರಾಮಾಗಿ ಮಾನಿಟೈಸ್ ಮಾಡ್ಬೋದು. ಬಟ್ ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್. ಓಕೆ, ಸೊ ಆ ಪೇಷನ್ಸ್ ನಿಮ್ಮಲ್ಲಿ ಇದ್ರೆ ನೀವು ಎಕ್ಸ್ಪರ್ಟ್ ಯಾವ ಕೆಲಸದಲ್ಲೂ ಯಾರು ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಇರಲ್ಲ. ಸೊ ಯಾವುದೇ ಫೀಲ್ಡ್ ಅಲ್ಲಿ ಇನಿಷಿಯಲ್ ಬೇಸಿಸ್ ಮೇಲೆ ನಾನು ಎಕ್ಸ್ಪರ್ಟ್ ಆದ್ಮೇಲೆ ಶುರು ಮಾಡ್ತೀನಿ ಅಂತ ಆಗಲ್ಲ. ಸೊ ನೀವು ಕಲಿತಾ ಹೋದಂಗೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನನ್ನ ಕೆಲವೊಬ್ಬ ಸ್ಟೂಡೆಂಟ್ ಇದ್ದಾರೆ, ಆಲ್ರೆಡಿ ಕಲಿಯೋದನ್ನ ಮುಗಿಸಿ ದುಡ್ಡು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ದೇ ವರ್ ಹೌಸ್ ವೈಫ್ಸ್, ಮನೇಲಿ ಕೂತ್ಕೊಂಡೇ ಮಾಡ್ತಿದ್ದಾರೆ. ಹೇಗೆ ಅಂತ ತೋರಿಸ್ತೀನಿ, ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ತೋರಿಸ್ತೀನಿ. ಆಮೇಲೆ ಪೊಟೆನ್ಶಿಯಲ್ ಯಾವ ತರ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಬೆಸ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಗೊತ್ತಾ? ಇದರಲ್ಲಿ ತುಂಬಾ ಒಳ್ಳೆ ವಿಚಾರ ಏನಿದೆ ಅಂದ್ರೆ, ನೀವು ಸ್ಟೂಡೆಂಟ್ ಆಗಿದ್ರೆ
ನಿಮಗೆ ಏನ್ ಇಷ್ಟ ಆಗುತ್ತೆ ಅದರಲ್ಲಿ ನೀವು ದುಡ್ಡು ಮಾಡ್ಬೋದು ಇದರಲ್ಲಿ. ಹೇಗೆ ಅಂದ್ರೆ ಇವಾಗ ನೀವು ಯಾವ್ದೇ ಡಿಗ್ರಿ ಮುಗಿಸ್ಕೊಳ್ಳಿ, ಅವಾಗ ಜಾಬ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ವೇಕೆನ್ಸಿ ಯಾವ್ದ್ರಲ್ಲಿದೆ ಆ ಜಾಬ್ ತಗೋತೀರಾ ಹೊರತು ನನಗೆ ಇದೇ ಜಾಬ್ ಬೇಕು ಇದೇ ಕೊಡಿ ಅಂತಂದ್ರೆ ಯಾರು ಕೊಡಲ್ಲ ನಿಮ್ಗೆ. ಯಾವ ಜಾಬ್ಗೆ ಕರ್ದಿದ್ದಾರೆ ಆ ಜಾಬ್ಗೆ ಅಪ್ಲೈ ಮಾಡ್ತೀರಾ, ಅದು ಸಿಕ್ಕರೆ ಹೋಗ್ಬಿಡ್ತೀರಾ. ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದು ನಿಮ್ಗೆ ಗೊತ್ತಿಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಹಂಗಾಗಲ್ಲ. ನೀವು ವೆಬ್ ಡೆವಲಪ್ಮೆಂಟ್ ಕಲಿಬಹುದು, ಬ್ಲಾಗಿಂಗ್ ಕಲಿಬಹುದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಲಿಬಹುದು, ಕಂಟೆಂಟ್ ರೈಟಿಂಗ್ ಕಲಿಬಹುದು, ಆಮೇಲೆ ವಿಡಿಯೋ ಎಡಿಟಿಂಗ್ ಕಲಿಬಹುದು. ಸಾಕಷ್ಟು ಆಪ್ಷನ್ಸ್ ಇದೆ. ನೀವು ಕಲಿತಾ ನಿಮಗೆ ಯಾವ ಒಂದು ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಆ ಕೆಲಸದ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಸೊ ಯು ಕ್ಯಾನ್ ಚೂಸ್ ಎನಿ ಫೀಲ್ಡ್ ಯು ವಾಂಟ್. ಆಮೇಲೆ ಬಿಸ್ನೆಸ್ ಅಲ್ಲಿ ಇದ್ರೆ ನಿಮ್ಮ ಕೆಲಸಕ್ಕೆ ಯಾವ ಒಂದು ಡೊಮೇನ್ ಯೂಸ್ಫುಲ್ ಅನ್ಸುತ್ತೆ ಅದನ್ನ ಮಾತ್ರ ಮಾಡಿದ್ರೆ ಸಾಕು. ಎಲ್ರು ಎಲ್ಲ ಮಾಡ್ತಾರೆ ಅಂತ ನಾನು ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾ ಕಡೆ ದುಡ್ಡು ಮಾಡೋ ಅವಶ್ಯಕತೆ, ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಇದರಲ್ಲಿ. ಒಂದನ್ನ ಕಲ್ತ್ರೆ ಸಾಕು. ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಡ್ ಹಾಕ್ಬೇಕಂದ್ರೆ ಕಡಿಮೆ ಅಂದ್ರೂ 10,000 ರೂಪಾಯಿ ಬೇಕು ಆ ಸಣ್ಣ ಜಾಗದಲ್ಲಿ. ಆ 10,000 ರೂಪಾಯಿ ಇದರಲ್ಲಿ ಕಡಿಮೆ ಅಂದ್ರೆ 1,00,000 ಜನಕ್ಕೆ ನೀವು ರೀಚ್ ಮಾಡ್ಬೋದು. ಓಕೆ, ಸೊ ಅಷ್ಟೊಂದು ಪೊಟೆನ್ಶಿಯಲ್ ಇದರಲ್ಲಿ ಇದೆ. ನೆಕ್ಸ್ಟ್, ದುಡ್ಡಿನ ಬಗ್ಗೆ ಮಾತಾಡಿದ್ನಲ್ಲ, ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದರಲ್ಲಿ ನಿಮಗೆ ಸಿಗುವಂತ ಅಪರ್ಚುನಿಟೀಸ್ ದುಡ್ಡು ಮಾಡೋದಕ್ಕೆ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಸೊ ಹಾಗಾಗಿ ನನ್ನ ಕೈಯಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ತಪ್ಪದು. ತುಂಬಾ ಕಡಿಮೆ ಇದೆ ಇದರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ನೀವು ಟೈಮ್ ಮತ್ತೆ ನಿಮ್ ನಾಲೆಜ್ ಮಾತ್ರ, ಬೇರೆ ಏನೂ ಅಲ್ಲ. ಓಕೆ, ನಿಮ್ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತೆ ಇಂಟರ್ನೆಟ್ ಇದ್ರೆ ಸಾಕು, ಆರಾಮಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಕೆಲಸ ಮಾಡ್ಬೋದು. ನೀವು ಯಾರೇ ಆಗಿರಿ, ಸ್ಟೂಡೆಂಟ್ ಆಗಿರಿ ಅಥವಾ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರಿ, ಇಲ್ಲ ಅಂದ್ರೆ ನೀವು ಒಬ್ಬ ಬಿಸ್ನೆಸ್ ಮನ್ ಆಗಿರ್ಲಿ, ಆರಾಮಾಗಿ ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿ ನೀವು ಬಿಸ್ನೆಸ್ ನ ಗ್ರೋ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್, ನಿಮಗೆ ಯಾರು ಬೇಕೋ ಅವ್ರಿಗೆ ಟಾರ್ಗೆಟ್ ಮಾಡಿ ಐದರ್ ನೀವು ಜಾಬ್ ನ ಪಡ್ಕೋಬಹುದು, ಇಲ್ಲ ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡಬಹುದು. ಇಲ್ಲ ಅಂದ್ರೆ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಇನ್ನೂ ಹೆಚ್ಚಿನ ಜಾಬ್ ಅನ್ನ ಪಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಹೈಲೈಟ್ ಮಾಡ್ಬೋದು, ಅವ್ರನ್ನ ಟಾರ್ಗೆಟ್ ಮಾಡಿ ಕಂಟಿನ್ಯೂಸ್ ಆಗಿ. ಸೊ ದಟ್ ಈಸ್ ದ ಮೇನ್ ಸ್ಟ್ರೆಂತ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಯಾಕಂದ್ರೆ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಅಲ್ಲಿ ಇವಾಗ Naukri.com ಅಲ್ಲಿ ನಾನು ಡಿಗ್ರಿ ಮುಗಿದಿದೆ, ನಾನು Naukri.com ಅಲ್ಲಿ ನಾನು ಸಿವಿನ ಹಾಕ್ತೀನಿ. ಎಷ್ಟು ಕಾಲ್ ಬರುತ್ತೆ? ತುಂಬಾ ಕಡಿಮೆ. ಆಲ್ರೆಡಿ ಜಾಬ್ ಅಲ್ಲಿ ಇರೋರನ್ನ ತೆಗಿತಾ ಇದ್ದಾರೆ. ಅದ್ರ ಬದಲು ಯಾರಿಗೆ ಅದ್ರ ರಿಕ್ವೈರ್ಮೆಂಟ್ ಇದೆ, ಯಾವ ತರ ಅವ್ರಿಗೆ ತೋರಿಸ್ಬೇಕು, ನಿಮ್ಮ ಪ್ರೊಫೈಲ್ ನ ಯಾವ ತರ ರೆಡಿ ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಗೊತ್ತಾಗಿ ರಿಕ್ವೈರ್ಮೆಂಟ್ ಇರೋರ್ ಇನ್ಬಾಕ್ಸ್ ಗೆನೆ ನಿಮ್ಮ ಒಂದು ಸಿವಿ ಹೋದ್ರೆ ಡೆಫಿನೆಟ್ಲಿ ನಿಮಗೆ ಜಾಬ್ ಸಿಗೋದಾಗ್ಲಿ ಅಥವಾ ನಿಮಗೆ ಪ್ರಮೋಷನ್ ಸಿಗೋ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಇನ್ನು ಬಿಸ್ನೆಸ್ ಮನ್ಗಳಿಗೆ ಅಂದ್ರೆ ಟಿವಿನಲ್ಲಿ ಆಡ್ ಕೊಡಿ, ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಡಿ, ಬ್ಯಾನರ್ ಎಲ್ಲ ಹಾಕಿ, ಯಾರು ನೋಡಿದ್ರು ಅಂತ ಗೊತ್ತಿಲ್ಲ. ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾ ಮುಂದಿನ ತಿಂಗಳು, ಮತ್ತೆ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು. ಬಟ್ ಇಲ್ಲ ಹಂಗಲ್ಲ, ಒಂದ್ಸತಿ ಇನ್ವೆಸ್ಟ್ ಮಾಡಿರೋ ದುಡ್ಡಲ್ಲಿ ಎಷ್ಟು ಜನ ಬಂದಿದ್ದಾರೆ ಅವ್ರ ಡಾಟಾ ಇರುತ್ತೆ, ಫ್ರೀ ಆಗಿ ಅವ್ರಿಗೆ ಮತ್ತೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ತೋರಿಸಬಹುದು. ನೆಕ್ಸ್ಟ್ ಆಫರ್ ಏನ್ ಬಂದಿದೆ ಅದನ್ನ ತೋರಿಸಬಹುದು. ಇವಾಗ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಕಡೆ ಇದೆ, ವಾಟ್ಸ್ಆಪ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ದೀನಿ. ಎಷ್ಟು ಸತಿ ನಿಮ್ಮ ನಂಬರ್ನ ಚೇಂಜ್ ಮಾಡ್ತೀರಾ? ಅಟ್ಲೀಸ್ಟ್ ನೀವು ನನ್ನ ಕಸ್ಟಮರ್ ಆಗಿ ಬಿಡಿ ಪರವಾಗಿಲ್ಲ, ಅಥವಾ ನನ್ನ ಸ್ಟೂಡೆಂಟ್ ಆಗಿ ಬಿಡಿ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಹತ್ರ ಇರೋ ನಾಲೆಜ್ ನ ಶೇರ್ ಮಾಡೋದಕ್ಕೆ ಏನಾದ್ರು ನಾನು ಹೊಸದೇನಾದ್ರು ತಗೊಂಡ್ ಬಂದ್ರೆ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ಬೋದು, ಶೇರ್ ಮಾಡ್ಬೋದು. ಬೇರೆ ಯಾವ ಮಾರ್ಕೆಟಿಂಗ್ ಅಲ್ಲಿ ಈ ಪಾಸಿಬಿಲಿಟಿ ಇದೆ? ಇಲ್ಲ ಅಲ್ಲ. ದಾಟ್ಸ್ ಹೌ ಇಟ್ ಹೆಲ್ಪ್ಸ್. ದಿಸ್ ಇಸ್ ಮೈ ಫೇವರೇಟ್ ಆಕ್ಚುಲಿ. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ನಾನು ಈ ಕೆಲಸನ ಇಲ್ಲೇ ಕೂತ್ಕೊಂಡ್ ಮಾಡ್ಬೇಕು, ಅಲ್ಲೇ ಕೂತ್ಕೊಂಡ್ ಮಾಡ್ಬೇಕು ಅನ್ನೋ ಯಾವುದೇ ತರದ ಗೊಂದಲನ ಸೃಷ್ಟಿ ಮಾಡಲ್ಲ ನಿಮ್ಗೆ. ಸೊ ಹಾಗಾಗಿ ಆರಾಮಾಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ನಿಮಗೆ ಹೆಂಗ್ ಬೇಕೋ ಹಂಗೆ ನೀವು ಸುತ್ತಾಡಿ ಅಥವಾ ನಿಮ್ ಲೈಫ್ ನ ಎಂಜಾಯ್ ಮಾಡಿ ಆಮೇಲೆ ನಿಮ್ ಕೆಲಸನ ಮಾಡ್ಕೋಬಹುದು. ಐಡಿಯಲಿ ಹೇಳ್ಬೇಕು ಅಂದ್ರೆ ಒಬ್ಬ ಹಾರ್ಡ್ ವರ್ಕಿಂಗ್ ಗಾಯ್ ಪ್ರೊಫೆಷನಲಿ ಕಂಪನಿನಲ್ಲಿ ಇದ್ರೂ ಕೂಡ 4 ರಿಂದ 5 ಅವರ್ ಕೆಲಸ ಮಾಡ್ತಾರೆ. ಅಷ್ಟೇ ಟೈಮ್ ನ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ನಿಮ್ ಸಂಪಾದನೆ ಮಾಡ್ಬೋದು. ಓಕೆ, ಸಲೀಂ ಅವ್ರ ಮಾತಾಡ್ಬೇಕಾ? ಬೇಡ ಬೇಡ. ಓಕೆ, ಹಂಗಾದ್ರೆ ಮ್ಯೂಟ್ ಮಾಡಿರ್ತೀನಿ ನಿಮ್ಮನ್ನ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೇಡಿ. ಏನಾದ್ರು ಮಾತಾಡ್ಬೇಕಿದ್ರೆ ದಯವಿಟ್ಟು ಓಪನ್ ಮಾಡ್ಕೊಂಡು ಮಾತಾಡಿ, ಏನಾದ್ರು ಡೌಟ್ ಇದ್ರೆ. ಥ್ಯಾಂಕ್ ಯು ಸೊ ಮಚ್. ಸೊ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಇದು ನಿಮ್ಮ ಪ್ರೊಡಕ್ಟಿವಿಟಿನ ಯಾವ ತರ ಇನ್ಕ್ರೀಸ್ ಮಾಡುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಇದು ಅರ್ಥ ಮಾಡಿಸ್ಕೊಡುತ್ತೆ. ಎಲ್ಲಿ ಯಾವಾಗ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದೇ ನನ್ನ ಹತ್ರ ಇರಬೇಕು, ಅದನ್ನ ನಾನು ಸ್ಟಾಕ್ ಮಾಡ್ಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆನೇ ನಾನು ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆನೇ ನಾಲೆಜ್ ತಗೋಬೇಕು, ಅದ್ರ ಬಗ್ಗೆನೇ ನಾನು ಪಬ್ಲಿಷ್ ಮಾಡ್ಬೇಕು. ಈ ನಾಲೆಜ್ ನಿಮ್ಮ ಹತ್ರ ಇದ್ದಾಗ ಮಾರ್ಕೆಟಿಗೆ ಏನ್ ಬೇಕೋ ಅದನ್ನೇ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ.
ಸೆಕೆಂಡ್, ಇದರಲ್ಲಿ ಎಲ್ಲಾ ಕೆಲಸನೂ ನೀವೇ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ಯಾವುದೇ ಕೆಲಸ ಮಾಡಿ, ಎಲ್ಲದರಲ್ಲೂ ನೀವೇ ಓಡಾಡ್ಬೇಕು. ಇಲ್ಲಿ ಸಾಕಷ್ಟು ಟೂಲ್ಸ್ ಗಳು ಅವೈಲೇಬಲ್ ಇರುತ್ತೆ. ಆಟೋಮೇಶನ್ ಟೂಲ್ಸ್ ಅಂತಾರೆ. ಸೊ ನೀವು ಒಂದು ವಾರದಲ್ಲಿ ಮಾಡೋ ಕೆಲಸನ ಒಂದೇ ದಿನದಲ್ಲಿ ಮಾಡಿ ಅದನ್ನೆಲ್ಲ ಆಟೋಮೇಟ್ ಮಾಡಿ ಇಡ್ಬೋದು. ಅವಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಪ್ರೊಫೈಲ್ ಮೇಲೆ ರನ್ ಆಗ್ತಾ ಇರುತ್ತೆ ಮಾರ್ಕೆಟಿಂಗ್ ಕೆಲಸ. ಆದ್ರೆ ನೀವು ಮಾಡ್ತಿರಲ್ಲ, ಅದನ್ನ ಈ ಆಟೋಮೇಶನ್ ಟೂಲ್ಸ್ ಮಾಡ್ತಾ ಇರುತ್ತೆ. ನೀವು ಒಬ್ಬರನ್ನ ಹೈರ್ ಮಾಡಿದ್ರೆ, ಬಿಸ್ನೆಸ್ ಮನ್ ಆಗಿದ್ರೆ ಒಬ್ಬರನ್ನ ಹೈರ್ ಮಾಡಿದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಪೇ ದಮ್ ರೆಗ್ಯುಲರ್ಲಿ. ಟೂಲ್ಸ್ ಹಂಗಲ್ಲ. ಟೂಲ್ಸ್ಗೆ ತುಂಬಾ ಕಡಿಮೆ ಬೆಲೆ ಕೊಡ್ಬೇಕಾಗತ್ತೆ, ಬಟ್ ಕೆಲಸ ಮಾತ್ರ ಟು ದ ಪಾಯಿಂಟ್ ಆಗುತ್ತೆ. ಯಾವುದೇ ತರ ಮಿಸ್ಟೇಕ್ ಆಗಲ್ಲ. ದಟ್ಸ್ ವೈ ಎವ್ರಿಬಡಿ ಸೇಸ್ ಸಿಸ್ಟಮ್ ವರ್ಕ್ಸ್, ಹ್ಯೂಮನ್ ಫೇಲ್ಸ್ ಅಂತ. ನೆಕ್ಸ್ಟ್, ನಿಮಗೆ ಟೈಮ್ ಉಳಿದ್ರೇನೆ ಅಲ್ವಾ ನೀವು ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ಕಾಗೋದು. ಸದ್ಯಕ್ಕೆ ಎಲ್ಲಿ ಟೈಮ್ ಉಳಿತದೆ? ಯಾರಿಗಾದ್ರೂ ಕೇಳಿ, ಟೈಮ್ ಇಲ್ಲ. ಸ್ಟೂಡೆಂಟ್ ಆಗಿರ್ಬೋದು, ಟೈಮ್ ಇಲ್ಲ. ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಟೈಮ್ ಇಲ್ಲ. ಬಿಸ್ನೆಸ್ ಮನ್ಗಂತೂ ಟೈಮೇ ಇಲ್ಲ. ಸೊ ಈ ತರ ಇರ್ಬೇಕಾದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಫ್ಯೂಚರ್ ಬಗ್ಗೆ ಹೇಗೆ ಯೋಚನೆ ಮಾಡ್ತೀರಾ? ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ, ನಿಮ್ಗೆ ಫ್ಯೂಚರ್ ಬಗ್ಗೆನೂ ಕೂಡ ಪ್ಲಾನ್ ಮಾಡೋದಕ್ಕೆ, ನಾನು ಈ ತರ ಕೆಲಸ ಮಾಡಿದ್ರೆ ನನಗೆ ಈ ಔಟ್ಪುಟ್ ಬರ್ತಾ ಇದೆ, ಈ ತರ ಔಟ್ಪುಟ್ ಬಂದಾಗ ನಾನು ಈ ತರ ಸ್ಟ್ರಾಟಜಿ ತಗೋಬೇಕು, ಈ ತರ ಸ್ಟೆಪ್ಸ್ ನ ಯೂಸ್ ಮಾಡ್ಕೋಬೇಕು. ಯಾರು ಬಂದಿಲ್ಲ ಅಂದ್ರೆ ಅವ್ರನ್ನ ಮತ್ತೆ ನಾನು ಯಾವ ತರ ಟ್ರ್ಯಾಕ್ ಮಾಡ್ಬೇಕು. ಸೊ ಪ್ಲಾನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡುತ್ತೆ. ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ತಂದ್ಕೊಡುತ್ತೆ. ನಿಮ್ಮ ಹತ್ರ ಏನೇ ಟ್ಯಾಲೆಂಟ್ ಇರಲಿ, ನೀವು ಎಷ್ಟು ದಿನ ಅಂತ ಬೇರೆಯವ್ರ ಹತ್ರ ಕೂಗಿ ಹೇಳೋದಕ್ಕೆ ಸಾಧ್ಯ. ನಿಮ್ಮ ಹತ್ರ ಬಿಸ್ನೆಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅಥವಾ ನಾಲೆಜ್ ಇರ್ಬೋದು. ನನ್ನ ಹತ್ರ ಇದು ಇದೇ ತಗೊಳ್ಳಿ ಅಂತಂದ್ರೆ ಯಾರು ತಗೊಳಲ್ಲ. ಅದೇ ಜನ ನಿಮ್ಮನ್ನ ಫಾಲೋ ಮಾಡೋ ತರ ಮಾಡಿದ್ರೆ ಪೊಟೆನ್ಶಿಯಲ್ ತುಂಬಾ ಜಾಸ್ತಿ ಬೆಳೆದ್ಬಿಡುತ್ತೆ. ನಿಮ್ಮ ಬಿಸ್ನೆಸ್ ಕೂಡ ಬೆಳೆಯುತ್ತೆ, ನಿಮ್ಮ ಬ್ರ್ಯಾಂಡ್ ಅವೇರ್ನೆಸ್ ಕೂಡ ಬೆಳೆಯುತ್ತೆ, ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ನಾಲೆಜ್ ಕೂಡ ಬೆಳೆಯುತ್ತೆ. ಜನ ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ, ಯಾಕಂದ್ರೆ ಅವಾಗ ನೀವ್ ಲೀಡರ್ ಆಗ್ತೀರಾ. ನೀವೇನ್ ಹೇಳ್ತೀರೋ ಅದೇ ವೇದವಾಕ್ಯ ಆಗುತ್ತೆ ಅವ್ರಿಗೆ. ಸೊ ಓವರ್ ಆಲ್ ಚೆಕ್ ಮಾಡ್ಬೇಕು ಅಂದ್ರೆ, ನೀವು ಮಾಡ್ತಾ ಇರೋ ಕೆಲ್ಸನ ಆರಾಮಾಗಿ ಮಾಡ್ತಾ ನಿಮ್ಮ ಲೈಫ್ ಅಲ್ಲಿ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯು ಕ್ಯಾನ್ ಬಿ ಎನಿಬಡಿ. ಸ್ಟೂಡೆಂಟ್ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಅಥವಾ ಬಿಸ್ನೆಸ್ ಮನ್ ಇರ್ಬೋದು. ಇವಾಗ ಪೊಟೆನ್ಶಿಯಲ್ ನೋಡ್ಬೇಕು ಅಂದ್ರೆ ಇಲ್ಲಿ ನೋಡಿ. ಆವಾಗ್ಲೇ ಕೇಳಿದ್ರು ಸತೀಶ್ ಅವರು, ನಾನು ಸ್ಟೂಡೆಂಟ್ ಇದ್ದೀನಿ, ಸ್ಟೂಡೆಂಟ್ ಯಾವ ತರ ದುಡ್ಡು ಮಾಡ್ಬೋದು ಅಂತ. ಬಹುಶಃ ಬ್ಲಾಗಿಂಗ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ. ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಅಂತ ನಾನು ಟೈಪ್ ಮಾಡಿದೆ. ಈ ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಟೈಪ್ ಮಾಡಿದಾಗ ಬಂದಿರೋ ರಿಸಲ್ಟ್ ಇದು. ಓಕೆ, ಗೂಗಲ್ ಅಲ್ಲಿ ಚೆಕ್ ಮಾಡಿ, ಟಾಪ್ ಬ್ಲಾಗರ್ಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿ, ಈ ರಿಸಲ್ಟ್ ನಿಮ್ ಮುಂದೆ ಬರುತ್ತೆ ನೋಡಿ. ಬ್ಲಾಗರ್ ಹೆಸರೇನಿದೆ? ಅಮಿತ್ ಅಗರ್ವಾಲ್, ಹರ್ಷ ಅಗರ್ವಾಲ್. ಬ್ಲಾಗಿಂಗ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ಹೇಳ್ಬಿಡ್ತೀನಿ, ತೋರಿಸ್ತೀನಿ. ಹೇಳೋದಕ್ಕಿಂತ ತೋರಿಸೋದು ಒಳ್ಳೇದು. ಸೊ ಲೆಟ್ ಮಿ ಶೋ ದಟ್. ಸೊ ನಾನು ಗೂಗಲ್ ಓಪನ್ ಮಾಡ್ತೀನಿ. ಗೂಗಲ್ ಓಪನ್ ಮಾಡಿ ನನಗೆ ಒಂದು ಇನ್ಫಾರ್ಮೇಶನ್ ಬೇಕು. ಇವಾಗ ನಿಮಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರೆ ನೀವೇನ್ ಮಾಡ್ತೀರಾ, ಗೂಗಲ್ ಹೋಗ್ತೀರಾ, ಚೆಕ್ ಮಾಡ್ತೀರಾ. ಸೊ ನನಗೇನು ಇನ್ಫಾರ್ಮೇಶನ್ ಬೇಕು? ಹೂ ಆರ್ ದ ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ. ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಅಂಡ್ ದೇರ್ ಇನ್ಕಮ್. ಓಕೆ, ಇಲ್ಲಿ ಬಂತು ನೋಡಿ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಇವಾಗ ಗೂಗಲ್ ಏನ್ ಮಾಡುತ್ತೆ, ನನ್ನ ಮುಂದೆ ಸಾಕಷ್ಟು ಆರ್ಟಿಕಲ್ಸ್ ಗಳನ್ನ ತಂದಿಡುತ್ತೆ. ಓಕೆ, ಈ ಆರ್ಟಿಕಲ್ಸ್ ಗಳಿಗೆ ಬ್ಲಾಗ್ಸ್ ಅಂತಾರೆ. ಯಾವ ಒಂದು ವೆಬ್ಸೈಟ್ ಅಲ್ಲಿ ನಾವು ಕೇಳಿರುವಂತ ಕ್ವಶನ್ಗೆ, ಈ ಕ್ವಶನ್ಗೆ ಆನ್ಸರ್ ತುಂಬಾ ಡೀಟೇಲ್ ಆಗಿದೆ, ಆ ವೆಬ್ಸೈಟ್ ನಮ್ಮ ಮುಂದೆ ಬರುತ್ತೆ. ಸೊ ಆ ವೆಬ್ಸೈಟ್ ಗಳಿಗೆ, ಆರ್ಟಿಕಲ್ ಗಳಿಗೆ ಬ್ಲಾಗ್ ಅಂತಾರೆ. ಇವಾಗ ಅದೇ ತರ ಒಂದು ಆನ್ಸರ್ ನನ್ನ ಮುಂದೆ ಬಂತು. ಓಕೆ, ಇದನ್ನ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, wp.me-me.com ಅಂತ ಇದೆ. ಟಾಪ್ ಇಂಡಿಯನ್ ಬ್ಲಾಗರ್ಸ್. ಇವರು ಅಮಿತ್ ಅಗರ್ವಾಲ್ ಅಂತ ಇವ್ರ ಹೆಸರು. ಇವರೊಬ್ರು IT ಇಂಜಿನಿಯರ್ ಆಗಿದ್ರು. 10 ವರ್ಷಗಳ ಗಟ್ಟಲೆ ಕೆಲಸ ಮಾಡಿ ಆಮೇಲೆ ಅವ್ರ ಜಾಬ್ ನ ಬಿಟ್ಬಿಟ್ಟು ಬ್ಲಾಗಿಂಗ್ ಅಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇವಾಗ ಹಿ ಇಸ್ ದ ಟಾಪ್ 1 ಬ್ಲಾಗರ್ ಆಫ್ ಇಂಡಿಯಾ. ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ನೋಡೋಣ. ಅದೇ ಚಾರ್ಟ್ ಇಲ್ಲಿ ಓಪನ್ ಆಗಿದೆ, ಅದನ್ನೇ ತೋರಿಸ್ತಾ ಇದೆ ನಿಮ್ಗೆ. ಟಾಪ್ ಬ್ಲಾಗರ್ಸ್ ಇನ್ ಇಂಡಿಯಾ, ಬ್ಲಾಗರ್ ನೇಮ್ ಅಮಿತ್ ಅಗರ್ವಾಲ್. ಇವ್ರ ಬ್ಲಾಗ್ ಹೆಸರೇನಿದೆ? labnol.org. ಸಂಪಾದನೆ ಮಾಡ್ತಿರೋ ದುಡ್ಡು ಎಷ್ಟು ಪರ್ ಮಂತ್ ಇದೆ ಇದು. ಇಲ್ಲಿ ನೋಡಿ, ಅರ್ನಿಂಗ್ಸ್ ಪರ್ ಮಂತ್ 60,000 rupees. ಸಾರಿ, $60,000 ಇದೆ. ವಾಟ್ ಡು ಐ ಮೀನ್ ಬೈ $60,000? ಡಾಲರ್ ಟು ರುಪಿ. ಓಕೆ, ಲೆಟ್ಸ್ ಸಿ ಇವತ್ತಿನ ಡೇಟ್ ಅಲ್ಲಿ ಎಷ್ಟಿದೆ. $60,000 ಅಲ್ವಾ? 43,53,758 ರೂಪಾಯಿ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಿದ್ದಾರೆ. ಏನ್ ಮಾಡಿ? ಆರ್ಟಿಕಲ್ಸ್ ಬರ್ದು. ಹರ್ಷ್ ಅಗರ್ವಾಲ್, ಶೌಟ್ ಮಿ ಲೌಡ್ ಅಂತ ಇವ್ರ ಬ್ಲಾಗ್ ಹೆಸರು. ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಪ್ರತಿ ತಿಂಗಳು? 52,434 ರೂಪಾಯಿ. 52,434.
ಸೊ 38,04,312 ರೂಪಾಯಿ ಆನ್ ಅನ್ ಅವರೇಜ್ ಪ್ರತಿ ತಿಂಗಳು ಇವ್ರು ಸಂಪಾದನೆ ಮಾಡ್ತಿದ್ದಾರೆ. ಪೊಟೆನ್ಶಿಯಲ್ ನೋಡಿ ಎಷ್ಟಿದೆ. ಓಕೆ, ನೀವ್ ಅನ್ಬೋದು ಇವ್ರು ಮಾಡೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಗಿರ್ಬೇಕಲ್ಲ. ಹೌದು, ತುಂಬಾ ದಿನ ಆಗಿದೆ. 10 ವರ್ಷ ಆಯ್ತು. ಅಮಿತ್ ಅಗರ್ವಾಲ್ಗೆ ಈ ಕೆಲಸ ಮಾಡೋದಕ್ಕೆ ಶುರು ಮಾಡಿ 10 ವರ್ಷ ಆಯ್ತು. 10 ವರ್ಷ ಆದ್ಮೇಲೆ ಅವರು $60,000 ಬಂದು ನಿಂತಿದ್ದಾರೆ. ನೀವು ಇವಾಗ ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅನ್ಕೊಳ್ಳೋಣ. ನಿಮಗೆ ಯಾವ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಆರ್ಟಿಕಲ್ ಬರೆಯೋದಕ್ಕೆ ಶುರು ಮಾಡಿದಿರ ಅನ್ಕೊಳ್ಳೋಣ. ಬರೀ 1 ವರ್ಷ ಬರೀರಿ ಸಾಕು. 1 ವರ್ಷ ನೀವು ಕನ್ಸಿಸ್ಟೆನ್ಸಿ ತೋರಿಸಿದ್ರೆ ನೀವು $60,000 ಮಾಡೋದು ಬೇಕಾಗಿಲ್ಲ. ಇವ್ರು 10 ವರ್ಷ ಇನ್ವೆಸ್ಟ್ ಮಾಡಿ 60,000 ರೀಚ್ ಆಗಿದ್ದಾರೆ. ನೀವು 1 ವರ್ಷ ಇನ್ವೆಸ್ಟ್ ಮಾಡಿ ಇವ್ರು 1% ರೀಚ್ ಆಗ್ಬೋದಾ? 10% ಹೇಳ್ತಾ ಇಲ್ಲ. 1 ವರ್ಷ ಇನ್ವೆಸ್ಟ್ ಮಾಡಿದ್ರೆ 1% ರೀಚ್ ಆಗ್ಬೋದಾ? 1% ಅಂದ್ರೆ ಎಷ್ಟು? $600. ವಾಟ್ ಡು ಐ ಮೀನ್ ಬೈ $600? ಓಕೆ, ಬರೀ $600 ಸಂಪಾದನೆ ಮಾಡಿದ್ರೆ ಅನ್ಕೊಳ್ಳೋಣ. 1% ಮಾತಾಡ್ತಾ ಇದ್ದೀನಿ, 10% ಅಲ್ಲ. 1% ಆಗಲ್ಲ ಅಂದ್ರೆ ನಾವು ಯಾವ್ದಕ್ಕೂ ಲಾಯಕೆ ಇಲ್ಲ ಅಂತಂದಂಗಾಗತ್ತೆ. ಅವ್ರು 10 ವರ್ಷ ತಗೊಂಡು 60,000 ಮಾಡ್ತಿದ್ದಾರೆ. ನಾನು ಬರೀ 1%, ಅವ್ರು 1% ರೀಚ್ ಆಗ್ತೀನಿ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕಿದಾಗ ನಾನು ಸಂಪಾದನೆ ಮಾಡೋ ದುಡ್ಡು ಮನೇಲಿ ಕೂತ್ಕೊಂಡು $43,532 ರೂಪಾಯಿ. ಅದು ಪಾರ್ಟ್ ಟೈಮ್ ಕೆಲಸ ಮಾಡಿ. ಒಂದು ಬ್ಲಾಗ್ ಬರೀಬೇಕು ಅಂದ್ರೆ ನಮಗೆ ಹಾರ್ಡ್ಲಿ ಅರೌಂಡ್ 2 ರಿಂದ 3 ಅವರ್ ಬೇಕು. ಇಂಟ್ರೆಸ್ಟ್ ಇದ್ರೆ ಇನ್ನೂ ಬೇಗನೆ ಬರೀತೀರಾ. ಓಕೆ, ಯೋಚನೆ ಮಾಡಿ ನೋಡಿ. ಸೊ ಪೊಟೆನ್ಶಿಯಲ್ ಅಂತೂ ತುಂಬಾ ಹೈಲಿ ಪೊಟೆನ್ಶಿಯಲ್ ಏರಿಯಾ ಇದೆ, ಇದು ಡೊಮೈನ್ ಇದೆ. ಓಕೆ, ಎಲ್ಲಕ್ಕಿಂತ ಕಡಿಮೆ ಯಾರು ಮಾಡ್ತಿದ್ದಾರೆ? $8,000 ಇದೆ. ಜಸ್ಪಾಲ್ ಸಿಂಗ್ ಅಂತ ಎಷ್ಟು ಮಾಡಿದ್ರೆ? $8,000 ಅಂದ್ರೆ ಎಷ್ಟು? ಇವ್ರು ಮಾಡೋದಕ್ಕೆ ಶುರು ಮಾಡಿ 4 ವರ್ಷ ಆಗಿದೆ. $8,000 ಅಂದ್ರೆ 5,80,000 rupees, $5,80,000 ರೂಪಾಯಿ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಿದ್ದಾರೆ ಇವರು. ಓಕೆ, ಇಲ್ಲಿ ನೋಡಿ, ಅರ್ನಿಂಗ್ಸ್ ಪರ್ ಮಂತ್ $5,80,000 ರೂಪಾಯಿ. ಇವ್ರದ್ದು 10% ಮಾಡ್ಬೋದಾ 1 ವರ್ಷ ಕೆಲಸ ಮಾಡಿದ್ರೆ? ಎಷ್ಟಾಯ್ತ್ರಿ 10% ಅಂದ್ರೆ? $58,000 ರೂಪಾಯಿ ಮಾಡ್ಬೋದಾ? ಸಾಕಲ್ವಾ ಅಷ್ಟು? 1 ಅವರ್ 2 ಅವರ್ 3 ಅವರ್ ಕೆಲಸ ಮಾಡಿದ್ರೆ? ವೀಕ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ $58,000 ರೂಪಾಯಿ ಸಿಗುತ್ತೆ ಅಂದ್ರೆ ಯಾವನಿಗೆ ಬೇಡ? ಸೊ ಪೊಟೆನ್ಶಿಯಲ್ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಯಾವುದೇ ತರದ ಡೌಟ್ಸ್ ಗಳಿರಲ್ಲ. ಓಕೆ, ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇದೆ. ಇವಾಗ ನಾನ್ ನಿಮಗೆ ಕೇಳಿದ್ರೆ, ಓಕೆ, ಹೌ ಮಚ್ ಡೂ ಯು ಥಿಂಕ್ ಒಬ್ಬ 8 ವರ್ಷದ ಹುಡುಗ, 10 ವರ್ಷದ ಹುಡುಗ, ಅಥವಾ ನೀವಿರೋ ಏಜ್ ಅಲ್ಲಿ ನಿಮಗೆ ಇವಾಗಲೇ ಮಾರ್ಕೆಟ್ ಅಲ್ಲಿ ಬಿಟ್ರೆ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂತ ಅನ್ಸುತ್ತೆ? ಐ ವಾಂಟ್ ಆಲ್ ಆಫ್ ಯು ಟು ಟೈಪ್. ನಿಮಗೆ ಇವಾಗಲೇ ಮಾರ್ಕೆಟ್ ಅಲ್ಲಿ ಬಿಟ್ರೆ 1 ವರ್ಷದಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ನಿಮ್ಗೆ ಅನ್ಸುತ್ತೆ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಪಾಸಿಬಲ್ ನಿಮಗೆ ಏನೇನ್ ಬೇಕೋ ಎಲ್ಲಾ ಕೊಡ್ತೀನಿ ನಾನು. ಯಾವ ನಾಲೆಜ್ ಬೇಕೋ ಆ ನಾಲೆಜ್ ಕೊಡ್ತೀನಿ. ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ನಿಮಗ್ ಅನ್ಸುತ್ತೆ? ಟೈಪ್ ಮಾಡಿ. ಮ್ಯಾಕ್ಸಿಮಮ್ ಅಮೌಂಟ್ ನಿಮ್ಮ ತಲೆಯಲ್ಲಿ ಎಷ್ಟು ಬರುತ್ತೆ, ನೀವು ಎಷ್ಟು ಇಮ್ಯಾಜಿನ್ ಮಾಡ್ಬೋದು ಅದನ್ನ ಟೈಪ್ ಮಾಡಿ ದಯವಿಟ್ಟು. ಐ ಆಮ್ ನಾಟ್ ಕಿಡಿಂಗ್, ನಾನು ಜೋಕ್ ಮಾಡ್ತಾ ಇಲ್ಲ, ದಯವಿಟ್ಟು ಟೈಪ್ ಮಾಡಿ. ನಿಯರ್ಲಿ 50K Manoj says. Okay, Vivo says 6 lakh rupees in a year. ಒಂದ್ ವರ್ಷಕ್ಕೆ, ನಾಟ್ ಇನ್ ಮಂತ್. ಓಕೆ, 50,000 ಅಂದ್ರೆ ಮನೋಜ್ ಹೇಳ್ತಾ ಇದಾರೆ I'll earn minimum 1 lakh. Okay, fine Viresh. 5 lakh. Bandhana versus 5 lakh. Okay, anybody else? ಎಲ್ಲಕ್ಕಿಂತ ದೊಡ್ಡ ನಂಬರ್ ಏನ್ ಬರುತ್ತೆ ಅದನ್ನ ಬರೀರಿ. ನಿಮ್ಮ ಹತ್ರ ಎಲ್ಲಾ ಕೊಟ್ರು ಕೂಡ 8 ಲಕ್ಷ. Daniel says 8 lakhs. 6 lakhs Manoj says. 1.5 lakh Manohar says. Jen says 6 lakhs. 25 per year. Okay, Nitin says 25 per year. 15 lakhs per year. Okay, Nagesh says 15 lakhs. Awesome. Now let's see. Okay, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನೋಡೋಣ. ಈ ಹುಡುಗ ಇದಾನಲ್ಲ, ಈ ರಿಪೋರ್ಟ್ ಪಬ್ಲಿಷ್ ಆದಾಗ ಇವನಿಗೆ 8 ವರ್ಷ. ಇಲ್ಲಿ ನೋಡಿ, ದ ಹೈಯೆಸ್ಟ್ ಅರ್ನಿಂಗ್ ಯೂಟ್ಯೂಬರ್ ದಿಸ್ ಇಯರ್ ಈಸ್ ಒನ್ಸ್ ಅಗೇನ್ Ryan Kaji, the 8-year-old star of the Ryan's World Channel, who's the main talent for a small media empire that pulled in an estimated $26 million. 1 million ಅಂದ್ರೆ 10 ಲಕ್ಷ, 26 million ಅಂದ್ರೆ $260 ಲಕ್ಷ. 2019 ಮಾಡಿದಾನೆ ಇವನು. ಓಕೆ, ಲೆಟ್ಸ್ ಸಿ ವಾಟ್ ಡಸ್ ದಟ್ ಮೀನ್. ಎಷ್ಟು? 26 million ಅಂತ ಅನ್ನಲ್ಲ, 26 million ಅಂದ್ರೆ 10 ಲಕ್ಷ. 1 million ಅಂದ್ರೆ 10 ಲಕ್ಷ, 260 ಲಕ್ಷ. 260 ಅದ್ರ ಮುಂದೆ 5 ಸೊ ಇವನ್ ಮಾಡಿದ್ದು ಬರೋಬ್ಬರಿ 188,64,11,800 ರೂಪಾಯಿ. ಯಾವಾಗ? 2019. ಇವಾಗ ನೋಡ್ತೀರಾ ಎಷ್ಟು ಮಾಡಿದಾನೆ ಅಂತ ನೋಡಿ.
Ryan's income in 2020. 2018 ಇವನೇ ಟಾಪ್ ಅಲ್ಲಿ ಇರೋದು. ಓಕೆ, $29.5 million. The Texas based YouTuber earned $29.5 million. Okay, Ryan's World in 2020. ಓಕೆ, ನಾನು ಹೇಳ್ತಾ ಇಲ್ಲ, ಇವಾಗ ಈ ರಿಪೋರ್ಟ್ ಪಬ್ಲಿಷ್ ಆಗಿದೆ. ಇವಾಗ ಇವನ್ ಏಜ್ ನೋಡಿ, ರಾಯನ್ ಕಾಜಿ 9 ವರ್ಷ ಇವನ್ಗೆ. ನಿಯರ್ಲಿ $30 million. 29.5 ಇಟ್ಕೊಳ್ಳೋಣ. 29.5 into 10 lakhs ಅಂದ್ರೆ 290 lakhs. 2020 ಇವನ್ ಸಂಪಾದನೆ ಮಾಡಿದ್ರೆ 210 ಕೋಟಿ ರೂಪಾಯಿ. 210 ಕೋಟಿ 40,747,000 ರೂಪಾಯಿ. ಓಕೆ, ಇವಾಗ ಈ ನಂಬರ್ ನೋಡಿದ್ರೆ ಇದೇನ್ರಿ ತಮಾಷೆ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಇದು ತಮಾಷೆ ಅಲ್ಲ, ಐ ಆಮ್ ಡಾಮ್ ಸೀರಿಯಸ್. ಯಾಕಂದ್ರೆ ಪೊಟೆನ್ಶಿಯಲ್ ಅಷ್ಟೊಂದಿದೆ. ನಿಮ್ ಹಿಂದೆ ಡೈನಾಸೋರ್ ಬಂದು ಕೂತ್ಕೊಂಡಿದೆ, ಸ್ವಲ್ಪ ತಿರುಗಿ ನೋಡಿ ಅಂದ್ರೆ ನೋಡ್ತೀರಾ? ನೋಡಲ್ಲ. ಯಾಕೆ ನೋಡಲ್ಲ? ಯಾಕಂದ್ರೆ ನಿಮಗೆ ಗೊತ್ತಿದೆ ಅದು ಇಲ್ಲ ಅಂತ. ಬಟ್ ಯಾರಾದ್ರೂ ಅದನ್ನ ನೋಡಿದ್ರೆ ಡೆಫಿನೆಟ್ಲಿ ತಿರುಗಿ ನೋಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರು ಅದನ್ನ ನೋಡ್ಬಿಟ್ಟಿದ್ದಾರೆ. ನಮಗೆ 1 ಕೋಟಿ ಕನ್ಸು ಬೀಳಲ್ಲ, ಇವನ್ ಇಷ್ಟು ಚಿಕ್ಕ ಹುಡುಗ ಹೆಂಗ್ ಮಾಡಿದಾನೆ ಅಂತ ನೀವ್ ಅನ್ಕೋತೀರಾ. ಇವನ್ ಫ್ರೆಂಡ್ಸ್ ಕೂಡ ಮಾಡೋದಕ್ ಶುರು ಮಾಡಿದಾರೆ ದುಡ್ಡನ್ನ. ಹೋಗ್ಲಿ ರೀ, ಕೊನೆ ಪಕ್ಷ ಇವನು 200 ಕೋಟಿ ಮಾಡ್ತಾ ಇದ್ದಾನೆ. ಅದರಲ್ಲಿ 0.001% ಮಾಡಿದ್ರೆ ಸಾಕಲ್ಲ, ನಮ್ ಲೈಫೇ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಕೋಟಿ ಕನಸೇ ಬೀಳಲ್ಲ. ಇಷ್ಟು ಚಿಕ್ಕ ಹುಡುಗ ಮಾಡ್ತಿರ್ಬೇಕಾದ್ರೆ ನಮಗ್ ಯಾಕಾಗಲ್ಲ? ಬೇಕಾಗಿರೋದೇನ್ ಗೊತ್ತಾ? ಸರಿಯಾದ ಮಾರ್ಗದರ್ಶನ, ಸರಿಯಾದ ದಾರಿ ಪ್ಲಸ್ ಇಂಟ್ರೆಸ್ಟ್. ಅದು ತುಂಬಾ ಇಂಪಾರ್ಟೆಂಟ್. ಆ ಇಂಟ್ರೆಸ್ಟ್ ಇರದೇ ಇದ್ರೆ ಡೆಫಿನೆಟ್ಲಿ ಫೇಲ್ ಆಗ್ತೀವಿ, ಏನೇ ಕೆಲಸ ಮಾಡಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ಆ ಇಂಟ್ರೆಸ್ಟ್ ನ ಹೇಗೆ ದುಡ್ಡನ್ನಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದಕ್ಕೆ ದಾರಿ ಕಂಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಆಪ್ಷನ್ಗಳಿದೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್. ಎನಿ ಡೌಟ್ ಸ್ಟಿಲ್ ಹಿಯರ್? ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಟೈಪ್ ಮಾಡಿ, ಇಲ್ಲಾಂದ್ರೆ ಮೈಕ್ ಓಪನ್ ಮಾಡ್ಕೊಂಡು ಮಾತಾಡಿ. ಐ ಬಿ ಮೋರ್ ದನ್ ಹ್ಯಾಪಿ ಟು ಆನ್ಸರ್ ಟು ಯುವರ್ ಕ್ವಶನ್ಸ್. ಯಾಕಂದ್ರೆ ಇದ್ರ ಮುಂದೆ ಅರ್ನ್ ವ್ಯಾಲ್ಯೂ ಲರ್ನ್ ಪ್ರೋಗ್ರಾಮ್ ಅಂದ್ರೆ ಏನು, ಅದರಿಂದ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆನಾ? ಭರತ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ದಯವಿಟ್ಟು ಒಂದ್ ಕೆಲಸ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ನ ಟೈಪ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಇವಾಗ ಹೇಳಿ ಮೇಡಮ್, ಹೇಳಿ, ಕೇಳಿಸ್ತದೆ, ಹೇಳಿ. ಈಗ ಗೂಗಲ್ ಅಲ್ಲಿ ನೀವು ತೋರಿಸ್ತಾ ಇದ್ದೀರಲ್ಲ ಸರ್, ಆ ಹುಡುಗ ಇಷ್ಟು ಇದು ಲಕ್ಷ ಮಾಡಿದಾನೆ, ಟರ್ನ್ ಓವರ್ ಮಾಡಿದಾನೆ ಅಂತ, ಅದ್ ಯಾವ ರೀತಿ ಮಿರಾಕಲ್ ಅಲ್ಲಿ ಮಾಡಿದಾನೆ ಅನ್ನೋದು ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಸರ್. ಈಗ ಏನು ಮಿರಾಕಲ್ ಇಲ್ಲ ಮೇಡಮ್, ತುಂಬಾ ಸಿಂಪಲ್ ಆಗಿ ಮಾಡಿದಾನೆ ಅವನು. ಅವ್ನ ಅರ್ನಿಂಗ್ ತೋರಿಸ್ತೀನಿ ಪರ್ ಮಂತ್ ಇವಾಗ ಎಷ್ಟಿದೆ. ಓಕೆ, ಇಲ್ಲಿ ನೋಡಿ, ಇವಾಗ ಯೂಟ್ಯೂಬ್ ಓಪನ್ ಮಾಡಿದೀನಿ, ಆ ಹುಡುಗನ್ ಚಾನಲ್ ಓಪನ್ ಮಾಡಿದೀನಿ. ಇವನ್ ಚಾನಲ್ಗೆ ವರ್ಲ್ಡ್ ವೈಡ್ ರ್ಯಾಂಕ್ A+ ಇದೆ, ಸಬ್ಸ್ಕ್ರೈಬರ್ ರ್ಯಾಂಕ್ 94th ಇದೆ, 10th ವಿಡಿಯೋ ವ್ಯೂ ರ್ಯಾಂಕ್ ಇದೆ, $176,600 to $2.8 million ಎಸ್ಟಿಮೇಟೆಡ್ ಮಂತ್ಲಿ ಇನ್ಕಮ್ ಇದೆ. ಒಂದು $176,000 ಅಂದ್ರೆ $1,76,000, ಇಲ್ಲಾಂದ್ರೆ $20,80,000 ಇವನು ಪ್ರತಿ ತಿಂಗಳು ಸಂಪಾದನೆ ಮಾಡ್ತಿದ್ದಾನೆ. ಈ ಸ್ಟಾಟಿಸ್ಟಿಕ್ಸ್ ಕೂಡ ನಿಮ್ ಮುಂದೆನೆ ಇದೆ. ಓಕೆ, ಯಾಕಂದ್ರೆ ಇವನ್ಗೆ 28.6 million ಅಂದ್ರೆ 2,86,00,000 ಸಬ್ಸ್ಕ್ರೈಬರ್ಸ್ ಇದಾರೆ ಆಲ್ರೆಡಿ. ಸೊ ಇದರಿಂದ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ ಅವನ. ಪಾಸಿಬಿಲಿಟಿ ತುಂಬಾ ಇದೆ. ನೀವ್ ಏನ್ ಮಾಡ್ತಿದ್ದೀರಾ, ಅದನ್ನ ಹೇಗ್ ಮಾಡ್ತೀರಾ, ಜನರವರೆಗೂ ಅದನ್ನ ಹೇಗ್ ತಲುಪಿಸ್ತೀರಾ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಪೊಟೆನ್ಶಿಯಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನೋಡಿದ್ರಿ. ಇವಾಗ ಅರ್ನ್ ವ್ಯಾಲ್ಯೂ ಲರ್ನ್ ಪ್ರೋಗ್ರಾಮ್ ಅಂದ್ರೆ ಏನು, ಅದರಲ್ಲಿ ಯಾವ ತರ ನಿಮ್ಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನೋಡೋಣ. ಅರ್ನ್ ವ್ಯಾಲ್ಯೂ ಲರ್ನ್ ಈ ಪ್ರೋಗ್ರಾಮ್ ಹೆಸರು ಈ ತರ ಯಾಕಿಟ್ಟೆ, ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಯಾಕಿರ್ಲಿಲ್ಲ ಅಂತಂದ್ರೆ, ನಾನ್ ಕಲಿತಿರ್ಬೇಕಾದ್ರೆ ನನಗೆ ದುಡ್ಡು ಸಾಕಾಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮೊದ್ಲೇ ಹೇಳ್ದಂಗೆ 6ರಿಂದ 7 ಜನರ ಹತ್ರ ಕಲಿತೆ. ಸೊ ಆ ಇಂಟ್ರೆಸ್ಟ್ ನನ್ನಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಇಂಪ್ಲಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ ಸಿಗೋವರೆಗೂ ನಾನು ಬಿಡ್ಲಿಲ್ಲ ಇದನ್ನ. ಒಬ್ಬರ ಹತ್ರ ಕಲಿತೆ, ಕಂಪ್ಲೀಟ್ ನನಗೆ ಸೊಲ್ಯೂಷನ್ ಸಿಗ್ಲಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಮತ್ತೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ 1-2 ಮಂತ್ ಕಾಯ್ದೆ, ಅದ್ರ ಅಪ್ಗ್ರೇಡೆಡ್ ಕೋರ್ಸ್ ತಗೊಂಡೆ, ಅದ್ರ ನೆಕ್ಸ್ಟ್ ವರ್ಷನ್ ಕೋರ್ಸ್ ತಗೊಂಡೆ, ಅದ್ರ ನೆಕ್ಸ್ಟ್ ವರ್ಷನ್ ಕೋರ್ಸ್ ತಗೊಂಡೆ. ಪ್ರತಿ ಸಲ ಈ ತರ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಆ ದುಡ್ಡನ್ನ ಸೇವ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಇರ್ಲಿ ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಲಿ,
ಡೆಫಿನೆಟ್ಲಿ ಏನ್ ಮಾಡಿರ್ತೀವಿ, ನಮಗೆ ನಮ್ಮ ಆದಾಯ ಎಷ್ಟಿರುತ್ತೆ ಅಷ್ಟು ಲಯಬಿಲಿಟಿನ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅಷ್ಟು ಬಿಲ್ಸ್ ಇರುತ್ತೆ ಆಲ್ರೆಡಿ. ಸೊ ಹಾಗಾಗಿ ಈ ತರ ನಾನು ಕೋರ್ಸ್ ಅಲ್ಲಿ ದುಡ್ಡು ಹಾಕ್ತೀನಿ ಅಂದ್ರೆ ದಾಟ್ ವಿಲ್ ಬಿಕಮ್ ಎಕ್ಸ್ಟ್ರಾ ಎಕ್ಸ್ಪೆನ್ಸ್. ಸೊ ಆ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಎಲ್ಲಿಂದ ತೆಗಿಬೇಕು, ಅದನ್ನ ನಾನು ಮಂತ್ಲಿ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಈ ಪರಿಸ್ಥಿತಿ ಇದರಿಂದ ನನ್ನ ಲರ್ನಿಂಗ್ ಫೇಸ್ ಏನಿದೆಯಲ್ಲ ಇದು ತುಂಬಾ ದೊಡ್ಡದಾಯ್ತು. ನಾನು 3 ತಿಂಗಳಲ್ಲಿ ಕಲಿಬೇಕಾಗಿರೋದು 9 ತಿಂಗಳು ತಗೊಂಡೆ ನಾನು ಕಲಿಯೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ಟೈಮ್ ಡ್ಯೂರೇಷನ್ ಕಡಿಮೆ ಆದ್ರೆ ಆ ರಿಮೈನಿಂಗ್ 6 ತಿಂಗಳಲ್ಲಿ ನಾನು ಕಲ್ತಿರೋದನ್ನ ಇಂಪ್ಲಿಮೆಂಟ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಿತ್ತು. ಸೊ ಅದಕ್ಕೆ ಅದೇ ತರ ಮಿಕ್ಕವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಅರ್ನ್ ವ್ಯಾಲ್ಯೂ ಲರ್ನ್ ಅಂತ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದೆ. ಇದೇ ಪ್ರೋಗ್ರಾಮ್ ಇಂದಾನೆ 1 ಮಂತ್ ಆದ್ಮೇಲೆ ನೀವು ಎಲ್ಲಾ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿಂದಾನೆ ದುಡ್ಡು ಮಾಡೋ ಅವಕಾಶ ಸಿಗುತ್ತೆ ಇಮಿಡಿಯೇಟ್ ಆಗಿ. ಓಕೆ, ಬಟ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಅಸೈನ್ಮೆಂಟ್ಸ್. ಏನಿದೆ ಈ ಅರ್ನ್ ವ್ಯಾಲ್ಯೂ ಲರ್ನ್ ಪ್ರೋಗ್ರಾಮ್? 12 ವಾರಗಳ ಪ್ರೋಗ್ರಾಮ್ ಇದೆ. 3 ತಿಂಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಇಲ್ಲಿ ಬರೀ ಕಲಿಯಲ್ಲ, ಆಕ್ಚುಲಿ ಕೆಲಸ ಮಾಡ್ತೀರಾ. ನಿಮ್ಮ ಪ್ರೊಫೈಲ್ ನ ನೀವು ರೆಡಿ ಮಾಡ್ಕೋತೀರಾ, ನಿಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಗಳನ್ನ ನೀವು ರನ್ ಮಾಡ್ತೀರಾ, ನಿಮ್ಮ ಬಿಸ್ನೆಸ್ ನ ನೀವು ಮಾರ್ಕೆಟ್ ಮಾಡ್ತೀರಾ, ನಿಮಗೆ ಇಂಟ್ರೆಸ್ಟ್ ಇರೋ ಟಾಪಿಕ್ ಗಳ ಮೇಲೆ ಬ್ಲಾಗ್ಸ್ ನ ನೀವು ಬರೀತೀರಾ. ಓಕೆ, ಅದೆಲ್ಲವನ್ನು ಕಲಿತಾನೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ನೀವೇ ಕೆಲಸ ಮಾಡ್ತೀರಾ. ಸೊ ಹಾಗಾಗಿ ನಿಮಗೆ ಇಲ್ಲಿ 3 ತಿಂಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ನೀವೇನಾದ್ರೂ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಿಮ್ ಜೊತೆ ಜಾಬ್ ಇಂಟರ್ವ್ಯೂಗೆ ಅಂತ ಬಂದವರು ಕಲ್ತಿರೋ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಜೊತೆ ಬಂದಿರ್ತಾರೆ, ನಿಮ್ಮ ಹತ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರುತ್ತೆ. ಓಕೆ, ಅದಷ್ಟೇ ಅಲ್ಲದೆ 8 ಮಾಡ್ಯೂಲ್ಗಳನ್ನ ನಾನು ಕಲಿಸ್ತಾ ಇದ್ದೀನಿ. ನಿಮಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಆಗೋದಕ್ಕೆ ಏನೆಲ್ಲ ಬೇಕಲ್ಲ ಅದೆಲ್ಲ ಇಲ್ಲಿ ಸಿಗ್ತಾ ಇದೆ ನಿಮಗೆ. ಯಾಕಂದ್ರೆ ಅದನ್ನ ನಾನು ಬೇರೆಯವ್ರ ಕಡೆಯಿಂದ ಕಲ್ತು ಬಂದಿದ್ದೀನಿ. ಸೊ ಆ ಎಲ್ಲಾ ನಾಲೆಜ್ ನ ಕಂಪೈಲ್ ಮಾಡಿ ಯಾರಿಗೂ ಆ ಕಡೆ ಈ ಕಡೆ ಓಡಾಡೋ ತೊಂದರೆ ಆಗದೆ ಇರ್ಲಿ ಅಂತ ನಾನು ಇದರಲ್ಲಿ ಕಂಪೈಲ್ ಮಾಡಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಯು ವಿಲ್ ಕ್ರಿಯೇಟ್ ಅ ಸೆಲ್ಫ್ ಪ್ರೊಫೈಲ್. ಓಕೆ, ಫಾರ್ ದ್ಯಾಟ್ ಯು ವಿಲ್ ಗೆಟ್ ಅ ಬೋನಸ್ ಆಫ್ ವರ್ತ್ 10,000 ಇನ್ ದ ವೆರಿ ಫಸ್ಟ್ ಮಂತ್. ಮೊದಲನೇ ತಿಂಗಳಲ್ಲೇ ಇದು ಹಿಡನ್ ಚಾರ್ಜಸ್ ಅಂತ ಇರುತ್ತೆ. ಆಕ್ಚುಲಿ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಎಲ್ಲೆಲ್ಲಿ ಕೋರ್ಸ್ ಮಾಡಿದ್ದೀನಲ್ಲ ಎಲ್ಲಾ ಕಡೆ ಕಂಡಿರೋ ಪ್ರಾಬ್ಲಮ್ ಇದೊಂದಿದೆ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಸೊ ರೈಟ್ ಫ್ರಮ್ ದ ಸ್ಕ್ರಾಚ್ ನೀವು ಶುರು ಮಾಡಿದ್ರೆ ನಿಮ್ಮ ಗ್ರೋತ್ ಫಾಸ್ಟ್ ಆಗ್ಬೇಕು ಅಂದ್ರೆ ನೀವು ಒಬ್ಬ ಪ್ರೊಫೆಷನಲ್ ವೆಬ್ಸೈಟ್ ಡೆವಲಪರ್ ಆಗ್ಲಿ, ಪ್ರೊಫೆಷನಲ್ ನಾನು ಸ್ಕಿಲ್ಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ ಆಗ್ಲಿ ಇದೀನಿ ಅಂತ ಹೆಂಗ್ ತೋರಿಸ್ಕೋತೀರಾ? ಯು ನೀಡ್ ಸಮ್ ಹೆಲ್ಪ್. ಸೊ ಆ ಹೆಲ್ಪ್ ಏನ್ ಬೇಕಲ್ಲ, ಆ ಹೆಲ್ಪ್ ಮಾಡೋದಕ್ಕೆ ಅಂತ 10,000 ರೂಪಾಯಿವರೆಗೂ ಬೋನಸ್ ನಿಮಗೆ ಫಸ್ಟ್ ಮಂತ್ ಆದ್ಮೇಲೆ ಸಿಕ್ಬಿಡುತ್ತೆ. ಇನ್ನು ಲೈವ್ ಪ್ರಾಜೆಕ್ಟ್ಸ್ ನಿಮಗೆ ಕೊಡ್ತಾ ಇರ್ತೀನಿ. ಯಾಕಂದ್ರೆ ನಂದೇ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇರೋದ್ರಿಂದ ನಾನು ಯಾವ ತರ ಆರ್ಡರ್ಸ್ ನ ತಗೋತೀನಿ, ಕೊಟೇಶನ್ ಯಾವ ತರ ಕೊಡ್ತೀನಿ, ಇದೆಲ್ಲವನ್ನು ಕೂಡ ನಿಮಗೆ ಕಲಿಸ್ಕೊಡ್ತೇನೆ. ಇದನ್ನ ಯಾರು ಕಲ್ಸಿಲ್ಲ ನನಗೆ. ನಾನು ಕಲ್ತ ಆದ್ಮೇಲೂ ಕೂಡ ತುಂಬಾ ಜನ ಕಲ್ತು ಬಿಟ್ಬಿಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಕ್ಲೈಂಟ್ ಗಳನ್ನ ಯಾವ ತರ ತಗೋಬೇಕು, ನೆಗೋಷಿಯೇಟ್ ಯಾವ ತರ ಮಾಡ್ಬೇಕು, ಯಾವ ಕೆಲಸಕ್ಕೆ ಎಷ್ಟು ಚಾರ್ಜ್ ಮಾಡ್ಬೇಕು, ಅದು ಯಾವ್ದು ಗೊತ್ತಿರಲ್ಲ. ಬಟ್ ಇಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಅದು ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಓಕೆ, ಅದಷ್ಟೇ ಅಲ್ಲದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಅದು ಕೂಡ ಕಲಿಸ್ತಾ ಇದ್ದೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಲರ್ನರ್ ಝೋನ್ ಕೋರ್ಸಸ್ ಗಳಿದೆ. ಅಫಿಲಿಯೇಟ್ ಲಿಂಕ್ಸ್ ನ ಕೊಟ್ಟು ನಿಮಗೆ ಇಲ್ಲಿಂದ ಇನ್ನೊಂದು ಆದಾಯದ ಒಂದು ಸೋರ್ಸ್ ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಮನಿ ಫ್ರಮ್ ದಾಟ್ ಆಲ್ಸೋ. ಐ ಕಾಲ್ ಇಟ್ ಆಸ್ ಅ ಫಾರ್ಚೂನ್ ಬಂಡಲ್. ನಾನು ಇದಕ್ಕೆ ಫಾರ್ಚೂನ್ ಬಂಡಲ್ ಅಂತ, ಯಾಕಂದ್ರೆ ಇದರಿಂದ ನನ್ನ ಲೈಫ್ ಚೇಂಜ್ ಆಗೋಯ್ತು. ನಾನು ಇದನ್ನ ಕಲ್ತಿರೋದ್ರಿಂದ ಕಂಪ್ಲೀಟ್ ಆಗಿ ನನ್ನ ಜಾಬ್ ನ ಬಿಟ್ಬಿಟ್ಟು ಇವಾಗ ನನ್ನ ಲೈಫ್ ನ ನನಗೆ ಹೆಂಗ್ ಬೇಕೋ ಹಂಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಈ ಬಂಡಲ್ ಅಲ್ಲಿ ಏನೇನ್ ಕವರ್ ಆಗ್ತಾ ಇದೆ ಅಂದ್ರೆ, ಬಿಗಿನ್ ವಿತ್ ಬ್ಲಾಗಿಂಗ್ ನ ಕಲಿತೀರಾ, ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋದನ್ನ ಕಲಿತೀರಾ. ಯಾವುದೇ ತರದ ಕೋಡಿಂಗ್ ನಾಲೆಜ್ ಅವಶ್ಯಕತೆ ಇಲ್ಲ. ನೀವು ಬರೀ 10th ಪಾಸ್ ಆಗಿ ಲ್ಯಾಪ್ಟಾಪ್ ಆಪರೇಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಸಾಕು. ನಾನು ನಿಮಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋದನ್ನ ಕೂಡ ಕಲಿಸ್ತೀನಿ. ಇವತ್ತು ನಾನು ಯಾರೇ ನನ್ನ ಹತ್ರ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಿ ಕೊಡಿ ಅಂತ ಬಂದ್ರೆ ಐ ಆಮ್ ಚಾರ್ಜಿಂಗ್ ನಾಟ್ ಲೆಸ್ ದನ್ 25,000. ಬರೀ 4ರಿಂದ 5 ಪೇಜ್ ವೆಬ್ಸೈಟ್ ಇದ್ರು ಕೂಡ 25,000 ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ. ಯಾಕಂದ್ರೆ ಆ ಕ್ವಾಲಿಟಿ ನಾನು ಕೊಡ್ತೀನಿ ಅವ್ರಿಗೆ. ಸೊ ಅದೇ ತರದ ಕೆಲಸನ ಮಾಡೋದಕ್ಕೆ ನಾನು ನಿಮಗೆ ಕಲಿಸ್ತೀನಿ. ನೀವೇ ಹೋಗಿ ಯಾರ ಹತ್ರ ನಿಮ್ಮ ಬಿಸ್ನೆಸ್ ವೆಬ್ಸೈಟ್ ನ ಮಾಡ್ಕೋತೀನಿ ಅಂದ್ರೆ ಯು ನೀಡ್ ಟು ಪೇ ದಿಸ್ ಅಮೌಂಟ್ ಟು ದಮ್. ಈ ದುಡ್ಡನ್ನ ನೀವು ಅವ್ರಿಗೆ ಕೊಡ್ಬೇಕಾಗತ್ತೆ. ಬಟ್ ಕಲ್ತ್ರೆ ಅದನ್ನ ನೀವೇ ಮ್ಯಾನೇಜ್ ಮಾಡ್ಬೋದು. ಲೈಫ್ ಲಾಂಗ್ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ಬೋದು. ನೀವು ಬೇರೆಯವ್ರ ಕಡೆ ಮಾಡಿಸ್ಕೊಂಡ್ರು ಕೂಡ ಮುಂದೆ ಚೇಂಜಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮತ್ತೆ ಅವ್ರ ಹತ್ರ ಹೋಗ್ತೀರಾ, ಮತ್ತೆ ಅವ್ರ ದುಡ್ಡು ಕೇಳ್ತಾರೆ, ಮತ್ತೆ ದುಡ್ಡು ಕೊಡ್ತೀರಾ. ಸೊ ಇಲ್ಲಿ ಆ ತಾಪತ್ರೆ ಇರಲ್ಲ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬರೀ ಫೋನ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ರೆ ಸಾಕು. ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಂದ್ರೆ ಸಾಕು, ಆರಾಮಾಗಿ ಇದನ್ನ ಮಾಡ್ಬೋದು. ಡೈಲಿ ½ an hour ಸ್ಪೆಂಡ್ ಮಾಡಿದ್ರೆ ನೀವು ಆರಾಮಾಗಿ ಒಂದು ಕ್ಲೈಂಟ್ ನ ಹ್ಯಾಂಡಲ್ ಮಾಡಬಹುದು. ಬರೀ ಅರ್ಧ ಗಂಟೆನಲ್ಲಿ ಒಂದು ಕ್ಲೈಂಟ್ ನ ಹ್ಯಾಂಡಲ್ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು.
ಆಮೇಲೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ನಿಮ್ಮ ಇದರಲ್ಲಿ ಬೇಸಿಕ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬರುತ್ತೆ, ಕಂಪ್ಲೀಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬರಲ್ಲ. ಯಾಕಂದ್ರೆ ಅದೇ ಒಂದು ದೊಡ್ಡ ಸಮುದ್ರದಂಗೆ ಅದ್ರ ಮೇಲೆ ಕೆಲಸ ಮಾಡಿ ಕಲಿಬೇಕು ಅಂದ್ರೆ ಕಡಿಮೆ ಅಂದ್ರೆ 1 ವರ್ಷ ಬೇಕು. ಬಟ್ ನಿಮ್ಮ ವೆಬ್ಸೈಟ್ ನ ಸರ್ಚ್ ಇಂಜಿನ್ ಅಲ್ಲಿ ಮೇಲೆ ತರೋದಕ್ಕೆ ಏನೇನ್ ಮಾಡ್ಬೇಕಲ್ಲ ಅದೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಕಸ್ಟಮರ್ ಜೊತೆ ಎಂಗೇಜ್ಮೆಂಟ್ ನ ಹೆಚ್ಚಿಗೆ ಮಾಡೋದಕ್ಕೆ ಇಮೇಲ್ ಮಾರ್ಕೆಟಿಂಗ್ ಆಟೋಮೇಷನ್ ಅದು ಕೂಡ ಕವರ್ ಆಗುತ್ತೆ. ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಆಡ್ವರ್ಡ್ಸ್ ಮತ್ತೆ ಗೂಗಲ್ ಆಡ್ಸೆನ್ಸ್ ಗಳನ್ನು ಕಲಿಸ್ತಾ ಇದ್ದೀನಿ. ಆಡ್ಸ್ ಮೂಲಕ ನೀವು ಯಾವ ತರ ದುಡ್ಡನ್ನ ಮಾಡಬಹುದು ನಿಮ್ಮ ವೆಬ್ಸೈಟ್ ಇಂದಾನೆ. ಬೇರೆಯವ್ರ ವೆಬ್ಸೈಟ್ ಇಂದ ಮಾಡೋದಾಯ್ತು, ಬೇರೆಯವ್ರ ಕಡೆಯಿಂದ ಆರ್ಡರ್ ತಗೊಂಡು ಮಾಡೋದಾಯ್ತು, ಬಟ್ ನಿಮ್ಮ ವೆಬ್ಸೈಟ್ ಮೇಲೆ ಯಾವ ತರ ದುಡ್ಡನ್ನ ಮಾಡ್ಬೋದು, ಆ ಹುಡುಗ ಯಾವ ತರ ದುಡ್ಡು ಮಾಡ್ತಾ ಇದ್ದಾನೆ ಆ ತರ ನೀವು ಹೇಗೆ ದುಡ್ಡು ಮಾಡ್ಬೋದು, ಬ್ಲಾಗ್ಸ್ ಬರೆಯೋರು ಯಾವ ತರ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ ಆ ತರ ಸಂಪಾದನೆ ಮಾಡೋದಕ್ಕೆ ನಿಮ್ಮ ಹತ್ರ ಆಪ್ಷನ್ಸ್ ಏನೇನಿದೆ ಅದೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಅದಷ್ಟೇ ಅಲ್ಲದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ಕವರ್ ಆಗುತ್ತೆ. ಓಕೆ, ನನ್ನ ಹತ್ರ ಯಾರಾದ್ರೂ ಈ ಪ್ರೋಗ್ರಾಮ್ಸ್ ಗಳನ್ನ ಸೆಪರೇಟ್ ಆಗಿ ಕೊಂಡ್ಕೊಂಡ್ರೆ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ 47,992 ವರೆಗೂ ಬರುತ್ತೆ. ಬಟ್ ಕೊರೋನಾ ಇದೆ, ತುಂಬಾ ಕ್ಯಾಶ್ ಕ್ರಂಚ್ ಇದೆ, ಎಲ್ರಿಗೂ ತೊಂದರೆ ಇದೆ ಅಂತ ಗೊತ್ತಾಗಿ ನಾನು ಏನ್ ಮಾಡಿದ್ದೆ, ಆಕ್ಚುಲಿ ಐ ಪ್ಲಾನ್ ಟು ಗಿವ್ ಇಟ್ ಅಟ್ 50% ಡಿಸ್ಕೌಂಟ್. ಓಕೆ, ನಾನು 24,997 ಇದನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ಬಟ್ ಅಗೇನ್ ನಮ್ ತಂದೆ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಜಸ್ಟ್ ನಮ್ದು ಬಿಸ್ನೆಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್ ಇದೆ, ಟೈಲರಿಂಗ್ ಶಾಪ್ ಇದೆ ನಮ್ದು, 70 years ಓಲ್ಡ್ ಟೈಲರಿಂಗ್ ಶಾಪ್ ಇದೆ. ನಮ್ ತಂದೆ ಹೇಳಿದ್ರು ಯಾಕೋ ನನಗೆ ಇದು ಕೂಡ ಜಾಸ್ತಿ ಅನಿಸ್ತಾ ಇದೆ, ಜನರಿಗೆ ಇದು ಕೂಡ ಹೊರೆ ಅನಿಸುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ, ಓಕೆ ಕೊರೋನಾ ಮುಗಿಯೋವರೆಗಾದ್ರೂ ಅಟ್ಲೀಸ್ಟ್ ನಾನು ಈ ಪ್ರೈಸ್ಗೂ ಕೊಡೋದು ಬೇಡ, ಇದಕ್ಕಿಂತ ಕಡಿಮೆ ಮಾಡಿದ್ರು ಆಯ್ತಂತ ಯೋಚನೆ ಮಾಡಿದೆ. ಸೊ ಆ ಪ್ರೈಸ್ ಎಷ್ಟಿದೆ ಅಂತ ಹೇಳ್ತೀನಿ, ಇವಾಗ ಎಷ್ಟು ಕೊಡ್ತಾ ಇದ್ದೀನಿ ಅಂತ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಬಟ್ ಪ್ಲಸ್ ಅದ್ರ ಜೊತೆ ಏನೇನ್ ಸಿಗುತ್ತೆ ಅದನ್ನು ಕೂಡ ತೋರಿಸ್ತೇನೆ ಇವಾಗ. ದಿಸ್ ಇಸ್ ಆಕ್ಚುಯಲ್ ಗೇಮ್ ಚೇಂಜರ್. ಓಕೆ, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಆಲ್ರೆಡಿ ಕರಿಯರ್ ಅಲ್ಲಿ ಇದ್ರೆ, ನೀವು ಒಬ್ಬ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ, ನಿಮ್ಮ ಕರಿಯರ್ ನ ಇಲ್ಲಿಂದ ಮುಂದೆ ಹೆಂಗ್ ತಗೊಂಡು ಹೋಗ್ಬೇಕು, ನಿಮ್ಮ ಹತ್ರ ಇರೋ ಆಬ್ಸ್ಟಾಕಲ್ಸ್ ಏನು, ನಿಮ್ಮ ಲೈಫ್ ಅಲ್ಲಿ ಸರಿಯಾದ ಡಿಸಿಷನ್ ಮಾಡೋದಕ್ಕೆ ಏನ್ ಬೇಕು, ನೀವು ಕರಿಯರ್ ಬ್ರೇಕ್ ಥ್ರೂ ಫಾರ್ಮುಲಾ ಕೋರ್ಸ್ ಏನಿದೆಯಲ್ಲ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ ಐ ಆಮ್ ಸರ್ಟಿಫೈಡ್ ಕರಿಯರ್ ಬ್ರೇಕ್ ಥ್ರೂ ಎಕ್ಸ್ಪರ್ಟ್ ಅಂತ. ಸೊ ಈ ಕರಿಯರ್ ಬ್ರೇಕ್ ಥ್ರೂ ಫಾರ್ಮುಲಾ ಅನ್ನೋ ಒಂದು ಕೋರ್ಸ್ ನ ನಾನು ರೆಡಿ ಮಾಡಿದ್ದೀನಿ. ಓಕೆ, ಇದರಿಂದ ಆಲ್ರೆಡಿ ಸಾಕಷ್ಟು ಜನರ ಜೀವನ ಚೇಂಜ್ ಆಗಿದೆ. ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನ ಕಂಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡಿದೆ. ಸೊ ದಿಸ್ ಹ್ಯಾಸ್ ಅ ಬಿಗ್ಗೆಸ್ಟ್ ಪೊಟೆನ್ಶಿಯಲ್. ಈ ಒಂದು ಕೋರ್ಸ್ ನ ನಿಮಗೆ ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಪ್ಲಸ್ ನಿಮಗೆ ಕಮ್ಯುನಿಕೇಶನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ನನ್ನ ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಸ್ಪೀಕಿಂಗ್ ಇಂಗ್ಲಿಷ್ ಅನ್ನೋ ಒಂದು ಪ್ರೋಗ್ರಾಮ್ ಕೂಡ ನಿಮಗೆ ಸಿಗುತ್ತೆ. ಪ್ಲಸ್ ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಅದನ್ನ ಕ್ರ್ಯಾಕ್ ಮಾಡ್ತೀನಿ ಅಂದ್ರೆ, ಸೊ ಹೌ ಟು ಕ್ರ್ಯಾಕ್ ಎನ್ ಇಂಟರ್ವ್ಯೂ ಅನ್ನೋ ಒಂದು ಸೈಕಾಲಜಿ ಆಫ್ ಇಂಟರ್ವ್ಯೂ ಅನ್ನೋ ಒಂದು ಕೋರ್ಸ್ ನ ಕೊಡ್ತಾ ಇದ್ದೀನಿ. ಸೆಪರೇಟ್ ಆಗಿ ನೀವೇನಾದ್ರೂ ಪೋರ್ಟಲ್ ಅಲ್ಲಿ ಹೋಗಿ ನೋಡಿದ್ರೆ ಈ ಒಂದೊಂದು ಕೋರ್ಸ್ ಗಳಿಗೆನೆ ಇಷ್ಟು ಪ್ರೈಸ್ ಇದೆ. ಬಟ್ ನಾನು ಇದನ್ನ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಓಕೆ, ಎಲ್ಲ ಸೇರಿಸಿದ್ರೆ 15,000ವರೆಗೂ ಇದ್ರದ್ದು ವ್ಯಾಲ್ಯೂ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಟೂಡೆಂಟ್ ಇಲ್ಲ, ವರ್ಕಿಂಗ್ ಪ್ರೊಫೆಷನಲ್ ಇಲ್ಲ ಅಂದ್ರೆ, ನನ್ನ ಬಿಸ್ನೆಸ್ ಇದೆ, ನನಗೆ ಇದು ಯಾವ್ದು ಯೂಸ್ ಆಗಲ್ಲ ಅಂತಂದ್ರೆ ನೋ ವರೀಸ್, ಯು ಕ್ಯಾನ್ ಗೋ ಫಾರ್ ದಿಸ್. ನಿಮ್ ಬಿಸ್ನೆಸ್ ಯಾವುದೇ ಇರಲಿ, ಇವಾಗ ವಿಡಿಯೋ ಮೂಲಕ ನೀವು ನಿಮ್ಮ ಬಿಸ್ನೆಸ್ ಅಡ್ವರ್ಟೈಸ್ ಮಾಡ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಮಿಸ್ಸಿಂಗ್ ಔಟ್ ಅ ಬಿಗ್ ಚಾನ್ಸ್. ತುಂಬಾ ದೊಡ್ಡ ಚಾನ್ಸ್ ನೀವು ಕಳ್ಕೊತಾ ಇದ್ದೀರಾ. ಯಾಕಂದ್ರೆ ವಿಡಿಯೋನಲ್ಲಿ ತುಂಬಾ ಡಿಮಾಂಡ್ ಇದೆ, ಜನ ವಿಡಿಯೋನ ನೋಡೋದಕ್ಕೆ ಪಡ್ತಾರೆ. ಓಕೆ, ನೀವೇ ಯೋಚನೆ ಮಾಡಿ, ನೀವು ಎಷ್ಟು ಸತಿ ಓದ್ತೀರಾ, ನಿಮ್ಗೆ ಏನ್ ಬೇಕೋ ಅದನ್ನ ಓದಲ್ಲ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತೀರಾ. ಓಕೆ, ಹೆಂಗ್ ಮಾಡೋದು, ಏನ್ ಮಾಡೋದು, ಯಾರಿದ್ದಾರೆ ಅಂತ. ಈ ವಿಡಿಯೋ ಮೇಕಿಂಗ್ ಕೋರ್ಸ್ ಕೂಡ 15,000 ರೂಪಾಯಿ ಇದೆ, ಅದು ಕೂಡ ನಾನು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಓಕೆ, ನಾವು ಕೋರ್ಸ್ ಡೆಲಿವರಿ ಮೋಡ್ ಯಾವ ತರ ಇದೆ, ಯಾವ ತರ ನೀವು ಕೋರ್ಸ್ ಕಲಿತೀರಾ ಇದನ್ನ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನನ್ನದೇ ಆದಂತ ಲರ್ನರ್ ಝೋನ್ ಆಪ್ ಇದೆ. ಓಕೆ, ಈ ಲರ್ನರ್ ಝೋನ್ ಆಪ್ ತುಂಬಾ ಈಸಿಯಾಗಿ ನೀವು ಆಕ್ಸೆಸ್ ಮಾಡಬಹುದು. ಇದರಲ್ಲಿ ಆಲ್ರೆಡಿ ಕೋರ್ಸಸ್ ಎಲ್ಲ ಕ್ಲಾಸಸ್ ಅಲ್ಲಿ ನಾನು ಏನ್ ಕಂಡಕ್ಟ್ ಮಾಡ್ತೀನೋ ಅದನ್ನ ರೆಕಾರ್ಡ್ ಮಾಡಿ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಇದರಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನೋಡ್ಬಿಟ್ಟು ನೀವು ಕಲಿತಾ ಹೋಗ್ಬೋದು. ಸೊ ದೇರ್ ವಿಲ್ ನಾಟ್ ಬಿ ಎನಿ ಕನ್ಸ್ಟೆಂಟ್ ಫಾರ್ ಯು. ಸ್ಟಾರ್ಟಿಂಗ್ ಅಲ್ಲಿ ನಾನು ಲೈವ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೆ ಕ್ಲಾಸಸ್ ನ. ಅವಾಗ ಪ್ರಾಬ್ಲಮ್ ಬಂದಿರೋದೇನು, ಬಿಸ್ನೆಸ್ ಮನ್ಗಳಿಗೆ ಐದರ್ ಮೀಟಿಂಗ್ಸ್ ಇರುತ್ತೆ, ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೇನಾದ್ರೂ ಫ್ಯಾಮಿಲಿನಲ್ಲಿ ಜೊತೆಗಿರ್ಬೇಕು ಅಥವಾ ಫ್ರೆಂಡ್ಸ್ ಕರಿತಾ ಇದ್ದಾರೆ, ಏನೋ ಆಗಿ ಒಂದ್ ಮಿಸ್ ಆಗುತ್ತೆ. ಆಮೇಲೆ ಇರೋ ಟೈಮ್ ಕನ್ಸ್ಟೆಂಟ್ ಅಲ್ಲಿ 1 hour ಅಲ್ಲಿ 1.5 hour ಅಲ್ಲಿ ಅಥವಾ 2 hour ಅಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯ, ಜಾಸ್ತಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವೊಂದು ಟಾಪಿಕ್ಸ್ ಮಿಸ್ ಆಗ್ತಾ ಹೋಯ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲವನ್ನು ರೆಕಾರ್ಡ್ ಮಾಡಿ ಆಪ್ ಅಲ್ಲಿ ಇಡೋದಕ್ಕೆ ಶುರು ಮಾಡಿದೆ. ಆಪ್ ಅಲ್ಲಿ ಇಟ್ಟಿರೋದ್ರಿಂದ ಇವಾಗ ಅವ್ರಿಗೆ ಯಾವಾಗ ಬೇಕೋ ಆವಾಗ ಕಲಿಯೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಇನ್ನು ನಾನ್ ಫೇಸ್ ಮಾಡಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ನನಗೆ ಡೌಟ್ ಬಂದಾಗ ಕ್ಲಿಯರ್ ಮಾಡೋದಕ್ಕೆ ಯಾರು ಇರ್ತಾ ಇರ್ಲಿಲ್ಲ. ಎಲ್ರು ಏನ್ ಮಾಡಿದ್ದಾರೆ, ಒಂದು ಪೋರ್ಟಲ್ ಮಾಡಿದ್ದಾರೆ. ಆ ಪೋರ್ಟಲ್ ಅಲ್ಲಿ ನಿಮ್ಮ ಮೆಸೇಜ್ ನ ಹಾಕಿ ನಿಮ್ ಡೌಟ್ ನ ಪಬ್ಲಿಷ್ ಮಾಡಿ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾರೆ.
ನಾನು ಆತರ ಆನ್ಸರ್ ಮಾಡ್ತಿದ್ದೆ. ನಾನು ಕೆಲವೊಂದು ಪೋರ್ಟಲ್ ಅಲ್ಲಿ ನನ್ನ ಡೌಟ್ ಗಳನ್ನ ಹಾಕ್ತಾ ಇದ್ದೆ. ಅವ್ರು ಆನ್ಸರ್ ಮಾಡ್ತಾ ಇದ್ರು. ಆದ್ರೆ ನನಗೆ ಅದು ಕೂಡ ಅರ್ಥ ಆಗದೆ ಇದ್ರೆ ಏನ್ ಮಾಡ್ಲಿ? ಆ ಡೌಟ್ ಹಂಗೆ ಉಳಿದ್ ಬಿಡ್ತಾ ಇತ್ತು. ಸೊ ನಾವು ಕಲಿತಿರ್ಬೇಕಾದ್ರೆ ನಾವು ಡೌಟ್ಸ್ ಕ್ಲಿಯರ್ ಆಗದೆ ಇದ್ರೆ ಅದ್ರಲ್ಲಿ ಇರೋ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಯಾರಿಗೂ ಆಗದೆ ಇರ್ಲಿ ಅಂತ ವಾರಕ್ಕೆ 2 ಸತಿ ನಾನೇ ಲೈವ್ ಅಲ್ಲಿ ಬಂದು ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಓಕೆ? ಯಾಕಂದ್ರೆ ಕಲಿಯೋದಕ್ಕೆ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ. ನೀವು ಏನನ್ನೇ ಕಲಿತಾ ಇರಿ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ವಾರದಲ್ಲಿ 2 ಸತಿ ನಾನು ಬರ್ತಾ ಇದ್ದೀನಿ. ಅದು ಲೈವ್ ಅಲ್ಲಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಯಾವ್ದು ಪೋರ್ಟಲ್ ಮಾಡಿಲ್ಲ ಇಲ್ಲಿ. ಲೈವ್ ಅಲ್ಲಿ ಬಂದು ಡೌಟ್ ನ ಕ್ಲಿಯರ್ ಮಾಡಿ ನಿಮಗೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಯಾವುದೇ ಒಂದು ಜರ್ನಿ ಇರ್ಲಿ, ಅಲ್ಲಿ ನಾವು ಒಬ್ರೇ ಹೋಗ್ತಾ ಇದ್ರೆ ಅಲ್ಲಿ ಮಾಡೋ ತಪ್ಪುಗಳಾಗ್ಲಿ ಅಥವಾ ನಮಗ್ ಎದುರಾಗೋ ತೊಂದರೆಗಳಾಗ್ಲಿ ತುಂಬಾ ದೊಡ್ಡದು ಅನ್ಸೋದಕ್ಕೆ ಶುರು ಆಗುತ್ತೆ. ಬಟ್ ಆಲ್ರೆಡಿ ಅದನ್ನ ಮಾಡಿದವರು ಮುಗಿಸಿದವರು ಆ ಪ್ರಾಬ್ಲಮ್ ನ ಫೇಸ್ ಮಾಡಿ ಸಾಲ್ವ್ ಮಾಡ್ಕೊಂಡವ್ರು ಇದ್ರೆ ಅವ್ರ ಐಡಿಯಾಸ್ ನ ಶೇರ್ ಮಾಡಿದ್ರೆ ಸಾಕು, ಆ ಪ್ರಾಬ್ಲಮ್ ತುಂಬಾ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೀಕ್ಲಿ ಒಂದು ಮಾಸ್ಟರ್ ಮೈಂಡ್ ಮೀಟ್ ನ ಕಂಡಕ್ಟ್ ಮಾಡಿ ನಿಮಗೆ ಬೇರೆಯವ್ರು ಯಾವ ತರ ಇದ್ರಲ್ಲಿ ಮುಂದೆ ಬರಿತಾ ಇದ್ದಾರೆ, ನಾನು ಹೇಗೆ ನನ್ನ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನ ಕಂಡ್ಕೊಳ್ಳೋದಕ್ಕೆ ರೈಟ್ ಫ್ರಮ್ ದ ಬ್ಯಾಚ್ 1 ಫಸ್ಟ್ ಬ್ಯಾಚ್ ಇಂದ ಹಿಡಿದು ಇನ್ನು ಮುಂದೆ ಬರೋರು ಎಲ್ಲರೂ ಕೂಡ ಇದರಲ್ಲಿ ಆಡ್ ಆಗ್ತಾ ಹೋಗ್ತಾರೆ. ನೀವು 3 ತಿಂಗಳ ಕೋರ್ಸ್ ಇದೆ, ಇದು 12 ವಾರದ ಕೋರ್ಸ್ ಇದೆ. ಹಾಗಂತ ನೀವು ಬರೀ 12 ವಾರ ಬರ್ಬೇಕು ಅಂತ ನಾನು ಹೇಳಲ್ಲ. ನೀವು 1 ವರ್ಷದವರೆಗೂ ನಿಮಗೆ ಆಕ್ಸೆಸ್ ಇರುತ್ತೆ. 1 ವರ್ಷದವರೆಗೂ ನಿಮಗೆ ಬಂದಿರೋ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ನ ಕಂಡುಕೊಂಡು ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಡ್ರೀಮ್ ಜಾಬ್ ನ ಪಡ್ಕೊಳ್ಳೋದಾಗ್ಲಿ ಅಥವಾ ನೀವು ಇರೋ ನಾಲೆಜ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ ಸೆಟ್ ನ ಮಾನಿಟೈಸ್ ಮಾಡ್ಕೊಳ್ಳೋದಾಗ್ಲಿ ಯಾವ್ದನ್ನಾದ್ರೂ ಮಾಡ್ಕೋಬಹುದು. ಫೈನಲಿ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸ್ ಇರುತ್ತೆ, ರಿವ್ಯೂಸ್ ನಡೀತಾ ಇರುತ್ತೆ ಟು ಹೆಲ್ಪ್ ಯು ಸಿ ದ ರೈಟ್ ರಿಸಲ್ಟ್ಸ್. ಓಕೆ? ತುಂಬಾ ಜನಕ್ಕೆ ಇದು ಅರ್ಥನೇ ಆಗಲ್ಲ, ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೆನ್ಸಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ. ದುಡ್ಡು ಹೋದ್ರೆ ಅದು ಖರ್ಚು ಅಂತ ಅನ್ಕೋತಾರೆ. ಓಕೆ? ಬಟ್ ದರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್. ದುಡ್ಡು ಹೋಗಿ ವಾಪಸ್ ಬರ್ದೇ ಇದ್ರೆ ದಟ್ ಈಸ್ ಎಕ್ಸ್ಪೆನ್ಸ್. ದುಡ್ಡು ಹೋಗಿ ಮತ್ತೆ ಜಾಸ್ತಿ ದುಡ್ಡು ತಂದು ಕೊಟ್ರೆ ದಟ್ ಈಸ್ ಇನ್ವೆಸ್ಟ್ಮೆಂಟ್. ಓಕೆ? ಸೊ ಇವಾಗ ನಾನು ಬಂಡಲ್ ಪ್ರೈಸ್ ನಾನು ಏನೇನು ಹೇಳ್ತಾ ಇದ್ದೆ, 24,997 ಹೇಳ್ತಾ ಇದ್ದೆ. ಇದು ಕೂಡ ಜಾಸ್ತಿ ಆಗುತ್ತೇನೋ ಅಂತ ನಮ್ ತಂದೆ ಹೇಳಿದ್ದಕ್ಕೆ ನಾನು ಇದನ್ನು ಕಡಿಮೆ ಮಾಡೋದಕ್ಕೆ ಯೋಚನೆ ಮಾಡಿದೆ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇದೆ. ನಾನು ನೀವು ಎಲ್ಲೇ ಹೋಗಿ ಡಿಜಿಟಲ್ ಮಾರ್ಕೆಟಿಂಗ್ ನ ಕೋರ್ಸ್ ನ ತಗೊಳಕ್ ಹೋದ್ರೆ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿಸ್ಬಿಡ್ತಾರೆ. ಅದಷ್ಟೇ ಅಲ್ಲದೆ ಸರ್ಫೇಸ್ ಲೆವೆಲ್ ಅಲ್ಲಿ ಕಲಿಸ್ತಾರೆ. ಬೇಸಿಕಲಿ ಹೇಳ್ಬೇಕು ಅಂದ್ರೆ ದೇ ಪ್ರೆಸ್ಯೂಮ್, ಅವ್ರು ಅನ್ಕೊಂಡ್ಬಿಡ್ತಾರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿದೆ ಅಂತ. ಅದಕ್ಕೆ ಬೇಸಿಕ್ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಬಟ್ ನಾನು ಆತರ ಮಾಡ್ತಾ ಇಲ್ಲ. ಇಲ್ಲಿ ರೈಟ್ ಫ್ರಮ್ ದ ಬೇಸಿಕ್ಸ್ ಎಲ್ಲ ಕ್ಲೀನ್ ಆಗಿ ತಿಳಿಸಿಕೊಡ್ತಾ ಇದ್ದೇನೆ. ಈ ಬಂಡಲ್ ಕೋರ್ಸ್ಗೆ 24,997 ಹೇಳ್ತಾ ಇದ್ದೀನಿ. ಇದನ್ನ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ವ್ಯಾಲ್ಯೂಸ್ ಜೊತೆ ನೀವು ಚೆಕ್ ಮಾಡಿದ್ರೆ ನಾನು ಕೊಡ್ತಾ ಇರೋ ಬೋನಸ್, ಅಫಿಲಿಯೇಟ್ ಲಿಂಕ್ಸ್, ಟೋಟಲ್ ವ್ಯಾಲ್ಯೂ ಚೆಕ್ ಮಾಡಿ 47,997 ರೂಪಾಯಿ ಇದೆ. ಆಕ್ಚುಲಿ ನನ್ನ ಹತ್ರ ಯಾರಾದ್ರೂ ತಗೊಂಡ್ರೆ ಪ್ಲಸ್ 15,000 ರೂಪಾಯಿ ಬೋನಸ್ ಕೊಡ್ತಾ ಇದೀನಿ, ಪ್ಲಸ್ 10,000 ರೂಪಾಯಿ ಬೋನಸ್ ಫಸ್ಟ್ ತಿಂಗಳ ಆದ್ಮೇಲೆ ಕೊಡ್ತಾ ಇದೀನಿ, ಪ್ಲಸ್ ಅಫಿಲಿಯೇಟ್ ಲಿಂಕ್ಸ್ ಕೊಡ್ತಾ ಇದೀನಿ. ಎಲ್ಲ ಸೇರಿದ್ರೆ 97,000 ರೂಪೀಸ್ ವ್ಯಾಲ್ಯೂ ಆಗುತ್ತೆ ಇದ್ರದ್ದು. ನೀವು 97,000 ರೂಪೀಸ್ ಕೊಡೋ ಅವಶ್ಯಕತೆ ಇಲ್ಲ. ಇವಾಗ ಲಕ್ಕಿಲಿ ಕೊರೋನಾ ಇದೆ ಅಂತ ಹೇಳ್ಬಿಟ್ಟು 24,997 ನಾನು ಇದನ್ನ ಮಾಡ್ತಾ ಇಲ್ಲ. ಈ ಕಂಪ್ಲೀಟ್ ಕೋರ್ಸ್ ನ ನಾನು ಇವಾಗ ಕೊಡ್ತಾ ಇರೋದು ಬರೀ 12,497 ಅಲ್ಲಿ. ಆಪ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದು ಇವತ್ತಿಗೂ 14,997 ಇದೆ. ಅಲ್ಲಿ 40% ಡಿಸ್ಕೌಂಟ್ ಅಲ್ಲಿ ನಾನು ಸೆಲ್ ಮಾಡ್ತಾ ಇದ್ದೀನಿ. ರವೀಂದ್ರ ಅವರು ಇವಾಗ ಆಲ್ರೆಡಿ ವೆಬಿನಾರ್ ಅಲ್ಲಿ ಇದ್ದಾರೆ, ಅಟೆಂಡ್ ಮಾಡಿದ್ದಾರೆ. ನನ್ನೇ ಫೋನ್ ಮಾಡಿದ್ರು, ಸರ್ ಇದು 12,997ಗೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ, ನಿಮ್ ವಿಡಿಯೋ ನೋಡಿದೀನಿ ಅಂತಂದ್ರು. ಒಬ್ರಿಗೊಂದು ಆಗ್ಬಾರ್ದು ಅಂತ ಆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ನಾನು ಇದನ್ನ 12,497ಗೆನೆ ಕೊಡ್ತೀನಿ. ಓಕೆ? ಸೊ ಯು ಕ್ಯಾನ್ ಗೆಟ್ ದ ಹೋಲ್ ಬಂಡಲ್ ಆಟ್ ಓನ್ಲಿ 12,497 ಇಫ್ ಯು ಎನ್ರೋಲ್ ಬೈ ಟುಮಾರೋ. ಓಕೆ? ನಾನ್ ನಿಮ್ಗೆ ಹಾಗಂತ ಪ್ರೆಷರ್ ಹಾಕ್ತಾ ಇಲ್ಲ. ನಿಮಗೆ ಟೈಮ್ ಲಿಮಿಟ್ ಅನ್ನೋದಿಲ್ಲ ಇದರಲ್ಲಿ. ಓಕೆ? ಬಟ್ ಈ ಆಫರ್ ನ ನೀವು ನಾಳೆ ಬಂದ್ಮೇಲೆ ಅಥವಾ ನಾಳೆ ಆದ್ಮೇಲೆ ಬಂದ್ಮೇಲೆ ನಾನು ಕೊಡ್ತೀನೋ ಇಲ್ವೋ ನನಗೆ ಗೊತ್ತಿರಲ್ಲ. ಸೊ ಇಟ್ ಅಗೇನ್ ಡಿಪೆಂಡ್ಸ್. ಸೊ ಹಾಗಾಗಿ ಎಷ್ಟು ಬೇಗ ನಾವು ಆಕ್ಷನ್ ತಗೋತೀವೋ ಅಷ್ಟು ಬೇಗ ಒಳ್ಳೇದು. ಫ್ಯೂಚರ್ ಆಫ್ ಬಿಸ್ನೆಸ್ ಹೆಂಗಿರುತ್ತೆ ಅದನ್ನ ಹೇಳ್ಬೇಕಾಗಿಲ್ಲ. ಎಲ್ಲರೂ ಆನ್ಲೈನ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಜನ ಅವ್ರ ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ಅವ್ರಿಗೆ ಏನ್ ಬೇಕು ಅದನ್ನ ಲೈಕ್ ಮಾಡೋದು, ತಿಳಿಸೋದು, ಫೀಡ್ಬ್ಯಾಕ್ ಕೊಡೋದು ಎಲ್ಲ ಆನ್ಲೈನ್ ನಡೆಸಿದ್ದಾರೆ. ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಯಾರು ಬೇಕೋ ಅವ್ರನ್ನ ಟಾರ್ಗೆಟ್ ಮಾಡಿ ನಿಮ್ಮ ಹತ್ರ ಇರೋ ಐಡಿಯಾನ, ಟ್ಯಾಲೆಂಟ್ ನ ಸೆಲ್ ಮಾಡೋದಕ್ಕೆ, ನಿಮ್ಮನ್ನ ನೀವು ಬೆಳೆಸೋದಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿದೆ. ನಿಮ್ಮ ಮನೆಯಿಂದ, ನಿಮ್ಮ ಆಫೀಸ್ ಇಂದ, ನಿಮ್ಮ ಪ್ರಿಮೈಸಸ್ ಇಂದ ಒಂದ್ ಹೆಜ್ಜೆನ ಹೊರಗಡೆ ಇಡದೆ
ಆರಾಮಾಗಿ ನಿಮ್ಮ ಧ್ವನಿನ ಇಡೀ ಜಗತ್ತಿಗೆನೆ ಅತ್ಯಂತ ಕಡಿಮೆ ಟೈಮ್ ಅಲ್ಲಿ ತಿಳಿಸೋದಕ್ಕೆ ಸಾಕಷ್ಟು ಟೂಲ್ಸ್ ಗಳು ಅವೈಲೇಬಲ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಂಡಿಯಾದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಬೆಳೀತಾ ಇದೆ. ನೀವೇನಾದ್ರು ಬಿಸ್ನೆಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ಪದೇ ಪದೇ ಜನ ಬಿಟ್ಟು ಹೋಗ್ತಿರ್ತಾರೆ. ಇಲ್ಲಿ ಆ ಪ್ರಾಬ್ಲಮ್ ಬರಲ್ಲ. ನೀವು ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ನಿಮ್ಮ ಜಾಬ್ ಇಂದ ನಿಮಗೆ ಇಷ್ಟ ಇಲ್ದಿರೋ ಜಾಬ್ ಮಾಡ್ತಾ ಇದ್ರ ಅಂತ ಅನ್ಸಿದ್ರು ಕೂಡ ನಿಮ್ಮ ಪ್ಯಾಷನ್ ನ ಕಂಡ್ಕೊಳ್ಳೋದಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ ಆಗಿದ್ರೆ ಯಾವ್ದೋ ಒಂದು ಬೋರಿಂಗ್ ಜಾಬ್ ನ ಹುಡ್ಕಾಡ್ದೆ ನನಗೆ ಬೇಕಾಗಿರೋ ಜಾಬ್ ನ ನಾನು ಕಂಡ್ಕೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಇಲ್ಲಿಂದ ಸಿಗುತ್ತೆ. ನಿಮ್ಮ ಲೈಫ್ ನ ಬರೀ ಒಂದೇ ಡೈರೆಕ್ಷನ್ ಅಲ್ಲ, ಸಾಕಷ್ಟು ಡೈರೆಕ್ಷನ್ ಅಲ್ಲಿ ತುಂಬಾ ವೇಗವಾಗಿ ಬೆಳೆಸೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಫೈನಲಿ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ನಿಮಗೆ ಯಾರು ಬೇಕು, ನಿಮ್ಮನ್ನ ಇಷ್ಟಪಡೋರು, ನಿಮ್ಮ ಟ್ಯಾಲೆಂಟ್ ನ ಇಷ್ಟಪಡೋರು, ಅವ್ರನ್ನ ಹೆಂಗ್ ಹುಡ್ಕಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸರಿಯಾದ ದಾರಿನಲ್ಲಿ ನಿಮ್ಮನ್ನ ನೀವು ತಗೊಂಡು ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದ ವರ್ಲ್ಡ್ ಇಸ್ ಚೇಂಜಿಂಗ್. ಎಲ್ರು ಆನ್ಲೈನ್ ಅಲ್ಲಿ ಬರ್ತಿದ್ದಾರೆ. ಸೊ ನಾವು ಹಿಂದೆ ಉಳಿತೀವಿ, ಇಲ್ಲ ನಾನು ಟ್ರೈ ಮಾಡ್ತೀನಿ, ಮೊದ್ಲಿನ ತರಾನೇ ನಾನು ನನ್ನ ಬಿಸ್ನೆಸ್ ನಡೆಸ್ತೀನಿ, ಮೊದ್ಲಿನ ತರಾನೇ ನಾನು ನನ್ನ ಜಾಬ್ ಹುಡ್ಕಾಡ್ತೀನಿ, ಮೊದ್ಲಿನ ತರಾನೇ ಇರೋ ಜಾಬ್ ಅನ್ನೇ ತಗೋತೀನಿ ಅಂತಂದ್ರೆ ಯು ವಿಲ್ ಪೇ ಅ ಹ್ಯೂಜ್ ಕಾಸ್ಟ್ ಫಾರ್ ದಟ್. ತುಂಬಾ ದೊಡ್ಡ ಬೆಲೆನೇ ಕಟ್ತೀರ ಅದಕ್ಕೆ. ಆ ಬೆಲೆ ಏನಂದ್ರೆ ಕಾಸ್ಟ್ ಆಫ್ ಇಗ್ನೋರೆನ್ಸ್ ಅಂತಾರೆ ಅದಕ್ಕೆ. ಗೊತ್ತಿದೆ ಆದ್ರೆ ಆಕ್ಷನ್ ತಗೊಳ್ಳಲ್ಲ, ಅದಕ್ಕೆ ಇಗ್ನೋರೆನ್ಸ್ ಅಂತಾರೆ. ಅದಕ್ಕೆ ಒಂದು ಸಣ್ಣ ಫಾರ್ಮುಲಾ ಇದೆ. ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಮೈನಸ್ ಕರೆಂಟ್ ಅರ್ನಿಂಗ್ ಈಕ್ವಲ್ ಟು ಕಾಸ್ಟ್ ಆಫ್ ಇಗ್ನೋರೆನ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ 10 ಲಕ್ಷ ಪ್ರತಿ ತಿಂಗಳು ಮಾಡ್ಬೇಕು ಅಂತ ಆಸೆ ಇದೆ, ಸಂಪಾದನೆ ಮಾಡ್ಬೇಕು ಅಂತ. ಬಟ್ ಸಂಪಾದನೆ ಮಾಡ್ತಿರೋದು ಎಷ್ಟು? 1 ಲಕ್ಷ. ಸೊ ಹಾಗಾದ್ರೆ ಐಡಿಯಲಿ ನೀವು ಎಷ್ಟು ಸಂಪಾದನೆ ಮಾಡ್ದಂಗಾಯ್ತು, ಎಷ್ಟು ಕಳ್ಕೊಂಡಂಗಾಯ್ತು? 9 ಲಕ್ಷ. ನಿಮ್ಮ ಹತ್ರ ಅಷ್ಟೊಂದು ಕೆಪಾಸಿಟಿ ಇದೆ, ಆದ್ರೆ ನೀವು ಸಂಪಾದನೆ ಮಾತ್ರ 1 ಲಕ್ಷ ಮಾಡ್ತಿದ್ರೆ, ಜಸ್ಟ್ ಬಿಕಾಸ್ ಯು ಹಂಗ್ ಅಪ್ ಟು ದ ಪ್ರೀವಿಯಸ್ ವರ್ಷನ್. ನಿಮ್ಮ ಹಳೆ ಮೆಥಡ್ಗೆನೆ ಫಾಲೋ ಮಾಡ್ತಿರೋದ್ರಿಂದ ಕಡಿಮೆ ಸಂಪಾದನೆ ಮಾಡ್ತಿದ್ರ. ಅದರ ಅರ್ಥ ಎಷ್ಟು ಮಾಡ್ಬೇಕಾಗಿತ್ತು ಅಷ್ಟು ಮಾಡ್ತಾ ಇಲ್ಲ. ಸೊ ಯು ಆರ್ ಮಿಸ್ಸಿಂಗ್ 9 lakh rupees per month. 1000 ಕನ್ವರ್ಟ್ ಮಾಡ್ತೀರಾ? 10,000 ಮಾಡ್ಬೇಕು. ಇವಾಗ 1,000 ಮಾಡ್ತಾ ಇದೀರಾ ಅಂದ್ರೆ 9,000 ಕಡಿಮೆ ಮಾಡ್ತಿದ್ದೀರಾ. ಒಂದ್ ವರ್ಷ ಕ್ಯಾಲ್ಕುಲೇಟ್ ಮಾಡಿ, 12 108, ರೈಟ್? 1,08,000 ರೂಪಾಯಿ ಅಲ್ಲಿಗೆ ನೀವು ಕಳ್ಕೊತಾ ಇದೀರಾ ಅಂತ ಅರ್ಥ. ನಾವ್ ಹಿಂಗೆ ಹೋದ್ರೆ ವಿ ವಿಲ್ ನಾಟ್ ಓನ್ಲಿ ಲೆಫ್ಟ್ ಬಿಹೈಂಡ್. ತುಂಬಾ ಜನ ಕಾದ್ ಕೂತಿದ್ದಾರೆ, ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ದೇ ವಿಲ್ ಕನ್ಸಿಡರ್ ಅಸ್ ಆಸ್ ಡೆಡ್. ಯಾಕಂದ್ರೆ ನಾವು ಎಕ್ಸಿಸ್ಟೇ ಆಗಲ್ಲ ಅವ್ರ ಪಾಲಿಗೆ. ಯೋಚನೆ ಮಾಡಿ ನೋಡಿ. ಮಾಮ್ಸ್ ಅಭಿರುಚಿ ಅಂತ ಶ್ರೇಯಾ ಸಂಡೂರ್ ನನ್ನ ಇಂಟರ್ನ್ ಇವರು. ಸೊ ಶಿ ಹ್ಯಾಸ್ ಡಿಸೈನ್ ದಿಸ್ ವೆಬ್ಸೈಟ್. ಓಕೆ, ಅವ್ರ ಇಂಟರ್ನ್ಶಿಪ್ ಮುಗಿಸಿ ಹಾರ್ಡ್ಲಿ ಒಂದು 2 ವಾರ ಆಗಿರ್ಬೇಕಷ್ಟೇ. ಓಕೆ, ಅಂದ್ರೆ 3 ತಿಂಗಳಲ್ಲಿ ಅವ್ರು ಈ ಲೆವೆಲ್ಗೆ ಅವ್ರ ವೆಬ್ಸೈಟ್ ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇಮಿಟೇಷನ್ ಜ್ಯುವೆಲರಿನ ಅವರು ಸೇಲ್ ಮಾಡ್ತಾರೆ. ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಯು ಕ್ಯಾನ್ ವಿಸಿಟ್ ಹರ್ ವೆಬ್ಸೈಟ್ ಅಂಡ್ ಯು ಕ್ಯಾನ್ ಬೈ ಇಟ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಓಕೆ, ಆಡ್ ಟು ಕಾರ್ಟ್ ಮಾಡಿ. ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ನಿಮ್ಗೆ ಏನೇನ್ ಫಂಕ್ಷನಾಲಿಟಿ ಸಿಗುತ್ತೋ ಆ ಎಲ್ಲಾ ಫಂಕ್ಷನಾಲಿಟಿನೂ ಇವರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ನೀವು ಆರ್ಡರ್ ಮಾಡಬಹುದು, ಇಲ್ಲಿಂದ ಪರ್ಚೇಸ್ ಕೂಡ ಮಾಡಬಹುದು. ಇದಷ್ಟೇ ಅಲ್ಲದೆ ನಿಮ್ಗೆ ನಂದೇ ವೆಬ್ಸೈಟ್ ನೋಡ್ಬೇಕು ಅಂದ್ರೆ ಯು ಕ್ಯಾನ್ ಗೋ ಟು ಮೈ ವೆಬ್ಸೈಟ್ ಓನ್ಲಿ. ಓಕೆ, ಲರ್ನರ್ ಝೋನ್ ಅಂತ ನನ್ನ ವೆಬ್ಸೈಟ್ ಇದು. ಇದರಲ್ಲಿ ಟೆಸ್ಟಿಮೋನಿಯಲ್ ಅಂತ ಒಂದು ಪೇಜ್ ಮಾಡಿದೀನಿ. ಅಲುಮ್ನಿ ವಾಯ್ಸ್, ವರ್ಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಗ್ರಾಟಿಟ್ಯೂಡ್ ಅಂತ ಹಾಕಿದೀನಿ ಜಸ್ಟ್. ಓಕೆ, ಲೆಟ್ಸ್ ಸಿ ವಾಟ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಸೇ. ಫೋಟೋಸ್ ಅಪ್ಲೋಡ್ ಆಗ್ತಿಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, learning is everyone's aspect and phase of life and does not matter when you are willing to learn. It is motivating when you learn new things. The same happened with me. Learner Zone has amazing courses that help to gain my confidence and self-respect, which ultimately led to a happy life. I'm glad I'm introduced to Learner Zone platform, which helped to achieve my goal, got clarity and understood my core values. I found new ways of learning and target new opportunities. Housewife hero. Okay, I'm a housewife and based on my experience of learning with Learner Zone, I strongly recommend courses published here to students, housewives, and to one who is willing to create a second source of income. Thank you very much, Saraj, for all the support and your commitments towards the learning stage and for clearing all the doubts. I can say CBF course has the potential to consider one's dream and fulfill it. Priya Kotwal anta blogger and content writer. Bari ಓದಿ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಯಾವುದೇ ಕೋರ್ಸ್ ಅಲ್ಲಿ ಹೋದ್ರು ಕೂಡ, ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋದ್ರು ಕೂಡ ಜನ ಏನ್ ಬರ್ದಿದ್ದಾರೆ ಅದನ್ನ ಮಾತ್ರ ತೋರಿಸ್ತಾರೆ, ಬಟ್ ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನ ಯಾರು ತೋರಿಸಲ್ಲ. ಓಕೆ, ನೌ ಐ ಹ್ಯಾವ್ ಗಿವನ್ ಅ ಲಿಂಕ್ ಆಫ್ ದೇರ್ ವೆಬ್ಸೈಟ್ಸ್.
ಇಲ್ಲಿ ಯಾರ್ಯಾರು ಬರ್ದಿದಾರಲ್ಲ ಅವ್ರದ್ದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ನಾನು. ಯು ಕ್ಯಾನ್ ಗೋ ಟು ದೇರ್ ವೆಬ್ಸೈಟ್, ನೀವು ಚೆಕ್ ಮಾಡ್ಬೋದು. ಓಕೆ, ಪ್ರಿಯಾ ಅಂತ ಹೇಳಿದ್ನಲ್ಲ. ಸೊ ಲೆಟ್ಸ್ ಸಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೈ ಬ್ಲಾಗ್ಸ್ ಹೋಮ್. ಇವಾಗ ತಾನೇ ಯಾರ್ದು ಓದಿದ್ವಿ ನಾವು? ಪ್ರಿಯಾ ಕೋತ್ವಲ್ಲ. ಸೊ ವಾಟ್ ಡಸ್ ದಿಸ್ ಇಸ್? ಓಕೆ, ಬ್ಲಾಗ್ಸ್ ಬೈ ಪ್ರಿಯಾ, ಲೈವ್ ಹೆಲ್ದಿ ಅಂಡ್ ಹ್ಯಾಪಿ ಅಂಡ್ ಹೆಲ್ದಿ ಲೈಫ್. ಒಬ್ಬ ಹೌಸ್ ವೈಫ್ ಇವರು ಅಬೌಟ್ ಸೆಕ್ಷನ್ ಹಾಕಿದ್ದಾರೆ. ಸೊ ಶಿ ಹ್ಯಾಸ್ ಸ್ಟಾರ್ಟೆಡ್ ರೈಟಿಂಗ್ ಬ್ಲಾಗ್ಸ್. ಓಕೆ, ನಾವು ಲೆಟ್ಸ್ ಸಿ ಹರ್ ಬ್ಲಾಗ್ಸ್. ಯಾವ ತರ ಬ್ಲಾಗ್ ನ ಬರೆಯೋದಕ್ಕೆ ಶುರು ಮಾಡಿದಾರೆ ಅಂತ ನೋಡೋಣ. ಇನಿಷಿಯಲಿ ನಾನು ಬ್ಲಾಗ್ ಬರೀತೀನೋ ಇಲ್ವೋ ಅಂತ ಅನ್ಕೊಂಡಿದ್ರಿ. ಬೈ ದ ಟೈಮ್ ಶಿ ಹ್ಯಾಡ್ ಕಂಪ್ಲೀಟೆಡ್ ದಿಸ್ ಕೋರ್ಸ್, ಈ ಲೆವೆಲ್ಗೆ ಬ್ಲಾಗ್ ನ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಲರ್ನರ್ಸ್ ಒಂದು ಅಫಿಲಿಯೇಟ್ ಲಿಂಕ್ ಕೂಡ ಹಾಕಿದ್ದಾರೆ. ಯಾರಾದ್ರೂ ಇದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ಇವ್ರಿಗೆ ದುಡ್ಡು ಹೋಗುತ್ತೆ ನೋಡಿ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ನೆಕ್ಸ್ಟ್, ಯು ಡಿಸರ್ವ್, ಡು ನಾಟ್ ಆಸ್ಕ್. ಇದ್ಯಾರ್ದು? ಐ ಥಿಂಕ್ ಇಟ್ಸ್ ಸ್ಮಿತಾ. ಎಸ್, ಹಾ, ಇಟ್ಸ್ ಮೀ ಸ್ಮಿತಾ ಪಾಟೀಲ್, ಅ ಬ್ಲಾಗರ್ ಅಂಡ್ ವೆಬ್ ಡಿಸೈನರ್. ಇವರು ಕೂಡ ಆಲ್ರೆಡಿ ಓಕೆ ಅಮೆಝಾನ್ ಅಫಿಲಿಯೇಟ್ ಲಿಂಕ್ಸ್ ನ ಹಾಕಿ ಆಲ್ರೆಡಿ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾರೆ. ನನ್ನ ಕೋರ್ಸ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಲ್ಲ ಅದನ್ನ ಕಂಪ್ಲೀಟ್ ಆಗಿ ರಿಕವರ್ ಮಾಡ್ಕೊಂಡು ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಇವರು ಆಲ್ರೆಡಿ ಸಂಪಾದನೆ ಮಾಡ್ಬಿಟ್ಟಿದ್ದಾರೆ. ಅವ್ರ ಬ್ಲಾಗ್ಸ್ ನೋಡ್ಬೇಕಾ? ಅವ್ರದ್ದು ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಇವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಯು ಕ್ಯಾನ್ ಗೋ ಟು ದೇರ್ ಪೇಜ್, ಯು ಕ್ಯಾನ್ ಗೋ ಟು ಕಾಂಟ್ಯಾಕ್ಟ್ ಪೇಜ್ ಅಂಡ್ ದೆನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ನಾನು ಯಾರಿಗೂ ಕೂಡ ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಂಬಿಕೆನ ಹೇಳಿ ತಗೊಳ್ಳೋದಲ್ಲ, ಅದು ಬರ್ಬೇಕು. ಅದನ್ನ ನಾವು ಯಾರೇ ಆಗ್ಲಿ, ಕೋರ್ಸ್ ಮಾಡೋರು ಯಾರೇ ಆಗ್ಲಿ ಅದನ್ನೇ ಹೇಳ್ತಾರೆ. ಓಕೆ, ನಾನು ಚೆನ್ನಾಗೇ ಮಾಡ್ತೀನಿ ಅಂತಾನೆ ಹೇಳ್ತಾರೆ, ಚೆನ್ನಾಗಿ ಮಾಡಲ್ಲ ಅಂತ ಯಾರು ಹೇಳಲ್ಲ. ಬಟ್ ಇಫ್ ಯು ವಾಂಟ್ ಟು ಗೆಟ್ ಟು ನೋ, ಯು ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಆಪ್ಷನ್ಸ್ ಹಿಯರ್. ಓಕೆ, ಸ್ಮಿತಾ ಬರ್ದಿರೋ ಕೆಲವೊಂದು ಬ್ಲಾಗ್ಸ್ ಇದೆ. ನಾವು ಇನ್ನೊಂದು ಆಪ್ಷನ್ ಇದೆ. ಜಸ್ಟ್ ಗೂಗಲ್ಗೆ ಹೋಗಿ ಲರ್ನರ್ ಝೋನ್ಸ್ ಅಂತ ಟೈಪ್ ಮಾಡಿ. ಲರ್ನರ್ ಝೋನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ ಮುಂದೆ ಈ ಪೇಜ್ ಬರುತ್ತೆ. ಇಲ್ಲಿ ರಿವ್ಯೂಸ್ ಇರುತ್ತೆ ನೋಡಿ. ಓಕೆ, ಅಗೇನ್ ನನ್ನ ಲೋಗೋ ಕಾಣಿಸ್ತಾ ಇದೆ. 58 ರಿವ್ಯೂ ಇದೆ. ಓಕೆ, ಜಸ್ಟ್ ಕ್ಲಿಕ್ ಮಾಡಿ ಇದ್ರ ಮೇಲೆ. ಔಟ್ ಆಫ್ 5 ಐ ಗಾಟ್ 4.9 ರೇಟಿಂಗ್ಸ್. ಬಹುಶಃ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಗೂಗಲ್ ಅಲ್ಲಿ ರಿವ್ಯೂಸ್ ನ ಎಡಿಟ್ ಮಾಡೋದಕ್ಕೆ ಬರಲ್ಲ. ನೀವ್ ಅನ್ಕೋಬಹುದು ಇದು ನಂದೇ ವೆಬ್ಸೈಟ್ ಆಗಿರೋದ್ರಿಂದ ನಾನೇ ಇದ್ರಲ್ಲಿ ಏನಾದ್ರು ಎಡಿಟ್ ಮಾಡಿ ಹಾಕೊಂಡಿರ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಓಕೆ, ಸೊ ನಾವು ಇಲ್ಲಿ ಗೂಗಲ್ ಅಲ್ಲಿ ಹೆಂಗ್ ಮಾಡ್ತೀರಾ? ಇದ್ಯಾವ್ದು ನನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ. ನಿಮಗ್ ಬೇಕು ಅಂದ್ರೆ ನೀವು ಕೂಡ ಹೋಗಿ ಅಲ್ಲಿ ರಿವ್ಯೂ ಹಾಕ್ಬೋದು. ಬಟ್ ಇಲ್ಲಿ ಎಲ್ಲಾ ಕಂಟಿನ್ಯೂಸ್ ಆಗಿ ಓಕೆ, ಶ್ರೇಯಾ ಕಟ್ಟಿ ರಿವ್ಯೂ ಇದೆ ನೋಡಿ. ಇಲ್ಲಿ ಶ್ರೇಯಾ ಕಟ್ಟಿ ಯಾರು? ಇವಾಗ ತಾನೇ ತೋರಿಸಿದ್ನಲ್ಲ. ಓಕೆ, ಇವರು ಮಾಮ್ಸ್ ಅಭಿರುಚಿ ಅಂತ ಏನು ಮಾಡಿದಾರೆ, ಇವರು ಶ್ರೇಯಾ ಕಟ್ಟಿ ಅಂತ. ಇವ್ರು ಬರ್ದಿರೋ ಒಂದು ರಿವ್ಯೂ ಇದೆ ನೋಡಿ. ಜಸ್ಟ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ರೀಸೆಂಟ್ ಆಗಿ ಬರ್ತಾರೆ ಅನ್ಸುತ್ತೆ, 2 months ago. Learner Zone is knowledge-oriented institute to learn about digital marketing, career breakthrough formula, and you will get many more courses which takes your career to a new height. I recommend this institute if anyone wants to take up a course on digital marketing. Okay, ಈ ತರ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಮಾಡಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ಸಿ. Joe Sunny K. Learner Zone is perhaps one of the best places to discover your inner capabilities, which can help you take your life to the next level. Viresh always helps me whenever I need help with my voice and accent training online academy. ಇವ್ರದ್ದು ವಾಯ್ಸ್ ಅಂಡ್ ಆಕ್ಷನ್ ಟ್ರೈನರ್ ಇದ್ದಾರೆ. ಸೊ ಇವ್ರಿಗೆ ಹೆಲ್ಪ್ ಬೇಕಾದಾಗ, ಆಮೇಲೆ ಟ್ರೈನಿಂಗ್ ಬೇಕಾದಾಗ, ಸೊ ಐ ಆಕ್ಟ್ ದಮ್ ಆಸ್ ಎ ಕನ್ಸಲ್ಟೆಂಟ್. He'll always be there for anyone who really wants to transform lives. I strongly recommend to anyone who is trying to find his true inner self that would catapult his career instantly. I'll always be grateful for his timely help and suggestions. Thank you Veer for your continued support and help. ಈ ತರ ಒಂದಲ್ಲ ಎರಡಲ್ಲ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ ನನ್ನ ಬಗ್ಗೆ ಚೆಕ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇಲ್ಲಿ ಕೋರ್ಸಸ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಜನ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಓಕೆ, ಸೊ ಇದಷ್ಟೇ ಅಲ್ಲದೆ ನಾನು ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಡೈರೆಕ್ಟ್ ಆಗಿ ಎಲ್ಲಾ ಶೇರ್ ಮಾಡ್ತಾ ಇರ್ತೀನಿ. ಅಂದ್ರೆ ಕಂಟಿನ್ಯೂಸ್ ಆಗಿ 1 ವರ್ಷದಲ್ಲಿ ನಿಮಗೆ 1 ವರ್ಷ ಆಕ್ಸೆಸ್ ಇದೆ ಅಂತ ಹೇಳಿದ್ನಲ್ಲ. ಸೊ ವಾಟ್ ಆರ್ ದ ರಿಸೋರ್ಸಸ್ ಯು ಕ್ಯಾನ್ ಯೂಸ್? ಓಕೆ, ನಾನು ಫಸ್ಟ್ ಮಂತ್ ಅಲ್ಲಿ 10,000 ರೂಪಾಯಿ ಬೋನಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಹಿಯರ್ ಈಸ್ ಒನ್ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ. ಕಂಗ್ರಾಚುಲೇಷನ್ಸ್ ಶ್ವೇತಾ ಜೋಶಿ. ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ, 1 ತಿಂಗಳು ಆಯ್ತು ಇವ್ರು ಜಾಯ್ನ್ ಆಗಿ. ಫಾರ್ ಗೆಟಿಂಗ್ ಯುವರ್ ಫ್ರೀ ಬೋನಸ್ ಆಫ್ ವರ್ತ್ ₹6,300 per year. ಅಂದ್ರೆ 1 ವರ್ಷಕ್ಕೆ 6,300 ರೂಪಾಯಿ ಪೇ ಮಾಡ್ಬೇಕಾಗತ್ತೆ.
ಅದನ್ನ ಇವ್ರಿಗೆ ಲೈಫ್ ಟೈಮ್ ಆಕ್ಸೆಸ್ ಜೊತೆ ಫ್ರೀ ಆಗಿ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಆಲ್ಸೋ ಗೆಟ್ ದಿಸ್ ಫಾರ್ ಶ್ಯೂರ್. ಓಕೆ, ಈ ತರ ಒಬ್ರಲ್ಲ ಇಬ್ರಲ್ಲ ಆ ತರ. ಓಕೆ, ಮತ್ತೊಬ್ರು ಚಂದ್ರ ಅಂತ ಮತ್ತೊಬ್ರು. ಓಕೆ, ಸೊ ಸಿಕ್ಕಾಬಟ್ಟ ಇದೆ.